ಎಲ್ಲರಿಗೂ ನಮಸ್ಕಾರ. ಇಂದು ಬಡಗ ಮಂದ ವಿಮೆನ್ನ 47வது ಸೆಷನ್. ಹೋದ ವಾರ ಕಮಲಾ ಆಂಟಿ ಒಂದು ನಂಗೆ நிறைய ಹ್ಯಾಂಡಿಕ್ರಾಫ್ಟ್ಸ್ ಎತ್ತು ಮಾಡೋದು ಅದನ್ನ ತೋರಿಸಿದ್ರು. ಸೊ ಇಂದಿನ ಟಾಪಿಕ್ ಬಂದು ಕೆರಿಯರ್ ಇನ್ ಕಾಂಟೆಂಟ್ ರೈಟಿಂಗ್. ಒಂದು ಸ್ಮಾಲ್ ಇನ್ಫಾರ್ಮೇಶನ್ ತಾನೆ, நிறைய ಅದನ್ನ ಕಂಟೆಂಟ್ ಅದೆಂದು ನಂಗೆ ಅದನ್ನ ತಪ್ಪ ಪ್ರೊನೌನ್ಸ್ ಮಾಡಿತ್ತು. ಸೊ ಕಂಟೆಂಟ್ ಎಂಬುದು ಬಂದು ಅದು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆರ್ ನಂಗೆ ಕಂಟೆಂಟೆಡ್ ಇಬ್ಬದು ಅತ್ತೆಂಬುದು ಅರ್ಥ. ಬಟ್ ಆಕ್ಚುಲ ಬಂದು ನಂಗೆ ಕಾಂಟೆಂಟ್ ಅತ್ತೆಂಬತ್ತ ಕರೆಕ್ಟ್. ಸೊ ಅದನ್ನೊಂದು ಹೇಗೋದು ನೆಂಚಿದೆ. ಅಂಡ್ ನಂಗೆ ಕಮ್ಯುನಿಟಿಗೆ நிறைய ಸೊಕಾನ ರೈಟರ್ಸ್ ಎಲ್ಲ ಇದ್ದಾರೆ. ನಿಂಗವೇ ನೋಡಿರಾಕು ಬಡಗ ಮಂದದಗೆ நிறைய ರೈಟರ್ಸ್, ಬ್ಯೂಟಿಫುಲ್ ಸ್ಪೀಕರ್ಸ್ ಬಂದ್ರು, ಮಾತಾಡಿದ್ರು ರೈಟರ್ಸ್. ಸೊ ಆ ಒಂದು ಕಾಂಟೆಂಟ್ ರೈಟಿಂಗ್ ಮೂಲವ ಎತ್ತ ಒಂದು ಪ್ರೊಫೆಷನ್ ಅದನ್ನ ಎತ್ತಿ ಅದು ಮನೆ ಇದ್ದು ಅದನ್ನ ಎತ್ತ ನಂಗ ಹಣ ಸಂಪಾರ್ಚಾಕು ಎಂದು ಹೇಗೋದುಗ ನಂಗೆ ಕೂಡ ಒಂದು ಕಾಂಟೆಂಟ್ ರೈಟರ್ ಇದ್ದಾರೆ. ಸೊ ಅಕ್ರ ಹೆಸರು ಅನುಜಾ ಜಯಶ್ರೀ. ಅಟ್ಟಿ ಬಂದು ಕೀಕುಂದ ಮಿಕೇರಿಗೆ ಮದುವೆ ಇದ್ದಾರೆ. ತನ್ನ ಹಸ್ಬೆಂಡ್ ಹೆಸರು ಅರುಣ್. ಅಕ್ಕ ಚಂಡೀಗಢದಾಗ ಡಿಫೆನ್ಸ್ ವರ್ಕ್ ಮಾಡಿದ್ದಾರೆ. ಸೊ ಈಗ ಕರೆಂಟ್ಲಿ ಚಂಡೀಗಢದಾಗಿದ್ದಾರೆ. ಅಂಡ್ ಎಜುಕೇಶನ್ ಎಲ್ಲ ನೋಡ್ತಾ ಅಂದ್ರೆ KVJSS ಕತ್ತಿದ್ದಾರೆ. ಅಂಡ್ PG ಬಂದು MCA ಮಾಡ್ತಾರೆ. ಅಂಡ್ ME ಕಂಪ್ಯೂಟರ್ ಸೈನ್ಸ್ ಅಂಡ್ ಎಂಜಿನಿಯರಿಂಗ್ KCG ಚೆನ್ನೈದಾಗ ಬೆರಕಿದ್ದಾರೆ. ಅಂಡ್ ಅನ್ನಾ ಯೂನಿವರ್ಸಿಟಿ ರ್ಯಾಂಕ್ ಹೋಲ್ಡರ್ ಇದ್ದಾರೆ. ಅಂಡ್ ಕಾಂಟೆಂಟ್ ರೈಟಿಂಗ್ ಒಂದು ಪ್ರೊಫೆಷನಲ್ ಐತಿ. ಪಾಸ್ಟ್ ಒಂದು 2 years ಮಾಡಿದ್ದಾರೆ. ಒಂದು ಕಾಂಟೆಂಟ್ ಸ್ಟ್ರಾಟಜಿಸ್ಟ್ ಅಂಡ್ ಡಿಜಿಟಲ್ ಮಾರ್ಕೆಟಿಂಗ್ ತೆಗಿತಾರೆ. ಅಂಡ್ நிறைய ಬಿಸ್ನೆಸ್ ಡೆವಲಪ್ಮೆಂಟ್ ಅದೆಲ್ಲವೂ ಮಾಡ್ತಾರೆ. ಅಂಡ್ ಅನುಜಾ ಬಂದು ಎನ್ನ ಚೈಲ್ಡ್ಹುಡ್ ಫ್ರೆಂಡ್. ಸೊ ಅವ್ರ ವೆಲ್ಕಮ್ ಮಾಡೋದು ಅಪ್ರ ಸಂತೋಷವಾಡಿದೆ. ಅಂಡ್ ಅವ್ರ ಪತಿ ನಿಂಗೆ ಅರ್ಧಕ್ಕ ನಿಂಗೆ ನೋಡ್ರಾಕು ನಿಂಗೆ ಫ್ರೆಂಡ್ಸ್ ಅರ್ಧರಾಕು ಭಯಂಕರ ಒಂದು ಪ್ಯಾಷನೆಟ್ ಆನ ಒಂದು ರೈಟರ್. ಯಾಕಂದ್ರೆ ಒಂದು ಸ್ಮಾಲ್ ವಾಟ್ಸ್ಆಪ್ ಮೆಸೇಜ್ ಅಲ್ಲಿಯೂ ಬಂದು ನಂಗೆ ಈಗ ಜಸ್ಟ್ ಇಮೋಜಿ ಅದೋಡು ಬಿರಿಕಿಪ್ ನಾವು. ಬಟ್ ಒಂದು ಕುನ್ನ ಮೆಸೇಜ್ ಅಲ್ಲಿಯೂ ಬಂದು நிறைய ಅದನ್ನೇ ಒಂದು ಪ್ಯಾರಾಗ್ರಾಫ್ ಬರ್ತು ಮಾಡ್ಯಾರ ಹೇಗ್ಯಾರ. ಸೊ ಅದನ್ನೇ ಬಿತ್ತೆ ನಂಗೆ ಅರಿಯಾಕು ಸೊ ವಾಟ್ ಅ ಪ್ಯಾಷನೆಟ್ ರೈಟರ್ ಇದ್ದಾರೆ ಅಂತೆಂದು. ಸೊ ವೆಲ್ಕಮ್ ಟು ಬಡಗ ಮಂದ ಅನುಜಾ. ಓವರ್ ಟು ಯು. Thank you Geetu. It's a nice introduction. Near correct the content writing ಬಂದು ಎನ್ನ ಅಪ್ರದೊಡೆ ಪ್ಯಾಷನ್ ಆಕ್ಚುಲಿ. ನಾ ಇಂದು ಬಂದು ಅದನ್ನ ಕಾಂಟೆಂಟ್ ರೈಟಿಂಗ್ ಕ್ಯಾರಿಯರ್ ಎತ್ತ ಆಡದೆ ಆ ಕ್ಯಾರಿಯರ್ ಏನೇನ ಮಾಡಾಕು ನಾ ಏನ ಆಕ್ಚುಲಾ ಇದು ಎತ್ತೆ ಅಂದಲ್ಲ ಒಂದು 15 years ಬ್ಯಾಕ್ ಬಂದು ಎನಗ ನಾ ಇದು ಅರ್ಧಲ್ಲ ನಾನು ಹೇಗೋ ಮಾಡಿದ್ದೀನಿ. ಬಿಕಾಸ್ ನಾ ರೈಟಿಂಗ್ ಬಂದು ಹೇಗುವೆ ನಾ ಮಾಡಿಂತ ಇದ್ದೆ. ಅಲ್ಲ ಇಲ್ಲಿಗ ಬಂದ ಮೂಲಕ ಇತ್ತಮಕ್ಕೆ ಕಾಂಟೆಂಟಿಗೆ ಒಂದು ಮಾರ್ಕೆಟ್ ಆಡದೆ ಅದನ್ನೊಂದು ಕ್ಯಾರಿಯರೇ ಮಾಡಾಕು ಮನಿ ಈಗ ಬಪ್ಪನತ ನಾ ಅರ್ಧ. ಸೊ ಇಂದು ಅದನ್ನೇನು ಎಕ್ಸ್ಪೀರಿಯನ್ಸ್ ಕಾಂಟೆಂಟ್ ರೈಟಿಂಗ್ ಏನೇನ ಆಡದೆ ಅದೆಲ್ಲವ ನಂದು ಈಗ ನಾ ಹೇಗಿನ. ಥ್ಯಾಂಕ್ ಯು ಅನುಜಾ. ನಿಂಗೆ ಎತ್ತಿತ್ತು ಬಂದಿ ಹೌ ಡಿಡ್ ಯು ಗೆಟ್ ದಿಸ್ ಇಂದ ಎತ್ತಮಕ್ಕೆ ಇಂಟ್ರೆಸ್ಟ್ ಸ್ಟಾರ್ಟ್ ಆಯ್ತು? ಕುನ್ನದುಂದ್ವೇ ಬರ್ತಾರ್ಯಾ? ಹಾ ನಾ ಒಂದು ಕುನ್ನದುಂದ್ವೇ ಬರ್ದನೆ ನಂಗೆ ಬರ್ಬೋದು ಆಕ್ಚುಲಿ ಅಪ್ಪರ ಇಡ್ತಾರ. ಅಲ್ಲ ಜಾಬ್ ಬಂದು ನಾ ಎತ್ತ ಮಾಡಿದೆ ಅಂದಲ್ಲ ನಾ ಮದು ಓದವ್ನಿ ನನಗೆ ಅಡ್ತಡ್ತೆ ಎರಡು ಕುಣವೆ ಆಯ್ಬಿಟ್ಟ. ಅಂಡ್ ಜಾಬ್ ಒಂದೆಡೆ ನಿರಂತರ ಇಲ್ಲ, ಒಂದೆಡೆ ಕೋಯಂಬತ್ತೂರು ಚೆನ್ನೈಯೋ ಇಲ್ಲ ಏದೋ ಒಂದೆಡೆ ಸೆಟ್ಲ್ ಆದಂಗೆ ಇಲ್ಲ. ಬಿಕಾಸ್ ಹಿಂಗೆ ಹೋಯಿಂದೇ ಇರ್ಬೋದು ಒಂದೊಂದೆಡೆ ಇದ್ವೆ. ಆಗ ಒಂದೆಡೆ ಹೋಗಿ ನಾ ಜಾಬ್ ಜಾಯಿನ್ ಮಾಡಿ ಮುಡಿಯ ಅಂದ್ರೆ ಪಾಪನಕ ನೋಡೋರಿಗೂ ದಾರಿ ಬಪ್ಪಿಲ್ಲ. ಎಂತಾರು ಆಲ್ರೆಡಿ ಅಟ್ಟೋದು ಬಂದು ನಾವು ಒಳ್ಳಂಗ್ ಬರೋದು ಯೂಶ್ವಲವೇ ಜನರವೇ ನಾನು ಬರದನೆ. ಸೊ ಬರ್ದುಂಡಿದ್ದೆ ಅಂದಡು ಏದೋ ಮನೇದು ಇದ್ದುಂಡೆ ನಂಗೆ ಎದಾಗ ಮಾಡಾಕಿ. ಬಿಕಾಸ್ ನನ್ ಬೇರೆ ಕ್ಯಾರಿಯರ್ ತೇರಿದ ಅಲ್ಲ ಬಂದು ನಂಗೆ ಓಯಿ ಮಾಡೋ ನಂಗೆ ಅಟ್ಟ ಬೇರೆ ಎಡೆಗೆ ಬಂದು ಅದು ಸೆಟ್ ಆಪಿಲ್ಲ. ಸೊ ಪಾಪನಕ ಬೀತೊಂದು ಅಡೋ ಲಿಮಿಟೆಡ್ ಟೈಮು ಆಡದೆ, ಲಿಮಿಟೆಡ್ ರಿಸೋರ್ಸು ಆಡದೆ. ಇದನ್ನ ಬೀತನ ಏನು ಮಾಡೋದು ಇದು ಮಾಡೋ ಅಂತ ಇಲ್ಲಿ ಬಂದು ನಾನು ನೋಡೋಣ ಬಂದು ಕಾಂಟೆಂಟ್ ರೈಟಿಂಗ್ ಇಲ್ಲಿ ಮಾರ್ಕೆಟ್ ಆಟ. ಸೊ ಅದನ್ನ ಅತ್ತ ಬಿಟ್ಟು ನಾನು ಸ್ಟಾರ್ಟ್ ಮಾಡೋದು ಆಕ್ಚುಲಾ. ಅನುಜಾ ನಾ ಸ್ಕ್ರೀನ್ ಶೇರ್ ಮಾಡೋದಾ? ಹಾ ಶೇರ್ ಮಾಡು.
ಅನ್ನು ನೀ ಕಂಟಿನ್ಯೂ ಮಾಡಾಕು. ಓಕೆ, ಕಾಂಟೆಂಟ್ ಕ್ಯಾರಿಯರ್ ಇನ್ ಕಾಂಟೆಂಟ್ ರೈಟಿಂಗ್. ಈಗ ಬಂದು ಕರೆಂಟ್ಲಿ ಬಂದು ನಾ ಸೀನಿಯರ್ ಕಾಂಟೆಂಟ್ ಸ್ಟ್ರಾಟಜಿಸ್ಟ್ ಇದ್ದೆ, ಕಾಂಟೆಂಟ್ ಹೆಡ್ ಇದ್ದೆ. ಇಲ್ಲಿ ಬಂದು ಇಲ್ಲಿಬ್ಬ ಫರ್ಮ್ಸ್ ಚಂಡೀಗಢ ಫರ್ಮ್ಸ್ ನಾ ಈಗ ನಾ ಒಂದು ವರ್ಕ್ ಮಾಡಿದ್ದೆ. ಇದು ಫಸ್ಟ್ ಕೇತಂಗ ಹೌ ಡಿಡ್ ಐ ಸ್ಟಾರ್ಟ್ ಕಾಂಟೆಂಟ್ ರೈಟಿಂಗ್ ಅದು ಬಂದು ಅದ ಅಟ್ಟ ಪಾಪನ ಇದ್ದರು ಒಂದೊಂದೆಡೆಗೆ ನಂಗೆ ಮಾರಿಂದ ಒಪ್ಪದು, ಫ್ಯಾಮಿಲಿ ಸಪೋರ್ಟ್ ಬಂದು ಹಿಂಗೆ ಓದ್ಬೇಡ ಎಲ್ಲ ದಾರು ಬಪ್ಪದಿಲ್ಲ. ನಾ ಬಂದು ಆಕ್ಚುಲಿ ನನಗೆ ಟೀಚಿಂಗ್ ನನ್ನ ಪ್ಯಾಷನ್, ಅಲ್ಲಿ ಟ್ರೈ ಮಾಡೇನ್ ಮಾಡಿದೆ. ಬಟ್ ಇದು ಬಂದು ಬೇರೆ ಸ್ಟೇಟ್ ನಾವು ಕೇಳಿದ್ರು, ಸ್ಟೇಟ್ ಕುನೆಗುವೆ ನೆರಿ ಅಟ್ರ. ಸೊ ನಿಂಗೆ ಅಟ್ಲೀಸ್ಟ್ ಒಂದು 6 months ಆದ ಆರ ನಿಂಗೆ ಈ ಜಾಬ್ ಒಂದು ಜಾಯಿನ್ ಮಾಡೋದು ಹಾಕೊಂಡಿದ್ರು. ಸೊ ನನಗೆ ಬಂದು ಆ ಟೈಮ್ ಏನು ಎತ್ತಂದ್ರೆ ಆಗವೇ ನಾ ಜಾಬ್ ಜಾಯಿನ್ ಮಾಡೋದು ಖಂಡಿತ ಹಾಕೊಂಡಿತ್ತು. ಸೊ ಅದಕ್ಕೆ ನಾಗ ಥಿಂಕ್ ಮಾಡೋದು ಯಾರು ಏನ್ ಆಡದ, ಏನ್ ಆಪ್ಷನ್ಸ್ ಆಡ್ದೆ, ಸರಿ ಟಕ್ಕನ್ ಇದಿತ ಸಿಕ್ಕಲ್ಲ, ಇದು ಬೇರೆ ಏನ್ ಮಾಡೋದು ಹೇಗಂತ ನಾ ಬಂದು ಜಾಬ್ ಸೈಟ್ ಸರ್ಚ್ ಮಾಡೋಣ. ಇಲ್ಲಿ ನಾರ್ತ್ ಇಂಡಿಯಾದ ಬಂದು ಕಾಂಟೆಂಟ್ ರೈಟಿಂಗ್ ಬಂದು ಅಟ್ಟ ಸರಿ. ಕಾಂಟೆಂಟ್ ರೈಟಿಂಗ್ ವಾಟ್ ಇಸ್ ದಿಸ್, ನಾ ಹೇಗೆ ಮಾಡುತ್ತೇನೆ ಏಕೋ ನಂಗೆ ಅಪ್ಲೈ ಮಾಡಿ ನೋಡು ಅಂತಂದು ಇರುತ್ತೆ. ನಾ ಬಂದು ಅಪ್ಲೈ ಮಾಡಿ ಇಲ್ಲಿ ಅಟ್ಟ ನನ್ ಬಿಡುತ್ತಾ ಅತ್ತೊಂದು ಇದು ಆಮಂಜಿತ ಕರೆಕ್ಟಾ ಪಾಪನಕ್ಕೂ ಇದು ಮಾಡಿಂದು ಮನೆದು ಇದ್ದಂಗೆ ನಾ ಮಾಡೋರ್ಗ ಬಂದು ಕಾಂಟೆಂಟ್ ರೈಟಿಂಗ್ ಬಂದು ನನಗೆ ಅಮಂಜಿತು. ಸೊ ದಿಸ್ ಇಸ್ ಹೌ ಐ ಡಿಡ್ ಸ್ಟಾರ್ಟ್ ಕಾಂಟೆಂಟ್ ರೈಟಿಂಗ್. ಫಸ್ಟ್ ಅರ್ಥಂದ್ರೆ ಇದಂಗೆ ನಾರ್ಮದಲ್ಲಿ ಹೇಗೂ ಜಾಯಿನ್ ಮಾಡಿದ್ದೇನೆ, ಬಟ್ ಈಗ ನಾರ್ದೆ. ಸೊ ನೆಕ್ಸ್ಟ್ ಇಸ್ ವಾಟ್ ಐ ಟಾಟ್ ಕಾಂಟೆಂಟ್ ರೈಟಿಂಗ್ ಟು ಬಿ. ಯಾಕಂದ್ರೆ ನಂಗೆ ಬರ್ದನೋ ಎಲ್ಲಿ ಬರ್ದನೋ ಫೇಸ್ಬುಕ್ ಇದೆ, ನಂಗೆ ಒಂದವೇ ಏನೋ ನೋಟ್ಸ್ ಬರ್ದಿದೆ. ಲೈಕ್ ಪರ್ಸನಲ್ ರೈಟಿಂಗ್ ಒಂದು ನೆರೆಯ ಬರ್ದಿದೆ, ಇಲ್ಲ ಮತ್ತೊಬ್ಬ ಬರ್ದಿತ್ತಾ ಇರ್ದೆ. ಸೊ ಜನರಲ್ ಕಾಂಟೆಂಟ್ ರೈಟಿಂಗ್ ಒಳ್ಳಂಗ್ ಬರ್ದಕ್ಲೆ ನಾರ್ಮಲ್ ಏನ್ ಹೇಗ್ಯಾರ ನಿಂಗೆ ಬ್ಲಾಗ್ ಬರಿಯಾಕೆ ಏಕ ನೀವು ಒಂದು ಬ್ಲಾಗ್ ಇದು ಆರಂಭಿಸಾಕೆ ಅದು ಹೇಗ್ಯಾರ. ಸೊ ಅದಕ್ಕ ನಾ ಅತ್ತೇನ ಏನ ಬೇಕಲಿ ನಾ ಬರ್ದ ಇರ್ದೆ. ಸೊ ಬ್ಲಾಗ್ ಇಂತ ಸೊ ರೈಟಿಂಗ್ ಅಂದ್ರೆ ಸಮಥಿಂಗ್ ಇತ್ತಮಾಕಿತ್ನ ಬ್ಲಾಗ್ಸ್ ಬರ್ಬೋದು ಅತ್ತೇನ್ ಒಂದು ಮೈಂಡ್ ಸೆಟ್ ಅರ್ಥ ಅಲ್ಲ. ನಾ ಜಾಬ್ಗೆ ಜಾಯಿನ್ ಮಾಡಿದ್ಮೇಲೆ ಅರ್ದೆ ನಾಟ್ ಓನ್ಲಿ ಅಬೌಟ್ ಬ್ಲಾಗ್ಸ್, ನೆರೆಯ ಅದು ಸಂಬಂಧಪಟ್ಟದ್ದು ನೆರೆಯವೇ ಆಡದೆ. ಒಂದು ಜಾಬ್ ಜಾಯಿನ್ ಮಾಡಿದ್ಮೇಲೆ ಅದನ್ನ ಪತ್ತಿನ ಎಲ್ಲ ಬಂದು ನಾನೇ ಆಕ್ಚುಲಿ ಅರ್ವದಿಗೆ ಆರಂಭಿಸಿದೆ. ನೆಕ್ಸ್ಟ್ ಇಸ್ ವಾಟ್ ಕಾಂಟೆಂಟ್ ರೈಟಿಂಗ್ ಆಕ್ಚುಲಿ ವಾಸ್ ಅತ್ತೇನು ಇದು ಮಾಡಿದಾಗ ಡೆಫಿನೆಟ್ಲಿ ಏನಿಂದ ಬ್ಲಾಗಿಂಗ್ ಕೂಡ ಜಾಸ್ತಿ ಆಡೋದ ಅಲ್ಲ. ಅತ್ತೇಂಟು ನಾ ಬ್ಲಾಗಿಂಗ್ ಮಟ್ಟು ತಾಂಡು ಇಲ್ಲ ಅತ್ತೇಂದು ಇದನ್ನೆಲ್ಲ ಬ್ಲಾಗಿಂಗ್ ಇಲ್ಲದೇ ಇರಲಿಲ್ಲ. கண்டிப்பா பிளாகிங் வந்து ஓய்ண்டே தடுது. அது ஏற்காம நம்ம ஏன்னா பிளாகிங் கண்டிப்பா ஆடுது. அத்தேந்து ஏட்டு கான்டென்ட் வந்து உனக்கு நில்ச்சோட முடியா இதோட கான்டென்ட் நிற்கிறா இதுக்கு மேல எதுவும் இல்ல ಅತ್ತೆಂದೆಲ್ಲ ಇಲ್ಲ. ಅದು ಓಯಿಂಡೇ ಅಟ್ರ ಅದು ಒಂದು ಲಿಸ್ಟೇ ಕೆಡವೇ ಕೆಡೆಯ. ಒಂದು ಪುಣ್ಯ ವಿಷಯ ಅಂದ್ರೆ ದೊಡ್ಡ ವಿಷಯ ಗಟ್ಟೆ ನಂಗೆ ಬರುವ ವಾರ್ತೆ ಇದೆ ಬಂದು ಎವ್ರಿಥಿಂಗ್ ಕಮ್ಸ್ ಅಲೈವ್. ಅದು ಬಂದು ನಂಗೆ ಒಂದು ಉಸಿರು ಕೊಟ್ಟನು. ಇದಾವಲ್ಲಿ ಒಂದು ಕಂಪನಿಗಾಲಿಯೂ ಸರಿ, ನಂಗೆ ದಾರಾಗ ಒಂದು ಇಂಡಿವಿಜುವಲ್ಗಾಲಿಯೂ ಸರಿ, ಅದು ಬಂದು ಒಂದು ಕಾಂಟೆಂಟ್ ರೈಟಿಂಗ್ ಬಂದು ಅಕ್ಕೊಂದು ಎಕ್ಸ್ಟ್ರಾ ಒಂದು ಮೇಕ್ಸ್ ಎವ್ರಿಥಿಂಗ್ ಕಮ್ಸ್ ಅಲೈವ್ ಆಕ್ಚುಲಿ. ನೆಕ್ಸ್ಟ್ ಬಂದು ಪೀಕ್ ಇಂಟು ಕಾಂಟೆಂಟ್ ವೆರೈಟೀಸ್. ஸோ நான் பிளாக்ஸ் மட்டும் தான் இல்லை, நான் ನೆನ್ಸಿಡೋರಿಗೆ ಬ್ಲಾಗ್ಸ್ மட்டும் தான் ಆಡದೆ. ನೆನ್ಸಿಡೋರಿಗೆ நிறையவே ಅಟ್ಟಾಂಡ್ ಇದಲ್ಲ. ಅದು ನಾ ಏನೇನ ಮಾಡಿದೆ ಇಲ್ಲ ಟೆಕ್ನಿಕಲ್ ರೈಟಿಂಗ್ ಅಂದಲ್ಲ ಕಂಪ್ಲೀಟಾ ಏನು ಮಾಡಿದ್ರೆ ಮ್ಯಾನ್ಯುಯಲ್ ಮಾಕೆಲ್ಲ ಅದು ಬಂದು ಕಂಡಿப்பா ಒಂದು ಸ್ಟ್ಯಾಂಡರ್ಡ್ಸ್ ಅಟ್ರ. ಅದು ಏನು ಮಾನೋ ಎತ್ತಮಾನೋ ಅತ್ತಮಾಕೋட ರೈಟಿಂಗ್ ಬಂದು ಟೆಕ್ನಿಕಲ್ ರೈಟಿಂಗ್ ಟೋಟಲಾ. ಅದಾದ್ರು ಒಂದು ಇದ್ರ ಬಂದು ಎತ್ತ ನನಗೆ ಯೂಸ್ ಮಾಡೋದು ಇಲ್ಲ ಪರ್ಟಿಕ್ಯುಲರ್ ಇದು ಬಂದು ಎತ್ತ ಓವರ್ ಅದು ಬಂದು ಸ್ಟೆಪ್ ಬೈ ಸ್ಟೆಪ್ ಇನ್ಸ್ಟ್ರಕ್ಷನ್ ಮಾತಾಡೋ ಒಂದು ಡೀಟೈಲ್ಡ್ ಒಂದು ಕಾಂಟೆಕ್ಸ್ಟ್ ಕೊಡುತ್ತೆ ಟೆಕ್ನಿಕಲ್ ರೈಟಿಂಗ್. ನೆಕ್ಸ್ಟ್ ವೆಬ್ಸೈಟ್ ಕಂಟೆಂಟ್ ಇಸ್ ಲೈಕ್ ನಂಗೆ ಎಲ್ಲ ವೆಬ್ಸೈಟಿಗೆ ಹೋನು. ಸೊ ಎಲ್ಲ ವೆಬ್ಸೈಟಿಗೆ ಹೋಗ್ನ ಅದು ಬಂದು ಅದಕ್ಕೊಂದು ಕಾಂಟೆಂಟ್ ಇಡೋದು, ಅದಕ್ಕೊಂದು ಡಿಫ್ರೆಂಟ್ ಸ್ಟೈಲ್ ಆಫ್ ಕಾಂಟೆಂಟ್ ಬರ್ಬೋದು. ಅದು ನಾ ಬರ್ದಿದೆ. ಸೋಷಿಯಲ್ ಮೀಡಿಯಾ ಪೋಸ್ಟ್ ಅದು ಇಲ್ಲದೆ ಎಡೆಯಲ್ಲ, ಖಂಡಿತ ಅದು ಬರ್ದೇ ಹಾಕೋದು. ಇನ್ಫೋಗ್ರಾಫಿಕ್ಸ್ ಬಂದು ಇನ್ನೂ ಅದಕ್ಕೆ ದೋಸ್ ಇನ್ಫಾರ್ಮೇಶನ್ ಕೊಟ್ಟು ನೀನು ಅಲ್ಲೊಂದು ಸೂತ್ರ ಮಾಡಿ ಅಥವಾ ಒಂದು ಇದು ಮಾಡೋದು ಇನ್ಫೋಗ್ರಾಫಿಕ್ಸ್. ಇಮೇಲ್ ಮಾಡೋದು. ಆರ್ಟಿಕಲ್ಸ್ ಬಂದು ಫಾರ್ಮಲ್ ರೈಟಿಂಗ್ ಬ್ಲಾಗ್ಸ್ ಮಾಕೆ ಬಟ್ ಬಿಗರ್ ದನ್ ಬ್ಲಾಗ್ಸ್ ಅಂಡ್ ವೆರಿ ಫಾರ್ಮಲ್ ರೈಟಿಂಗ್ ಆಲ್ಮೋಸ್ಟ್ ಟೆಕ್ನಿಕಲ್ ರೈಟಿಂಗ್ ಪಕ್ಕ ಬಂದ್ರ. ವೈಟ್ ಪೇಪರ್ಸ್ ಅಂಡರ್ ಟೆಕ್ನಿಕಲ್ ರೈಟಿಂಗ್ ಒಂದೊಂದು ಇಂಡಸ್ಟ್ರಿಗೆ ಒಂದೊಂದು ಲೀಗಲ್ ಇಂಡಸ್ಟ್ರಿಗೆ ಲೀಗಲ್ ಬರ್ದಾರ, ಇಂಜಿನಿಯರಿಂಗ್ ಇಂಡಸ್ಟ್ರಿಗೆ ಇಂಜಿನಿಯರಿಂಗ್ ವೈಟ್ ಪೇಪರ್ಸ್ ಬರ್ದಾರ. ಪ್ರೆಸ್ ರಿಲೀಸಸ್ ಅದು ಅಡಿಕಡಿ ಮಾಡಿಂಡೇ ಇದ್ದಾರೆ. ಏನೋ ಒಂದು ಪ್ರಾಡಕ್ಟ್ ಬಂದಾರ, ಇಲ್ಲ ಯಾರೋ ಒಬ್ಬ ಹೊಸ ಕ್ವಶನ್ ಎತ್ತಿಯಾರ, ಇಲ್ಲ ಯಾರು ಹೊಸ ಡಿಪಾರ್ಟ್ಮೆಂಟ್ ಎತ್ ಬಂದಾರ, ಸಮಥಿಂಗ್ ಓಯಿಂಡೇ ಅಟ್ರ ಅದು ಬಂದು ಪ್ರೆಸ್ ರಿಲೀಸ್. ಕಾಪಿ ರೈಟಿಂಗ್ ಇಲ್ಲಿ ನಾ ಬಂದು ಕುಟ್ಟಿಯ ತಂದಿದೆ, ಬಟ್ ಕಾಪಿ ರೈಟಿಂಗ್ ಇಸ್ ಸೆಲ್ಫ್ ಟೋಟಲಿ ಒಂದು ಡಿಫ್ರೆಂಟ್ ಫೀಲ್ಡ್. ಅದಕ್ಕೆ ಒಂದು ತನಿಯ ರೈಟಿಂಗ್ ಇದು ಬಂದು ಆಡದೆ. ಅದು ಬಂದು ಸೇಲ್ಸ್ ಕಾಪಿ ಬರ್ಬೋದು, ಮಾರ್ಕೆಟಿಂಗ್ ಮಾಡೋದು. ಸೊ ಅದು ಬಂದು ಕಾಪಿ ರೈಟಿಂಗ್. ಟ್ಯಾಗ್ ಲೈನ್ಸ್, ಒನ್ ಲೈನರ್ಸ್ ಅದು ಬಂದು ಅಟ್ರಾಕ್ಟ್ ಮಾಡೋದು, ಅದು ಸೇರಿ ಆಡದೆ. ನಂಗೆ நிறைய ಕಾಂಟೆಂಟ್ ನೋಡುದು ಏಸಗ ಒಂದು ಜನಕ್ಕೆ ನಂಗೆ ಏಸಗ ಬಗೆ ನೋಡು. ಸೊ ಎಲ್ಲವೇ ಬಂದು ಅನ್ಸ್ಟಿಲ್ ಮೋರ್ ರೈಟಿಂಗ್ ನ ಜಸ್ಟ್ ಐ ಫಾಸ್ಟ್ ಏನಂದು ಗೋಸ್ಟ್ ರೈಟಿಂಗ್ ಅಂದಲ್ಲ ನಂಗೆ ಬಂದು ಬ್ಯಾರ್ದಾರಲ್ಲಿ ಬರ್ದನು ಅವಕ್ಕ ಬಂದು ನಂಗೆ ಹೆಸರಲ್ಲಿ ಆಡ ಅಲ್ಲ ಅವಕ್ಕ ಹೇಗಿದಂಗೆ ಹೇಗೆ ಯಾರ. ಸೊ ಟೆಕ್ನಿಕಲ್ ನಂಗೆ ಬಂದು ಅವಕ್ಕರ ಎಡೆದಿದ್ದು ಅದು ಎತ್ತೇನ್ ಬರುತ್ತ ಗೋಸ್ಟ್ ರೈಟಿಂಗ್.
ನ್ಯೂಸ್ ಲೆಟರ್ಸ್ ಬಂದು ಕಂಪನೀಸ್ ದಟ ನಂಗೆ ಬಂದು ಒಂದೊಂದು ವೆಬ್ಸೈಟ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹೇಗ್ಯಾರ ಸಬ್ಸ್ಕ್ರೈಬ್ ಮೇಲೆ ಹಿಂಗೆ ಬಂದು ಕೇಕ್ಸ್ ನೀವು ಹೇಗ್ಯಾರ ಸೊ ದಟ್ ಈಸ್ ಕಾಲ್ಡ್ ನ್ಯೂಸ್ ಲೆಟರ್ಸ್ ಆಕ್ಚುಲಿ ಅಂದಡು ಸಿಒ ಕಂಟೆಂಟ್ ಅದಾவது ದೊಡ್ಡ ಮ್ಯಾನೇಜರ್ ಕ್ವಶನ್ಸ್ ಇವಾಗ ಅವಕ್ಕೆ ಬಂದು ಹೊಸ್ತಾ ಇದಲ್ಲ ಅವಕ್ಕೆ ವಾಯ್ಸ್ ಬಂದು ಹೊರಗೆ ಬರಲ್ಲ ಸೊ ಆ ಕಂಟೆಂಟ್ ಕೂಡ ನಾನು நிறைய ಬಂದು ಬರ್ದಿರ ಆಕ್ಚುಲಿ ಅಂಡ್ ಬಯೋಗ್ರಫಿ ಡೆಫಿನೆಟ್ಲಿ ಅವರ ಬಯೋಗ್ರಫಿ ಎವ್ರಿಥಿಂಗ್ ವಾಟ್ ಆಫೀಸ್ ಇನ್ ಹೌಸ್ ಡಾಕ್ಯುಮೆಂಟೇಶನ್ ಈಸಗು ಆಫೀಸ್ ಇದ್ದು ಆಫೀಸ್ ಏನೇನು ಮಾಡ್ಯಾರೋ ಅದೆಲ್ಲ நிறைய ಡೆಕ್ ಪ್ರಿಪೇರ್ ಮಾಡೋರು ಡೆಕ್ ಇಂದ ಪ್ರೆಸೆಂಟೇಶನ್ ಸ್ಲೈಡ್ಸ್ ಅತಮಕ ಅದು ಅರ್ಧ ಅಂಡರ್ ಆಫೀಸ್ ವರ್ಕ್ ಬಂದು ಬುಕ್ಸ್ ಪ್ರಿಪೇರ್ ಮಾಡ್ಯಾರ ಅವರ ಬ್ರ್ಯಾಂಡ್ ಇರಿಗೆ ಬುಕ್ಸ್ ಪ್ರಿಪೇರ್ ಮಾಡ್ಯಾರ ಅದು ಬರ್ಬೋದು ಈ ಬುಕ್ಸ್ ಆಬ್ವಿಯಸ್ಲಿ ಅದು ನಂಗೆ ಇಂಟರ್ನೆಟ್ ಇರೋ ನಂಗೆ ಸಿಕ್ಕಿರ நிறைய பேர் ನಂಗೆ ಗೈ ಮಾನು ಸೊ ಈ ಬುಕ್ಸ್ ಹೊಡೆದೆ ವಿಡಿಯೋ ಕಾಂಟೆಂಟ್ ಅದು ಬಂದು ವಿಡಿಯೋಸ್ ಅನ್ನೋದೇ ಎಮರ್ಜಿಂಗ್ ಮಾರ್ಕೆಟ್ ಅದು நிறைய ಕಾಂಟೆಂಟ್ ಬರಕ್ಕೆ ಒಂದೊಂದು ಸ್ಟೈಲು ಅದೊಂದು ಫಾರ್ಮ್ಯಾಟು ಅದು ಇದು ಬ್ರಾಷರ್ಸ್ ಬಂದು ವರಾಸ್ ಓದವಕ್ಕೆ ಬಂದು ಕಂಪ್ನಿಗೆ நிறைய தேவைப்படுற ಯಾಕಂದ್ರೆ ಅವಕ್ಕೆ நிறைய ಎಡೆ ಓದಾರ ಅದನ್ನ ಪತಿ ಒಂದೊಂದು ಹೇಗ್ಯಾರ ಇದು ಬಂದು ಹೋಟೆಲ್ ಮೆನು ಮಾಕ ಮಟ್ಟು ಕುಟ್ಟಿ ಆಡ ಒಂದೊಂದು ಸರ್ವಿಸ್ ಪತಿ ಅದೆಲ್ಲ ಪತಿ ಹೇಗೋದು ಬ್ರೌಷರ್ಸ್ ಆಡದೆ ಮಿಟಾ ಡಿಸ್ಕ್ರಿಪ್ಷನ್ಸ್ ಇದು ಬಂದು ಲಿಟಲ್ ಬಿಟ್ ಆಫ್ ಟೆಕ್ನಿಕಲ್ ರೈಟಿಂಗ್ ಅಂದಡು ಪ್ಲಸ್ ಅಪ್ಪರ ಲಿಮಿಟೆಡ್ ಒಂದು 160 ಕ್ಯಾರೆಕ್ಟರ್ಸ್ ಬರ್ಬೋದು ಅದಾದ್ರು ಒಂದು ಪೇಜ್ಗೆ ಒಂದೊಂದಲ್ಲ ಆ ಪೇಜ್ ನ ಪತಿ ಡೈರೆಕ್ಟ್ ಅದು ಏನ್ ಸರ್ಚ್ ಇಂಜಿನ್ ಕಂಡಿಡ್ಪ ನಂಗೆ ಕರೆಕ್ಟ್ 160 ಕ್ಯಾರೆಕ್ಟರ್ಸ್ ನೋಡಿಲ್ಲ ಆದ್ರೆ ನಂಗೆ ಬಂದು ಕರೆಕ್ಟ್ ಡೀಟೇಲ್ ಬರ್ದಿರ್ತಾ ಆ ಸರ್ಚ್ ಇಂಜಿನ್ ಅಲ್ಲೇ ನಂಗೆ ಪೇಜ್ಗೆ ಎತ್ತಿನ ಮಾಡಿದ್ರು ಅದು ಏನಂದ್ರೆ ಅದನ್ನು ನಾ ಏನೇ ಇನ್ನೊಂದು ಪಿಚ್ ಟೆಕ್ಸ್ ಈಗ ನಾ ಸ್ಟಾರ್ಟ್ಅಪ್ಸ್ ಇದಾರೆ நிறைய ಸ್ಟಾರ್ಟ್ಅಪ್ಸ್ ಈಗ ಬಂತ ಹಿಡ್ದೆ நிறைய ಸ್ಟಾರ್ಟ್ಅಪ್ಸ್ ಆಫ್ ಇನ್ವೆಸ್ಟಿಂಗ್ கண்டிப்பா ಬಂದು ಹಣ ಬೇಕು ಹಣ ಬಂದು ಕಂಪನಿ ರನ್ ಮಾಡೋದು கண்டிப்பா ಬೇಕು ಸೊ ಅವಕ್ಕೆ நிறைய ಪಿಚ್ ಟೆಕ್ಸ್ ಬಂದು ಇದು ಮಾಡ್ಯಾರ ಇನ್ವೆಸ್ಟರ್ಸ್ ಯಾರು ತಾನೇ ಸುರುಗಾಯಿ ಅದು ಪತಿ ಅದನ್ನ ಡೀಟೇಲ್ ಕಂಟೆಂಟ್ நிறைய ಇಡದೆ ಸೊ ಅದು ಅಂದ್ರೆ ಇದು ಬಂದು ನಾ ಮಾಡಿದ ಅಳವಾಗ ಇನ್ನು ಓಯಿಂದೇ ಅಟ್ರ ಅನ್ನ ಬತ್ತಿ ನಾ ಏಂದೇ ಇರಾಕು ಸೊ ಅದನ್ನ ಬಂದು ನಂಗೆ ತನಿಯಾವೇ ನೋಡು ಸೊ ಇದು ಬಂದು ಕಂಪ್ಲೀಟ್ ನಾ ಇನ್ನಾಗಟ್ಟನ ಏನನ್ನ ಮಾಡದ 2 ವರ್ಷ ಏನನ್ನ ಮಾಡದೆ ಎಂಬ ಲಿಸ್ಟ್ ಇದಾಗಿದೆ ಸೊ ನೆಕ್ಸ್ಟ್ ಬಂದು ಹೌ ಡು ಐ ಚೇಂಜ್ ಕಾಂಟೆಂಟ್ ರೈಟಿಂಗ್ ಆಸ್ ಫುಲ್ ಟೈಮ್ ವರ್ಕ್ ಫ್ರಮ್ ಹೋಮ್ ಜಾಬ್ ನಂಗ ಈಗ నేను ಏಕದು ಬಂದು ನನಗೆ ಇದಾಡದೆ ಅಂದ್ರೆ ಇದು ಬಂದು ವರ್ಕ್ ಫ್ರಮ್ ಹೋಮ್ ಆಡೋರುತ್ತೆ ನನಗೆ ದೊಡ್ಡ ಬೆನಿಫಿಟ್ ಅಲ್ಲ ನಾ ಸ್ಟಾರ್ಟ್ ಮಾಡೋನೆ ಖಂಡಿತ ಅದು ವರ್ಕ್ ಫ್ರಮ್ ಹೋಮ್ ಅವೇ ಆಡಲ್ಲ ನಾ ಬಂದು ಆಫೀಸ್ ಹೋದ ಇಂಟರ್ವ್ಯೂ ಅಟೆಂಡ್ ಮಾಡಿದೆ ಇಂಟರ್ವ್ಯೂ ಅಟೆಂಡ್ ಮಾಡಿಟ್ಟು ಒಂದೆರಡು ರೆಗ್ಯುಲರ್ ಜಾಬ್ ಅಂತ ಹೋದೆ 8 ಮಂತ್ಸ್ ಹೋದೆ ಪಾಪನಕ್ಕೆ ಬಿತ್ತು 4 ಮಂತ್ಸ್ ಆಗ ಡೇ ಕೇರ್ ಹೋದ್ರು 4 ಮಂತ್ಸ್ ಇನ್ಲಾಸ್ ಬಂದ್ರು ಸೊ ಅತ್ತ ಬೀತು ಒಂದು 8 ಮಂತ್ಸ್ ಮಾಡಿದೆ 8 ಮಂತ್ಸ್ ಮಾಡಿಟ್ಟು ಈಗ ಡಿಫೆನ್ಸ್ ಪೋಸ್ಟಿಂಗ್ ಆಡೋಣ ಏನಂದ್ರೆ ಪ್ಲೀಸ್ ನಾವು 1 ಇಯರ್ 1 ಮಂತ್ ನಮ್ಮ ಮನೆಗೆ ಹೋಯ್ತು ಬಂದೆ ಇಲ್ಲ ಮನೆಗೆ ಹೋಗ್ಬಿಟ್ಟು ಚಾನ್ಸ್ ಇಲ್ಲ ಬಿಕಾಸ್ ಎವ್ರಿಬಡಿ ಇಲ್ಲಿ ಇಬ್ಬಕ್ಕೆಲ್ಲವೇ ಲೋಕಲ್ ಪೀಪಲ್ ಅವಕ್ಕ ಮನೆಯಲ್ಲಿ ಕುನ ನೋಡಿಬಿಟ್ಟಾರ ಅದ್ರ ಏ ಪ್ರಾಬ್ಲಮ್ ಆಗ್ಲಕ್ಕ ಅಲ್ಲ ಏನಾಗತ್ತಿಲ್ಲ ನಾವು ಅವಕ್ಕೆ ಬಂದು ಎಕ್ಸೆಪ್ಷನ್ ಮಾಡಿ ಹೋಗುಂಡೇ ಇದ್ರು ಅದು ಕರೆಕ್ಟ್ ಮಂತ್ ಮಂಜಿತ್ತು ಮಾರ್ಚ್ ಮಂಜಿತ್ತು ಸೊ ಅಲ್ಲಿಗೆ ಹೋದೆ ಟಿಕೆಟ್ ತಿರುಗಿ ಬಾಪೂರಿಗೆ ಬಿಡಿಲ್ಲ ಲಾಕ್ ಡೌನ್ ಆಯ್ತಾ ನಂಗೆ ಸ್ಟಾರ್ಟ್ ಆಯ್ತಾ ಸೊ ಅಲ್ಲಿ ಅದ್ರಿಂದ ಎಕ್ಸ್ಟೆಂಡ್ ಆದ್ಮೇಲೆ ಅಂದ್ರೆ ತಿರುಗಿ ಇಲ್ಲಿ ಬಂದ ಮೇಲೆ ಪಾಪನಿಗೆ ಡೇ ಕೇರ್ ಹಾಕೋದ್ ಮಡಿಯ ಕಣ್ಪ ಸೊ ಅದನ್ನೆಲ್ಲ ನಾನು ರಿಕ್ವೆಸ್ಟ್ ಮಾಡಿ ನನಗೆ ಬಂದು ವರ್ಕ್ ಫ್ರಮ್ ಹೋಮ್ ಎಕ್ಸ್ಟೆಂಡ್ ಮಾಡಿ ಇದೆ ಅಂದಡಕ್ಕೆ ಓಕೆ ಇದ್ರು ಸೊ ನಡುವಾಗ ಆಫೀಸ್ ತಿರುಗಿ ಬಾಂದಿ ಇದ್ರು ಅಲ್ಲ ಅಂದಡ ಏನಾರ ಆಗ ಬಪ್ಪರ್ ಮುಡಿಯಾತಂದೇಗಿ ನಾ ಅಲ್ಲಿ ಕ್ವಿಟ್ ಮಾಡಿ ಇನ್ನೊಂದು ಕಂಪನಿ ಎಕ್ಸ್ಕ್ಲೂಸಿವ್ ನನಗೆ ಬಂದು ನನ್ನ ಇದನ್ನ ಅಂಡರ್ಸ್ಟ್ಯಾಂಡ್ ಮಾಡಿ ವರ್ಕ್ ಫ್ರಮ್ ಹೋಮ್ ತಂದ್ರು ಆ ಟೈಮ್ಗೆ ನಾನು ಇನ್ನೂ நிறைய ಡೇ ಅಪ್ಲೈ ಮಾಡಿದೆ ಈಗ ಬಂದು ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟೀಸ್ நிறைய ಇಡದೆ நேத்து நான் ಬರಬರ ಏನಾಲ ಎನ್ನ ಕಾಂಟೆಂಟ್ ರೈಟಿಂಗ್ நேத்து ವರ್ಕ್ ಫ್ರಮ್ ಹೋಮ್ ಮಾತಿದ್ದು ಇದು ನಾವು ಇಲ್ಲಿ ಬಂದ ಮೇಲೆ ಅರ್ಧ ಏಕಂದ್ರೆ ಆಫೀಸ್ ಬಂದು ಒಂದು 8 ಅವರ್ ಬಂದು ನನಗೆ ಏನು ಮಾನೆಯಿಂದ ಅರಿಯೋಗ ಬಿಕಾಸ್ ನಾನು ಬಂದು ಮನೆಯದು ಬಂದು 1 ಅವರ್ಗೆ ನನಗೆ ಬಿರುಕೋ ಕೆಲಸವನ್ನ 8 ಅವರ್ದು ನಾನು ಪಾಪನಕ್ಕೂ ಬಿಟ್ಟು ಅಥವಾ ಕಾಡಂಗಟ್ಟ ಈಗ ನಾ ಬಂದು ಕ್ಲಿಯರ್ ಅರ್ಧ ವರ್ಕ್ ಫ್ರಮ್ ಹೋಮ್ ನನಗೆ ಬೇಕು ಐ ಹ್ಯಾಡ್ ನನಗೆ ಆ ಸ್ಕಿಲ್ ಅಟ್ಟ ಸೊ ಅವಕ್ಕೆ ಬಂದು எனக்கு ಬಂದು ತಂದುಪರು ಈವನ್ ಅದರ್ಸ್ ನಾನು நிறையவே ನಾವು ಮಾಡಿದೆ ಅದನ್ನು ಏನಂದ್ರೆ ಏನ್ ಬನ್ನ ಇದು ಬಂದು ಈಗ ನಾ ಈಗ ಚಂಡೀಗಢ ಇನ್ನು 3 ತಿಂಗಳು ತಡದಾನೆ ನಾ ಹೋಯ್ನೆ ಆಗ ನೀವು ಆಕ್ಚುಲಿ ಇಲ್ಲಿತಾ ಇರೋ ಒಂದು ಜಾಬ್ ನಾ ವರ್ಕ್ ಫ್ರಮ್ ಹೋಮ್ ಮಾಡಿಲ್ಲ ಆಗ ನಾ ಟ್ರಾನ್ಸ್ಫರ್ ನನಗೆ ಬೇರೆ ಸಿಕ್ಕಿ ಓಪನ್ ಮಾಡ್ತಾರೆ ಇಟ್ಸ್ ನಾಟ್ ಐ ಆಮ್ ನಾಟ್ ವರ್ಕಿಂಗ್ ವಿತ್ MNCs ನಾ ಬಂದು ಸ್ಟಾರ್ಟ್ಅಪ್ ಕಲ್ಚರ್ ಕೊಡ್ತಾ ವರ್ಕ್ ಮಾಡಿದ್ದೆ ಸೊ ಅದು ಮುಡಿಯ ಈಗ ನಾವು ಒಳ್ಳೆ ಧಾರಾಳವೇ ಹೋಗಕ್ಕೆ ಎಲ್ಲಿ ಬೇಕಲಿ ಹೋಗಾಕು ನಾ ಪಾಪನಕ್ಕೂ ಇದ್ದರಿನ ಪ್ರಶ್ನೆ ಕಡೆ ನಮ್ಮ ಮನೆ ಇದು ವರ್ಕ್ ಮಾಡಾಕು ಸೊ ಇದಕ್ಕ ನಾರ್ಮಲ್ ನಾ ಆಫೀಸ್ ಹೋದೆ ಆಫೀಸ್ ಹೋಗಿ ನನಗೆ ಬಂದು ವರ್ಕ್ ಫ್ರಮ್ ಹೋಮ್ ಬಂದು ಇತ್ತ ನನಗೆ ಬಂದು ಚೇಂಜ್ ಆಯ್ತು ಅಲ್ಲಿ ಈಗ ನಿಂಗ ಬಂದು ಡೈರೆಕ್ಟ್ ಆಗಿ ನಿಂಗೆ ವರ್ಕ್ ಫ್ರಮ್ ಹೋಮ್ ಸಿಕ್ಕಿರ ಇಂದು ಡೇ ಬಂದು ಚೇಂಜ್ ಆಯ್ತಾ ನಾವು 1-2 years ಬ್ಯಾಕ್ ಜಾಯಿನ್ ಮಾಡಿದ್ರೆ ಇಂದು ಬಂದು ಚೇಂಜ್ ಆಯ್ತಾ ಸೊ ನೆಕ್ಸ್ಟ್ ಕಾಂಟೆಂಟ್ ರೈಟಿಂಗ್ ಇಂಟರ್ವ್ಯೂ ಕ್ವಶನ್ಸ್ ಸೊ ಇಂಟರ್ವ್ಯೂ ಕ್ವಶನ್ಸ್ ನಿಂಗೆ ಏನ ಕೇಳ್ತಾರ ನಿಂಗೆ ಕಾಂಟೆಂಟ್ ರೈಟಿಂಗ್ ಈಗ ಮಾನೇನ್ ಬಿಕಾಸ್ ನೀನೊಂದು ಹೇಗೋದು ಇದೆ ಅದೇ 15 years ಬ್ಯಾಕ್ ದಾರಿ ಇದಂಗ ಅದೇ ಮಕ್ಕತ ಇಲ್ಲಿ ಇವಾಗ ನಂಗೆ ಯೂಟ್ಯೂಬ್ ಅಷ್ಟೇ ಇದಂಗತ ನಂಗೆ ಬಡಿಗಾಸು ನಂಗೆ ಬರೆಯೋದಕ್ಕೆ ಅಂಬುದು ಅಪ್ರ ಕಮ್ಮಿ ಆಯ್ತು ಅರ್ಧ ನಂಗೆ ಎಲ್ಲವೇ ಬರ್ದನೋ ಒಳ್ಳನ್ಸ್ ಅದು ಸೂಪರಾಗೇ ಬರ್ದನೋ ನಂಗೆ ಅರ್ಧ ಅದು ಏನೋ ನಂಗೆ ಅಟ್ಟಿನ ಕ್ಯಾರೆಕ್ಟರಿಸ್ಟಿಕ್ ಅದು ಏನಂದು ಅರಿವಿಲ್ಲ ಅದು ಬಂದು ನಂಗೆ ಅದೇ ನ್ಯಾಚುರಲ್ ಬಂದ್ರ ಸೊ ಅಲ್ಲ ಇತ್ತಮಕ್ಕೊಂದು ಆಪರ್ಚುನಿಟಿ ಆಡದ್ದೇ ಮನ್ನೋ ನಂಗೆ ರಿಯಲೈಸ್ ಮಾಡೋರ್ಗ ಅಪ್ಪರ ವರ್ಷ ಆಯ್ತು ಈಗ ದೋಸ್ತ ಸೇರಿ ಅರ್ಧ ಇಲ್ಲೇನು ಅರಿವಿಲ್ಲ ಅಲ್ಲ
ನಾರ್ತ್ ಇಂಡಿಯಾದ ಸಮ್ಮಯ ಟ್ರೆಂಡಿಂಗ್ ಹೋಗಿಂಡಿದೆ ನಿಂಗೆ ಅಲ್ಲಿ ಇದ್ದೆ ಇಲ್ಲಿಗೆ ಬಂದು ವರ್ಕ್ ಫ್ರಮ್ ಹೋಮ್ ಬಂದು ನಿಂಗೆ ಬಂದು ಈ ಸಾಕು ಇಲ್ಲಿ ಮಟ್ಟು ಇಲ್ಲ ಮತ್ತೆ ಕಂಟ್ರೀಸ್ ನಿಂಗೆ ಈ ಸಾಕು ಅದು ಎತ್ತೇನ ಏನೇ ಹೋಗೋಗ ಸೊ ಇದು ಬಂದು ಎತ್ತೇನ ಪ್ಯಾಷನ್ ಟು ಇಂಟರ್ವ್ಯೂ ಕ್ವಶನ್ಸ್ ಬಂದು ಪ್ಯಾಷನ್ ಟು ರೈಟಿಂಗ್ ನಾ ಎನ್ನ 2 ಜಾಬ್ ಬಂದು ನಾವು ಟೆಕ್ನಿಕಲ್ ಇದು ನಾ ಇದು ಮಾಡಿದಿಲ್ಲ ಡೈರೆಕ್ಟ್ ಆಫೀಸ್ಗೆ ಜಾಬ್ ಇಸಿದು ಬಂದು 2 ಜಾಬ್ ಸೊ ಅದು ಇದು ಮಾಡದಿಲ್ಲ ನಾವು ಜಸ್ಟ್ ನೈಟ್ ಮಾಕ ಕಾಂಟೆಂಟ್ ರೈಟಿಂಗ್ ನಾ ಮಾಡೆ ಇದೆಲ್ಲ ಮಾಡಿ ಇರದೆ ನನಗೆ ಬರುವುದು ಅಪ್ಪರೆ ನಂಗೆ ಇಷ್ಟ ಆತ ಏದಿರ್ತಾದ್ವಿ ಎನ್ನ ಲಕ್ಕ ಏನವೋ 2 ಜಾಬ್ ದೇ ಕುಡ್ ಕ್ಯಾಚ್ ಮೈ ವೈಬ್ ಎನ್ನ ಬರುವುದನ್ನು ಅಪ್ಪರೆ ಇಡ್ತಾರ ಅಪ್ಪರ ಸೊ ಇದು ಬರ್ದನೆ ಅಪ್ಪರ ದಾರಾನು ಮುನ್ನಪ್ಪನೆ ಅರಿಯ ಅಲ್ಲ ಬಂದು ಅಕ್ಕ ಬಂದು ನೀವು ರೈಟ್ರ ಇದ್ದೆ ಇಲ್ಲ ನಂಗೆ ಪ್ಯಾಷನ್ ಬಂದು ನಂಗೆ ಒಳಂಗೆ ತೋರ ಸೊ ದಾಟ್ ಬಂದು ಅಕ್ಕ ಒಳಂಗೆ ಸ್ಟಾರ್ಟಿಂಗ್ ಕ್ಯಾಚ್ ಮಾಡಿತಾರ ಅದು ಬಂದು ಒಂದು ಆಡೆಡ್ ಅಡ್ವಾಂಟೇಜ್ ಆಕ್ಚುಲ ಅಂಡ್ ಈವನ್ ಅದರ್ವೈಸ್ ನಾ ಮತ್ತೆ ಹೇಳಿದ್ರೆ ಅಪ್ಲೈ ಮಾಡೋಣ ಬಂದು ಅಕ್ಕ ಬಂದು ಸ್ಯಾಂಪಲ್ ರೈಟಿಂಗ್ ಪೋರ್ಟ್ಫೋಲಿಯೋಸ್ ಎಲ್ಲ ನಂಗೆ ಸರ್ ಕೇಳ್ತಾರ ಇಲ್ಲ ನಿಂಗೆ ಪರ್ಸನಲ್ ನಂಗೆ ಅಲ್ಲಿ ನಂಗೆ ಒಂದು ಲಿಂಕ್ ಬಿತ್ತಲ್ಲ ಅಲ್ಲಿಗೆ ಬಂದು ಕೇಳ್ತಾರ ಸೊ ಅದು ಹೇಳಿದೆ ಅಂದೆರಡು ಗ್ರಾಮರ್ ನಾವು ಒಂದೊಂದು ಸೈಜ್ ಐತೆ ಗ್ರಾಮರ್ ಟೈಮ್ ಲಿಮಿಟೆಡ್ ಒಂದು 15 minutes 20 minutes ಆ ಗ್ರಾಮರ್ ಬಂದು ಸೆಂಟೆನ್ಸ್ ಸ್ಟ್ರಕ್ಚರ್ ಎಲ್ಲ ಎತ್ತ ಮಾಡೋರಿಗೆ ಅದನ್ನ ಬಂದು ಟೆಸ್ಟ್ ಮಾಡ್ಕೊಟ್ರ ಬಟ್ ಅನಾಲಿಟಿಕಲ್ ಆಪ್ಟಿಟ್ಯೂಡ್ ಕ್ವಶನ್ಸ್ ಅದಾವುದು ನಂಗೆ ಮ್ಯಾಕ್ಸ್ ಅಂತವ ಲೈಕ್ ಒಂದೊಂದು ಪ್ಯಾಟರ್ನ್ ಬೆತ್ತ ಬಂದ್ರೆ ಈ ಪ್ಯಾಟರ್ನ್ ನೆಕ್ಸ್ಟ್ ಪ್ಯಾಟರ್ನ್ ಎತ್ತ ಬಂದ್ರ ಅಂತ ಕಂಡಿಡ್ಬೋದು ಸೊ ಅದವು ಅಟ್ರ ಅಂದೆರಡು ಕಾಂಟೆಂಟ್ ರೈಟಿಂಗ್ ಆ ಇಂಡಸ್ಟ್ರಿ ಪೂರ್ತಿ ಅವಕ್ಕೆ ಎದಾಲಿ ಸ್ಪೆಸಿಫಿಕ್ ಕ್ವಶನ್ಸ್ ಹಾಕ್ಲ ಗೊತ್ತಾರ ಅಲ್ಲ ಮೇನ್ ಬಂದು ನಿಂಗೆ ಪೋರ್ಟ್ಫೋಲಿಯೋಸ್ ಎದಾದ್ರು ನಿಂಗೆ ಜನರಲ್ ಅವರ ಪೋರ್ಟ್ಫೋಲಿಯೋಸ್ ಇದು ಮಾಕೆ ಎದಾದ್ರು kuna ಟೆಸ್ಟ್ ಬಿಟ್ಟು ಬಂದು ಕೇಳ್ತಾರೆ ದಟ್ ಇಸ್ ಹೌ ದ ಕಾಂಟೆಂಟ್ ರೈಟಿಂಗ್ ಇಂಟರ್ವ್ಯೂ ಗೋಸ್ ಆಕ್ಚುಲಿ ನೆಕ್ಸ್ಟ್ ಬಂದು ಮೈ ಫೀಲ್ಡ್ ಆಫ್ ಎಕ್ಸ್ಪರ್ಟೈಸಿಂಗ್ ಕಾಂಟೆಂಟ್ ನಾ ಏನಾಗುತ್ತೆ ಏನೇನೋ ಕಾಂಟೆಂಟ್ ಮಾಡಿದೆ ನಾ ಫಸ್ಟ್ ಜಾಬ್ ಜಾಯಿನ್ ಮಾಡೋಣ ಲೀಗಲ್ ಮಾಡಿದೆ ಲೀಗಲ್ ಕೋರ್ ರೈಟಿಂಗ್ ಆಕ್ಚುಲ ನಾ ಇದೆ ಏನಕ್ಕೂ ಡಿಗ್ರಿ ಫುಲ್ಲ ಇಂಜಿನಿಯರಿಂಗ್ ಡಿಗ್ರಿ ತನ ಮಾಡಿ MCA எல்லாமே டோட்டலா கம்ப்யூட்டர் சயின்ஸ் அண்ட் இன்ஜினியரிங் தான் MBA ಮಾಡಿದೆ ಲೀಗಲ್ಗೂ ಏನಕ್ಕೂ ಸಂಬಂಧವೇ கிடையாது ಬಟ್ ಅಲ್ಲ ಈಗ ನಾ 2 years ಜನ ಲೀಗಲ್ ಬರ್ದ ಐ ಬಿಕಮ್ ಮೈ ಕೋರ್ ಫೀಲ್ಡ್ ಆಕ್ಚುಲಿ ಲೀಗಲ್ ಬಂದು ಕೋರ್ ಫೀಲ್ಡ್ ಆಯ್ತಿಡ್ದೆ ಇಟ್ ಟೂಕ್ ಮಿ ಒನ್ ವೀಕ್ ಆಕ್ಚುಲಿ ಅದು ಏನಾ ಎತ್ತಂದು ಇದು ಮಾಡಿ ಆಫೀಸ್ಗೆ ಕೂತು ಇದು ಮಾಡಿದೆ ಅದು ಇನ್ನೊಂದು ಬಂದು ಈಗ ಟೋಟಲ್ ಬಂದು ಕೋರ್ ರೈಟಿಂಗ್ ಬಂದು ಲಾಸ್ಟ್ 2 years ಜನ ಬಂದು ಲೀಗಲ್ ರೈಟಿಂಗ್ ನ ಬಂದು ಮಾಡಿದ್ದೆ ಅಂದ್ರೆ ಡಿಜಿಟಲ್ ಮಾರ್ಕೆಟಿಂಗ್ ನಾ ಮಾಡಿದ್ದೆ ಇನ್ನು ಈಗ ನಾವು ಜಾಯಿನ್ ಮಾಡಿದ ಕಂಪನಿ ಡಿಜಿಟಲ್ ಮಾರ್ಕೆಟಿಂಗ್ ಬಂದ ಅದು ಬಂದು ನಾನು ಆಲ್ ಟೈಮ್ ಫೇವರೇಟ್ ಬಿಕಾಸ್ ಡಿಜಿಟಲ್ ಮಾರ್ಕೆಟಿಂಗ್ ಬಂದು ಲೀಗಲ್ అయితే ನಾವು ಕೋರನ್ನ ಎತ್ತಿರ್ಕೆ ಹಾಕಲಿ ಬರ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಇಸ್ ಒನ್ ಆಫ್ ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಫೀಲ್ಡ್ ನೇಗಾಕು ಬಿಕಾಸ್ ಇಟ್ ಡೈರೆಕ್ಟ್ நீங்க வந்து ಕ್ಲೈಂಟ್ ಕೂಡ ಕನೆಕ್ಟ್ ಮಾಡಲು ನಂಗೆ ಬರ್ತಾ ಸೊ ನಾ ಲೀಗಲ್ ಬರ್ದಲ್ಲಿಯೂ ನನಗೆ ಡಿಜಿಟಲ್ ಮಾರ್ಕೆಟಿಂಗ್ ಬೇಕು ಬೇರೆ ಏನೇ ಬರಲಿ ಡಿಜಿಟಲ್ ಮಾರ್ಕೆಟಿಂಗ್ ಬೇಕು ಆ ಡಿಜಿಟಲ್ ಮಾರ್ಕೆಟಿಂಗ್ ಬಂದು ಇಸ್ ಒನ್ ಆಫ್ ಮೈ ಫೇವರೇಟ್ ಅದು ಮಾಡಿದೆ ಎಂಜಿನಿಯರಿಂಗ್ ನಾ ಬರ್ದಿದೆ ಎಂಜಿನಿಯರಿಂಗ್ ವೆರಿ ಹ್ಯೂಜ್ ವಾಸ್ಟ್ ಚಾಲೆಂಜಿಂಗ್ ಕಡ್ದೆ ಅದು நிறைய ವೆಬ್ಸೈಟ್ ಎಲ್ಲವೇ ಇದು ಮಾಡಿದೆ ಬಟ್ ಐಟಿ ಬಂದಾಗ ಸರ್ವಿಸ್ ಬೇಸ್ ಮಾಡಿ ನಾವು ವರ್ಕ್ ಮಾಡಿದೆ ಸೊ ಇದು ಎಲ್ಲವೇ ಫೀಲ್ಡ್ ಆಫ್ ಎಕ್ಸ್ಪರ್ಟೈಸ್ಮೆಂಟ್ ರೈಟಿಂಗು ಸೊ என்ன ಈಗ நீங்க ಬರ್ದ ಆರಂಭಿಸಲ ಪ್ಯಾಷನ್ ಲೀಟು ನಿಂಗೆ ಎಲ್ಲಾಗೂ ಸೇತಿ ಬರ್ದರ ಆರಂಭಿಸಿಪ್ಲ ನಂಗೆ ಒಂದು ಕಂಪನಿ ಇಲ್ಲ ನಂಗೆ ಎಲ್ಲಿ ಬೇಕು ಇವಾಗ ಇನ್ನಾಗಟ್ಟ ನಾ 11+ ಸ್ಟಾರ್ಟ್ಅಪ್ಸ್ ಇನ್ನಾಗಟ್ಟಾಗ ನಾ ವರ್ಕ್ ಮಾಡಿದೆ ಎತ್ತೇಂದಿಲ್ಲ ನಾ ಏನಿರ ಆ ಬ್ಲಾಗ್ ಝೂಮ್ ನಾಗ ಏನು ಬೀತಾ 1 ಜನ ಅದು ಹೋಯ್ತ ಈಗ ಬಂದು ಸ್ಟಾರ್ಟಿಂಗ್ ಆಗ 1 ವರಿ ಬೇಕಾ ಇಲ್ಲ ಏನ 5000 ವರ್ಡ್ಸ್ ಲಿಮಿಟ್ ಬೇಕೋ ಅದಕ್ಕೆ ಫುಲ್ ನಾ ಇದು ಮಾಡಿ ಕೊಡೋರ್ಗ ನಾ ಬಂದು ನಂಗೆ ಬಂದು ರೆಡಿ ಆಗ್ಬೋದು ಸೊ ದಟ್ ಇಸ್ ಹೌ ನೀ ಕಂಟೆಂಟ್ ಮಾಡಿ ನಾ ಪ್ಯಾಷನ್ ಬಂದು ಅಲ್ಲಿಗೆ ಲೀಡ್ ಆರ ஸோ கிளைண்ட் ஃபுல்லாக அப்புறம் இது கண்டிட்டு அண்ட் கான்டென்ட் ரைட்டிங் நீ யாரதையும் வித்தலோ அது வந்து எல்லா ಇಂಡಸ್ಟ್ರಿಗೂ ಒಂದು ಪ್ಲಸ್ ಆಕ್ಚುಲಿ ಖಂಡಿತ ಅದು ಬೇಕು ಕಾಂಟೆಂಟ್ ಇಲ್ಲದೆ ಎಡೆಯೇ ಇಲ್ಲ ನಂಗೆ ವಾಸದ ಕಾಂಟೆಂಟ್ ಬಂದು ಎಲ್ಲಾಗೂ ಬೇಕು ಸೊ ನೀ ಇಂಡಸ್ಟ್ರಿಗೂ ಹೋಗ್ಲಿ ನೀ ಕಾಂಟೆಂಟ್ ನೀ ಬರ್ದ ಅರ್ದೇ ಇದ್ರೆ ದಟ್ ಇಸ್ ಆಕ್ಚುಲಿ ವೆರಿ ಮಚ್ ಆಡೆಡ್ ಪ್ಲಸ್ ಬಂದು ನಿಂಗಾಗ ಸೊ ದಟ್ ಇಸ್ ದೇರ್ ನೆಕ್ಸ್ಟ್ ಬಂದು ಆಪರ್ಚುನಿಟೀಸ್ ಫಾರ್ ಕಾಂಟೆಂಟ್ ರೈಟಿಂಗ್ நீங்க கான்டென்ட் ரைட்டிங் எத்தமாக்க பரியாக்கோ அது என்பது வந்து ரிசர்ச் ரைட்டர் அது வந்து அப்புறம் டெக்னிக்கல் ஃபீல்டு நாங்க என்ன ಇಲ್ಲಿ நாங்க ಎಜುಕೇಶನ್ ಎಲ್ಲ ಮಾಡೋಲ್ಲ ಅದೇ ಮತ್ತೆ ಅದು வந்து இன்னும் ಅಬ್ರಾಡ್ ಬಂದು ಆ ಮಾರ್ಕೆಟ್ வந்து அப்புறம் ದೊಡ್ಡದಾಗಿದೆ ಸೊ ಆ ರಿಸರ್ಚ್ ರೈಟರ್ ಮೆಡಿಕಲ್ ರೈಟರ್ அதுவும் அப்ப மெடிக்கல் ஃபீல்டுக்கும் நிறைய ஆக்சுவலி பேஸ் ஹை ரிசர்ச் ரைட்டர் மெடிக்கல் ரைட்டர் எல்லாம் பேஸ் ஹை பிகாஸ் லாட் ஆஃப் டெக்னிக்கல் டீடைல்ஸ் வந்து தேவைப்படுறேன் ಟೆಕ್ನಿಕಲ್ ರೈಟರ್ ನಾ ಏದು ಇದು ಐಟಿ ಕಂಪನೀಸ್ ಎಲ್ಲ ಡಾಕ್ಯುಮೆಂಟೇಶನ್ ಮ್ಯಾನ್ಯಲ್ ಅದೆಲ್ಲ ಮಾಡ್ಯಾರಲ್ಲ ಅದೆಲ್ಲ ಒಂದು ಟೆಕ್ನಿಕಲ್ ರೈಟರ್ ಬಂದ್ರ ಕಾಪಿ ರೈಟರ್ ನಾ ಏದಂಗೆ ಸೇಲ್ಸ್ ಕಾಪಿ ಅದೇ ತನಿಯ ಇದು ಅದು வந்து ಒಂದೊಂದು ಇದು ಸೇಲ್ಸ್ ಎತ್ತ ನಡೆದಾರ ನಂಗೆ ಕ್ಲೈಂಟ್ ಎತ್ತ ಅಟ್ರಾಕ್ಟ್ ಮಾಡೋ ಒಂದು ಆಪ್ ಅದೊಂದು ಬಂದು ಒಂದು ಸೇಲ್ಸ್ ಬಂದು ಕನ್ವರ್ಟ್ ಆರಾಮ್ ಅದು வந்து ಕಾಪಿ ರೈಟಿಂಗ್ ನೆಕ್ಸ್ಟ್ ಕ್ರಿಯೇಟಿವ್ ರೈಟಿಂಗ್ ಇಸ್ ಎವ್ರಿಥಿಂಗ್ ಯು ಕ್ಯಾನ್ ರೈಟ್ ಅಥವಾ ಫ್ರೀಲಾನ್ಸರ್ ಇನ್ನೊಂದು ಬಂದು ಆಪರ್ಚುನಿಟಿ ಫ್ರೀಲಾನ್ಸರ್ ದಟ್ ಇಸ್ ಅನದರ್ ಒನ್ ಆಫ್ ದ ಗ್ರೋಯಿಂಗ್ ಮಾರ್ಕೆಟ್ ಅದಾದ ನೀ ಬಂದು ಒಂದು ಜಾಬ್ ಬಂದು ಜಾಯಿನ್ ಮಾಡುತ್ತಾಗಿಲ್ಲ ನೀ ಬಂದು ನಿನಗೆ ಇಷ್ಟಾಗ ನಿನಗೆ ತಯಾರಿಕೊಟ್ಟ ಜಾಬ್ ಈಸಿಟ್ಟು ಅದಿಂದಡು ಮಾಡಿ ಬಿರಿಕಿಟ ಕೊಟ್ಟು ಬಿಡಾಕು ಸೊ ಇದು ಬಂದು ನಿನ್ನ ಕಂಫರ್ಟಬಿಲಿಟಿ ಜನಾಗೂ ಕೆಲಸ ಮಾಡೋಣಂಗೆ ಇಲ್ಲ ಫ್ರೀಲಾನ್ಸಿಂಗ್ ಮಾರ್ಕೆಟು ಆಡದೆ ಸೊ ಬಿಗಿನರ್ಸ್ಗೂ ಅದು ಓಕೆ ಬ್ಲಾಗರ್ ನಾ ಇದಂಗೆ ಬ್ಲಾಗ್ಸ್ நிறைய ಬರ್ಬೇಕು ಅದು ಬ್ಲಾಗರ್ಗೂ ಆಡದೆ
ಅಂದೆರಡು ವೆಬ್ ಕಂಟೆಂಟ್ ರೈಟರು, ಅಂದೆರಡು ಅಕಾಡೆಮಿಕ್ ರೈಟರ್, ದೆನ್ ಕಾಂಟೆಂಟ್ ಎಡಿಟರ್, ಪ್ರೂಫ್ ರೀಡಿಂಗ್. ಇದೆಲ್ಲ ಮಾಡಿದ್ಮೇಲೆ ನಿಂಗೆ ಖಂಡಿತ ಎಡಿಟಿಂಗು ಪ್ರೂಫ್ ರೀಡಿಂಗು ಆಡೋದು. ಸೊ ಅದು ಬಂದು ಇದು ஏதுங்க மில்லியன்ஸ் ஆஃப் ஆப்பர்ச்சுனிட்டிஸ் கான்டென்ட் ரைட்டிங்ல ஒன்றும் நீங்க எத்தருவே முடியாது. ஸோ தீஸ் ஆர் த ஆப்பர்ச்சுனிட்டிஸ். ದೆನ್ ನೆಕ್ಸ್ಟ್ ಇಸ್ ಎತ್ತ ಕಾಂಟೆಂಟ್ ರೈಟಿಂಗ್ ಬಂದು ನಿಂಗ ಬಂದು ಅಪ್ರೋಚ್ ಮಾಡೋದು. ಕಾಂಟೆಂಟ್ ರೈಟಿಂಗ್ ಎತ್ತ ಅಪ್ರೋಚ್ ಮಾಡೋದು ನೀಗ ಈಗ ಬಂದು ಈಗ ಒಂದು ಕೆಲ್ಸಕ್ಕೂ ಸೇದಾರಿ ನಾನು ಎತ್ತಮಕ್ ಬರ್ಬೋದು ಅಥವಾ ಕಟ್ಟಂದ್ರೆ ಎರಡು ಒಂದು ಅಟ್ರ ನಿಂಗ ಒಂದು ದೊಡ್ಡರ ಬರ್ವದ ಇಲ್ಲ ಕುನ್ನೋದ ಬರ್ವದ ಅದನ್ನ ಬಂದು ನಂಗೆ ಬಂದು ಸೆಟ್ ಮಾಡಿ ಆಡ್ಬೋದು. ಅದ್ರ ನೋಡಿ ಸ್ಟೈಲ್ ಟೋನ್ ನಂಗೆ ಅಲ್ಲಿ ಎತ್ತ ಬರ್ಬೋದು ಒಳಂಗ ಭಯಂಕರ ಟೆಕ್ನಿಕಲ್ ನಂಗೆ ಬರ್ವದ ಇಲ್ಲ ಬಂದು ಒಂದು ಬ್ಲಾಗ್ಸ್ ಮತ್ತೆ ಈಸಿ ಗೋಯಿಂಗ್ ನಂಗೆ ಒಂದು ಕಾನ್ವರ್ಸೇಷನ್ ಮಾಕ ಬರ್ಬೋದು ಅಂದ್ರೆ ಅದನ್ನ ಸೆಟ್ ಮಾಡೋದು. ಸೊ ಕಾಂಟೆಂಟ್ ರೈಟಿಂಗ್ ಬರ್ಬೋದು ನಿಂಗೆ ಅತ್ತ ಅಪ್ರೋಚ್ ಮಾಡೋದು. ಅಲ್ಲ ಕಡೆಯಸಿ ಟಾರ್ಗೆಟ್ ಗೋಲ್ ಆಡ್ನೋ ಏನಂದ್ರೆ ನಂಗೆ ಏನ ಬರ್ದನವೋ ನಂಗೆ ದಾರಗಾಯಿ ಬರದವೋ ಅದು ಬಂದು ಆ ಟಾರ್ಗೆಟ್ ಆಡಿಯನ್ಸ್ ಬಂದು ಕರೆಕ್ಟ್ ಆಗಿ ಬಂದು ರೀಚ್ ಆಡುವಂಬುದು ಬಂದು ಖಂಡಿತ ಆಡೋದು ಖಂಡಿತ ಆಗೋದು. ಸೊ ದಿಸ್ ಇಸ್ ಹೌ ನೀ ಕಾಂಟೆಂಟ್ ರೈಟಿಂಗ್ ಬಂದು ನೀ ಅಪ್ರೋಚ್ ಮಾಡೋದು. ಸೊ ನೆಕ್ಸ್ಟ್ ಇಸ್ ಲೈಕ್ ಗೀತು ಅದೆಲ್ಲ ಆಡದೆಯಾ ನಾ ಅದೇ ಕಂಟಿನ್ಯೂ ಮಾಡೋದಾ? Continue Anu, just be a little bit slow. Okay, fine. ಸೊ ಇದು ಬಂದು ಏನಂದ್ರೆ ಹೌ ಡು ಯು ಬೀಟ್ ಆರ್ ಜನರೇಟ್ ಐಡಿಯಾಸ್ ಫಾರ್ ಕಾಂಟೆಂಟ್ ರೈಟಿಂಗ್. ಅದಾದ್ರು ಈಗ ನಾ ಏದಲ್ಲ 2 ವರ್ಷ ನಾ ಬರ್ದನೆ ಇದೆ 2 ವರ್ಷ ನಾ ಜನಾಗೂ ಬರ್ದಿಲ್ಲ ಇಂದು ಟಿಲ್ ಡೇಟ್ ಈಗ ನಾ 1500 ಮೇಲೆ ನಾ ಬರ್ದಿದೆ ಮ್ಯಾಲೆಯೇ ಬರ್ದಿದೆ ಏನಾರ ಅದನ್ನ ಇದು ಮಾಡೋಣ ಜನಾಗ ಬರ್ದಂತ ನಾ ಕೌಂಟ್ ಮಾಡಿ ನಾ ಇದೆ. ಸೊ ಆಸಾಗ ಬರುವನ ಒಂದೊಂದು ಜನಗೂ ಒಂದೊಂದು ಮಾಕ ಬರ್ಬೋದು, ಒಂದೊಂದು ಜನಗೂ ಬ್ಯಾರ್ ಮಾಕ್ ಆಡೋದು, ನೀ ಅಂದು ಬರ್ದೋರಿಗೂ ಇಂದು ಬರ್ಬೋದು ಕನೆಕ್ಟ್ ಹಾಕೊಡೋದು. ಸೊ ಐಡಿಯಾಸ್ ಬಂದೇ ಆಡೋದು ಅದು ಎತ್ತದು ಹೋಗಾರ ಕಾಂಟೆಂಟ್ ರೈಟಿಂಗ್ ಅದೊಂದು ಖಂಡಿತ தேவையாದ ಸ್ಕಿಲ್. ಅದು ಎತ್ತ ನಂಗೆ ಮಾಡೋದಿಲ್ಲ ಅದು ನಂಗೆ ಕ್ರಿಯೇಟಿವಿಟಿ ಬಂದು ನಂಗೆ ಅದನ್ನ ಪತಿ ಏನ ಕಲಿಪತಿ ಊರಿ ಹೋಯ್ತಿಲ್ಲ ನಂಗೆ ಕ್ರಿಯೇಟಿವಿಟಿ ಇದೆ ಮಾಡಕು. ಇನ್ನೊಂದು ಬಂದು ಬೇಸಿಕ್ ಗೂಗಲ್ ಸರ್ಚ್ ಮಾಡೋಣ ಅಲ್ಲಿ ಟಾಪಿಕ್ ಐಡಿಯಾಸ್ ಎಲ್ಲ ಬಂದ್ರ. ಇನ್ನೊಂದು ಬಂದು ನಂಗೆ ಟಾಪಿಕ್ ಜನರೇಷನ್ ಸೈಟ್ಸ್ ಕೀವರ್ಡ್ ಜನರೇಷನ್ ಸೈಟ್ಸ್ ಎಲ್ಲವೇ ಆಡದೆ ಅಲ್ಲಿ ನಂಗೆ ನೋಡಿ ಅದನ್ನ ಬೇಸಿ ನಂಗೆ ಬರೆಯಾಕು. ಇನ್ನೊಂದು ಇಂಪಾರ್ಟೆಂಟ್ ಬಂದು ಆಡಿಯನ್ಸ್ ನಂಗೆ ಆಡಿಯನ್ಸ್ ಕೂಡ ಮಾತಾಡಿ ದಾರಗೆ ನಂಗೆ ಬರ್ದನೋ ಅಪ್ಪರು ಕೂಡ ನಂಗೆ ಎಂಗೇಜ್ ಮಾಡಿಯೇ ಬಂದು ನಂಗೆ ಇದಾರ. ಸೊ நீங்க கான்டென்ட் ரைட்டிங்கா இப்பனா அது வந்து நீங்க உங்க லைஃப் ஸ்டைலாவே ஆயிடுற நீங்க அதுக்கா யோசிச்சிರ நீ மனக்கன்னு ಬರ್ದರಿಯೋ ಲೇಟಾ ಬರ್ದರಿಯೋ ಇಲ್ಲ ಅಪ್ಪರ ಇದ್ ಮಾಡ್ರಿಯೋ ಅಲ್ಲ ಬಂದು ಅದೇ ಒಂದು ಲೈಫ್ ಸ್ಟೈಲ್ ಆಯ್ತು ಆಕ್ಚುಲಿ ನಿಂಗೆ ಬರುವುದು ಅಷ್ಟೇ ಒಂದು ಪ್ಯಾಷನ್ ಆಡೋಣ ನಂಗೆ ಆಸೆ ಬರೋನೇ ಬಂದು ಡೆಫಿನೆಟ್ ಅದು ಲೈಫ್ ಸ್ಟೈಲ್ ಆಗೋದೇ ಏನೋ. ಸೊ ದಟ್ ಇಸ್ ಹೌ ಯು ಹ್ಯಾವ್ ಟು ಜನಾಗೂ ಐಡಿಯಾಸ್ ಬಂದು ನಿಂಗೆ ಜನರೇಟ್ ಮಾಡೋದು. ನೆಕ್ಸ್ಟ್ ಬಂದು when did content writing turn into content strategizing? கான்டென்ட் ரைட்டிங்னா கான்டென்ட் ஸ்ட்ராட்டஜைசிங் நிறைய இது அது எத்த ஆரம்பத்துல நான் ஏதங்க ஃபர்ஸ்ட் ಬಂದು நிறைய ಇದು ಬಂದು ದಾರ ನಿನಗೆ ಏಗಿ ಇತಮಾಕ ಬರ ಅಂತ ಹೇಳ ಬಂದು ಅದು ಕಾಂಟೆಂಟ್ ರೈಟಿಂಗ್ ಓಕೆ ಫೈನ್ ನಿಮಗೆ ಏಗಿ ಯಾರ ಇತಮಾಕಲ್ಲ ನಾನು ಬರೆಂದು ಹೇಳಿದ್ರು ಅತಮಾಕ ಬಾನು. ಸೊ ಒನ್ಸ್ ನೀ ಬಂದು ಅದ್ರ ಪತಿ ಒನ್ಸ್ ಜಸ್ಟ್ ಎಲ್ಲ ಹೋಗ ಸುಗ್ಗಿಲ್ಲ ನಂಗೆ ಹೋಗ್ಬೋದು ನಂಗೆ ಬಂದು ಏನನ್ನ ಆಡದೇನೆ ಯಾಕಂದ್ರೆ ಆ ಇಂಡಸ್ಟ್ರಿಗೆ ಬಂದು ಒಂದೊಂದು ಜನ ಒಂದೊಂದು ಟ್ಯಾಗ್ ಅಟ್ಟುಂಡೇ ಅಟ್ರ ಆಗ ಒಂದೊಂದು ಜನಗೂ ನಂಗೆ ಬಂದು ಇನ್ನ ಲರ್ನ್ ಮಾಡಿದ್ದು ನಿಮ್ಗೆ ಇದು ಬೇಕು ನಿಮ್ದು ಇತ್ತಮಕ್ ಬರ್ಬೋದು ಇದೊಂದು ಅದು ಬೇಕು ಅತ್ತಮಕ್ ಬರ್ಬೋದು ಅಂತ ನಂಗೆ ಲರ್ನ್ ಮಾಡಿದ್ದೆ ಇದನ್ನು. ಸೊ ಆಗ ಬಂದು ನಂಗೆ ಎಲ್ಲ ಅರ್ಧವನ್ನ ನಂಗೆ ಎಕ್ಸ್ಪರ್ಟೈಸ್ ಆಡೋನೆ ನಂಗೆ ಆಗ ಈಗ ನಂಗೆ ಕ್ಲಿಯರ್ ಆಡದೆ ಈಗ ಒಂದು ಧಾರಾಳ ಈಗ ಕಂಪನಿ ಆರಂಭಿಸ್ಯಾರ ಅಂದ್ರೆ ನಾ ಬಂದು ಅವಾಗ ಏನ ಬೇಕು ಅದರ ಸ್ಟಾರ್ಟಿಂಗ್ A to Z ನಾ ಬಂದು ಹಿಂದಿ ಇತ್ತಮಕ್ ಆಡೋದು ಒಂದು ಫುಲ್ ನಂಗೆ ಪ್ಲಾನ್ ಹಾಕಿ ಅದನ್ನ ಇದು ಮಾಡಿ ಸ್ಟೇಜ್ ಇಂದು ಸೋಷಿಯಲ್ ಮೀಡಿಯಾದಲ್ಲಿ ಆಡೋದು ಅದು ಬಂದು ಅದನ್ನ ಟೋನ್ ಇತ್ತಮಕ್ ಆಡೋದು ಇಂದು ಈ ಟ್ರೆಂಡ್ ಬಂದು ನಂಗೆ ಯುಟಿಲೈಸ್ ಮಾಡೋದು ಅದನ್ನ நிறைய ನಂಗೆ ಬಂದು ಇದು ಮಾಡಿಂದೇ ದಾರು ನಂಗೆ ಹೇಗೂ ಅವಶ್ಯ ಇಲ್ಲ ನಂಗವೇ ಬಂದು ಇದು ಮಾಡಿ ಹೋಗಾಕು. ಸೊ ಅದು ಬಂದು ಇದು ಕಾಂಟೆಂಟ್ ಸ್ಟ್ರಾಟಜೈಸಿಂಗ್ ಬಂದು ನಂಗೆ ಮಾರ್ಗ. The next one is ಬಂದು why is it mandatory to know digital marketing with content writing? ನಂಗೆ ಪರ್ಸನಲ್ ರೈಟರ್ ಇಬ್ಬನಿಗೆಟ್ಟತ್ತ ಅದು ಬರು ಕಾಂಟೆಂಟ್ ರೈಟಿಂಗ್ ನೀ ಒನ್ಸ್ ಬಂದು ನಿಂಗೆ ದಾರಲ್ಲಿ ಇಂಡಸ್ಟ್ರಿಗೆ ಓದಿ ಇಂದಲ್ಲ டிஜிட்டல் மார்க்கெட்டிங் இல்லாத நீங்க கான்டென்ட் ரைட்டிங் வருவதுக்குவே முடியாது கண்டிப்பாவே அது 60 ஸ்கில் ஆக்சுவலா ಯಾಕಂದ್ರೆ ಒಂದು ನಂಗೆ ಕಾಂಟೆಂಟ್ ಬರ್ದಲ್ಲ SEO ಕಾಂಟೆಂಟ್ ಹೇಳ್ಯಾರ ಸರ್ಚ್ ಎಂಜಿನ್ ಆಪ್ಟಿಮೈಸೇಷನ್ ಕಾಂಟೆಂಟ್ ಅಂದ್ರೆ ಬುರ್ದ ಬರ್ದಲ್ಲ ಬಂದು ಗೂಗಲ್ದು ನಂಗೆ ಬಂದು ಈಗ ಏನ ಲೈಕ್ ಈಗ ಲೀಗಲ್ ನಂಗೆ ಇದು ಮೆಟ್ಟಿದೆ ಅಂದಲ್ಲ ಆಗ ಗೂಗಲ್ ಬಂದು ಏನ್ ಮಾಡ್ರ ನಿಂಗೆ நிறைய ಅಳ್ದ ಅಲ್ಲ ಅದು ಎತ್ತದ್ನ ಇದು ಮಾಡ್ರ ಅಂದ್ 60 ಉಂಟಲ್ಲ ನಂಗೆ ಏನ ಪರ್ಟಿಕ್ಯುಲರ್ ಅದ್ರ ಪತಿ ಏನ ಬೇಕು ಈಗ ನಂಗೆ ಬೈಕ್ ಒಂದಲ್ಲ ಬೈಕ್ ನ ಪರ್ಟಿಕ್ಯುಲರ್ ವೆರೈಟಿ ಪತಿ ನಂಗೆ ಹಾಕ್ಲತ್ತ ಅದು ಬಂದರ. ಸೊ ಅದು ಎತ್ತ ಅಲ್ಲಿ ಹಾಕಿಲ್ಲ ಅದಕ್ಕೆ ಎತ್ತ ಅದು ಮ್ಯಾಚ್ ಮಾಡ್ರು ಆ ಮ್ಯಾಚ್ ಮಾಡೋ ಕೀವರ್ಡ್ ಎಲ್ಲ ನಂಗೆ ಕಾಂಟೆಂಟ್ ಹಾಕಿ ಕರೆಕ್ಟಾ ಬರೋದು ಅದಕ್ಕೆ ಆಗ ಬಂದು SEO ಆಪ್ಟಿಮೈಸ್ ಮಾಡೋದು ಸರ್ಚ್ ಎಂಜಿನ್ಗ ಗೂಗಲ್ ಎನಿ ಸರ್ಚ್ ಎಂಜಿನ್ ಹತ್ರ
ಆ ಸರ್ಚ್ ಎಂಜಿನ್ ಬಂದು ಆಪ್ಟಿಮೈಸ್ ಮಾಡೋರ್ಗ ಖಂಡಿತ ಡಿಜಿಟಲ್ ಮಾರ್ಕೆಟಿಂಗ್ ಅದು ಬೇಸಿಕ್ ಆದ ನೀವು ಫುಲ್ ಅರ್ವತ್ತಾಗಲ್ಲ ಬಿಕಾಸ್ ಡಿಜಿಟಲ್ ಮಾರ್ಕೆಟಿಂಗ್ ಇನ್ செல்ஃப் இஸ் அப்புறம் தொட்ட ஃபீல்டு நிறைய இடத்த ಒಬ್ಬನಾல ಅದನ್ನೇ ಮಾಡಿ ಬಿಡ್ಕೊಂಡು முடியாது ಟೈಮ್ ಕನ್ಸ್ಯೂಮಿಂಗ್ ಅದು ಮತ್ತೆ ಅಲ್ಲ ಬೇಸಿಕ್ ಬಂದು ಅರ್ಧಲತ್ತ ಈಗಿನ ಇಂಡಸ್ಟ್ರಿಗೆ ಬಂದು SEO ಬೇಸ್ ಕಾಂಟೆಂಟ್ ರೈಟರ್ಸ್ ಬೇಕು ಸೊ ಆಗ ನಂಗೆ ಎತ್ತ ಕಾಂಟೆಂಟ್ ಎತ್ತ ಹೋಗಿ ಸೇರ್ರ ಎಲ್ಲಿಗೆ ಹೋಗಿ ಸೇರ್ರ ಅದನ್ನ ಮ್ಯಾಚ್ ಮಾಡೋರ್ಗೊಂದು ಆಪ್ಟಿಮೈಸ್ ಮಾಡೋರ್ಗೊಂದು ಕಾಂಟೆಂಟ್ ಆಪ್ಟಿಮೈಸಿಂಗ್ ಫಾರ್ ಸರ್ಚ್ ಎಂಜಿನ್ அதுக்கு வந்து கண்டிப்பா டிஜிட்டல் மார்க்கெட்டிங் தேவை ஸோ ಅದನ್ನು ನಂಗೆ ಬೇಸಿಕ್ ಲೈಟ್ ಆರ್ಬೋದು ಅದು ಎಲ್ಲಿ ಆರ್ಬೋದು ನಾ ಏನೇ ನೆಕ್ಸ್ಟ್ ಬಂದು ಓಕೆ ಡಿಜಿಟಲ್ ಮಾರ್ಕೆಟಿಂಗ್ ಏದಂಗೆ ಕಾಂಟೆಂಟ್ ರೈಟಿಂಗ್ ಕೂಡ ಏನೇನ ಬೇಕು ನಂಗೆ ಇಂಡಸ್ಟ್ರಿಗೆ ಕಾಂಟೆಂಟ್ ಬರುವನೆ ಗುರು ಕಾಂಟೆಂಟ್ மட்டும் ಬರುವುದು ನಂಗೆ ಇಲ್ಲ ನಂಗೆ ಅದ್ರ ಪத்தி நிறையவே ಅರವುದು ಸೊ ನಾ ಇದಂಗೆ ಡಿಜಿಟಲ್ ಮಾರ್ಕೆಟಿಂಗ್ ಅಟ್ಲೀಸ್ಟ್ ಬೇಸಿಕ್ ಫೀಲ್ಡ್ ಅದು ನಾ ಬಂದು ಆಲ್ರೆಡಿ ಕಂಪ್ಯೂಟರ್ ಸೈನ್ಸ್ ಯಾರ್ದಾರು ಇದ್ದಾರೋ ಅವಕ್ಕೆ ಇದು ನಂಗೆ ಆಲ್ರೆಡಿ ಡಿಜಿಟಲ್ ಮಾರ್ಕೆಟಿಂಗ್ ಒಂದು ಬೇಸಿಕ್ ಅಳವು ನಂಗೆ ಹಚ್ಚಿಟ್ರೆ ನಾ ಪ್ರಾಜೆಕ್ಟ್ ಕಾಲೇಜ್ ಎದೇಶೆ ಮಾಡಿದೆ ಸೊ ಇಂಡಸ್ಟ್ರಿ ಬಪ್ಪನೆ ನಂಗೆ ಆಲ್ರೆಡಿ ಅದು ಬಂದು ನನ್ನ ಪத்தி ನಾನು நிறைய ಅರ್ಧಂಗೆ ಆಯ್ತಾ ಸೊ ಅದು ಒಂದು ಅಟ್ಟ ಸೊ ಇವನ್ ಅದರ್ವೈಸ್ ಬಿಗ್ನೆಸ್ ಡಿಜಿಟಲ್ ಮಾರ್ಕೆಟಿಂಗ್ ಒಂದು ಕಷ್ಟವೇ ಇಲ್ಲ ಇಟ್ಸ್ ವೆರಿ ಈಸಿ ಆಕ್ಚುಲಿ ಅದನ್ನ ಏನ್ ಅದೆಲ್ಲ ಎಲ್ಲಿ ಇದು ಮಾಡೋದು ಅಂತ ಹೇಗಿನ ಡಿಜಿಟಲ್ ಮಾರ್ಕೆಟಿಂಗ್ ಅರ್ಬೋದು ಇನ್ನೊಂದು ಬಂದು ಡಿಸೈನ್ ಬಂದು ಎತ್ತಂದ್ರೆ ಈಗ ಒಂದು ಕಾಂಟೆಂಟ್ ಬರ್ದು ನಂಗೆ ಖಂಡಿತ ಒಂದು ನಾರ್ಮಲ್ ನೋಟ್ಬುಕ್ ಬರ್ದಲ್ಲಿ ರೆಡ್ ಪೆನ್ನು ಗ್ರೀನ್ ಪೆನ್ನು ಬ್ಲಾಕ್ ಪೆನ್ನು ಬ್ಲೂ ಪೆನ್ ಹೇಗೆ ಅದನ್ನಾಕಲ್ಲ ನಂಗೆ ಒಳಗೆ ಬರ್ಬೋದು ನಂಗೆ ಅರ್ದು ಸೊ கண்டிப்பா அதுக்கு ஏத்த மாதிரி நம்ம ஆன்லைன் கான்டென்ட் பார்க்கறது வந்து அது வந்து குரு பிளாக் அண்ட் ஒயிட் ஆட்ல இட்ஸ் நாட் தட் எஃபெக்ಟಿವ್ ಅದು ಬಂದು ಅದು ರೀಚ್ ಆಗ ಈಗ ಏನ್ ನಮಗೆ ಪ್ರಾಪರ್ ಡಿಸೈನ್ ಒಂದು ವರ್ಡ್ ಹೈಲೈಟ್ಸ್ ಅದನ್ನ ಇದೆಲ್ಲ ಅಟ್ಲತ್ತ ಬಂದು ಅದು ಬಂದು ರೀಚ್ ಆರ ಸೊ ಅದಕ್ಕೆ ಬಂದು ಡಿಸೈನ್ ಖಂಡಿತ ಇರ್ಬೋದು ಅದು ಫ್ರೀ ಟೂಲ್ ಬಂದು ಜಿಮ್ ಪ್ಯಾಡ್ ಅದ ನಂಗೆ ನಾರ್ಮಲಾவே ட்ரை ಮಾಡಾಕ நார்மல் சாஃப்ட்வேர் ನಂಗೆ ಬಂದು ட்ரை ಮಾಡಿ ಅರ್ಧ ಬಿಟ್ಲ ಒಂದು ಪ್ರಶ್ನೆ கிடையாது ಸೊ ಇಲ್ಲಾಟಿ ಬಂದು ನಂಗೆ ಅದನ್ನ ಅರಿಯೋ ಅದನ್ನ ಎಲ್ಲ ನಾರ್ಮಲಾ ஆன்லைன்ல வந்து டூல்ஸ் எடுது கேன்வா ஹப்ஸ்பாட் வந்து டிசைன் டெம்ப்ளேட் எடுது அதாவது ஆல்ரெடி டெம்ப்ளேட் மாக்க அது என்ன எக்ஸாக்ட் டிசைன் அத நாங்க ஜஸ்ட் போய் நீங்க வேர்ட் மட்டும் மாத்தி ஆக்கணுங்க எடுது ஸோ நீ வந்து கம்ப்ளீட்டா ಈ ಫೀಲ್ಡ್ಗೆ ಓನೇಂದ ಅದನ್ನೇ ಅಟ್ಲ ನೀನು ಡಿಜಿಟಲ್ ಮಾರ್ಕೆಟಿಂಗ್ ಡಿಸೈನ್ ಕಾಂಟೆಂಟ್ ಎಲ್ಲವೇ ನೀ ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿ ನೀ ಇದೆಲ್ಲ ಲಿಟ್ರಲಿ ನಂಗೆ ಬಂದು ಕಂಪ್ಲೀಟ್ ಪ್ಯಾಕೇಜ್ ಆಯ್ತು ದಾರಲ್ಲಿ ನಂಗೆ ಬೇಡ ಅಂದ್ರೆ ಹೇಗೋದುವೆ ಮುಡಿಯ ಕಾಂಟೆಂಟ್ ರೈಟಿಂಗ್ ಅರ್ಧಂದು ಸೈಡ್ ನಂಗೆ ಬಂದು ಇನ್ನ ಮಾಡ್ಲಾ ಅப்புறம் ஒல்லிட்டு வந்து ಹೇಗೋದು ಬನ್ನಿ கண்டிப்பா ನೆಕ್ಸ್ಟ್ ಬಂದು what qualities you should have for content writing every day on the creating mind under ಇದಂಗೆ ನಾವು ಯೋಚಿಸೋದು ಟಕ್ ಟಕ್ ಯೋಚಿ ಏನು ಕಂಟೆಂಟ್ ಇದು ಮಾಡೋದು ಅದಂದು ನಂಗೆ ವರ್ಡ್ಸ್ ಕೂಡ ಪ್ಲೇ ಮಾಡೋದು ಬಂದು ನಂಗೆ ಅಪ್ಪರ ಬಂದು ಇಷ್ಟೆಲ್ಲ ಹಾಕಿ ನಾಳೆ ಹಾಕಿ ನಂಗೆ ಇಂಟ್ರೆಸ್ಟಿಂಗ್ ಆಡೋದು ಅಂದ್ರೆ ನಂಗೆ ಬಂದು ಅಪ್ಪರ ವರ್ಡ್ಸ್ ಬಂದು ಅರಬೋದು ಏಕ ವರ್ಡ್ಸ್ ಅರಬೋದು ಅಂದಲ್ಲ ಎತ್ತೆ ನಂಗೆ ಮೈಂಡ್ ಏನು ನೆನ್ಚಿನ್ವೋ ಕರೆಕ್ಟಾ ಎದು ಮಾತಿರ ವರ್ಡ್ಸ್ ಮಾತಿರ ಇಲ್ಲಾಟಿ ನಂಗೆ ವರ್ಡ್ಸ್ ಕರೆಕ್ಟಾ ಇಲ್ಲಾರ ಇಪ್ಲ ಅದನ್ನ ಬಂದು ಫ್ಲೋ ಸಿಕ್ಕ ஸோ நாங்க நிறைய ஒக்குலரி இடத்துல வந்து அது வந்து நீங்க கண்டிப்பா ஹெல்ப் பண்றா அல்ல இத்தனை 8 டே பிகினர்ஸ் வந்து இது ಮಾಡவே ಗನ ಬಿಕಾಸ್ ಇಂಟರ್ನೆಟ್ அதுவே ಅಡದ ಇಂಟರ್ನೆಟ್ ಇನ್ನೇನು ತನಿ ಟೆಸಾರಸ್ ಡಿಕ್ಷನರಿ ನಂಗೆ ವರ್ಡ್ಸ್ ಎತ್ತ ಪ್ಲೇ ಮಾಡೋದು ಅದೆಲ್ಲವೇ ಇಂಟರ್ನೆಟ್ ಡೈರೆಕ್ಟಾವೇ ಅಡದೆ ಸೊ ನಂಗೆ ಅದಕ್ಕೆ ಏತ ಮಕ್ಕ ಬಂದು ಯೂಸ್ ಮಾಡಾಕು ಅಂದ್ರೆಡು ಎತ್ತಂದ್ರೆ ನಂಗೆ ಎದನ್ನು ಬಂದು ಕಾಂಪ್ಲೆಕ್ಸ್ ಬರೀಕೊಡಾರೆ ಎಲ್ಲ ಬಂದು ಎಲ್ಲಾನ ಪುರಿಂಜೋ ಲೆವೆಲ್ಗೆ ಎತ್ತಿ ಬಂದು ಬರೋದು ಆಕ್ಚುಲಾ ನೆಕ್ಸ್ಟ್ ಇಸ್ ಇಫ್ ಯು ಆರ್ ಅ ಕಂಪ್ಲೀಟ್ ಬಿಗಿನರ್ ನೀಗ ಬಿಗಿನರ್ ನೀಗ ಕಾಂಟೆಂಟ್ ರೈಟಿಂಗ್ ಹೋಗಿ ಹಾಕೋದು ಸೊ ಏನು ಮಾಡ್ರೆ ಬಿಗಿನರ್ ಆಯ್ತಲ್ಲ ಸೊ ಬೇಸಿಕ್ ಏನಾರ್ಬೋದು ಅಂದ್ರೆ ನಿನಗ ಇಂಗ್ಲಿಷ್ ಜನರಲ್ ರೈಟಿಂಗ್ ಸ್ಕೂಲ್ ಲೆವೆಲ್ ಕಾಲೇಜ್ ಲೆವೆಲ್ ಜನರಲ್ ಇಂಗ್ಲಿಷ್ ಪ್ರಾಪರ್ ಬರ್ದಿರ್ದಿಯಾ ದಟ್ ಮೋರ್ ದನ್ ಸ್ಟಾರ್ಟಿಂಗ್ ಬಿಗಿನಿಂಗ್ ಸ್ಕಿಲ್ಸ್ ಬಂದು தேவைப்படுற അതിൻ്റെടു ನಂಗೆ ಒಂದು ಟಾಪಿಕ್ ಪತ್ತಿ ಬರ್ನೋಲ್ಲ ಹೇಗುವೆ ನಂಗೆ ಆ ಟಾಪಿಕ್ ಪತ್ತಿ ಎಲ್ಲ ಅರವದೊಂದು ಅವಶ್ಯ ಇಲ್ಲ ಅದು ಬಂದು ನಂಗೆ ಟೈಮ್ ಹೋಗೋದು ಅದನ್ನ ಎಕ್ಸ್ಪೀರಿಯನ್ಸ್ ನಂಗೆ ಬಂದು ಸಿಕ್ಕಿರ ಸೊ ಆ ಟೈಮ್ ಏನ್ ಮಾಡೋ ನಂಗೆ ಏಸ್ದಾಗ ರಿಸರ್ಚ್ ಮಾಡೋದು ಅದು ಆಡೋದು ಆ ಟಾಪಿಕ್ ಪತ್ತಿ ರಿಸರ್ಚ್ ಮಾಡೋದು ಅನ್ನ ಪತ್ತಿ ಅಪ್ಪರ ಓಡೋದು ಓದಿದ ಮೇಲೆ ನಂಗೆ ಅರ್ಧನ ಬಿಟ್ಟು ನಂಗೆ ಇದು ಮಾಡೋದು ಬರೆದು ಅಲ್ಲಿಂದ ಬಂದು ಲರ್ನ್ ಮಾಡಿ ಇಂಪ್ರೂವೈಸ್ ಮಾಡಿ ನಂಗೆ ಅಲ್ಲಿಗ ನಂಗೆ ಆಂಗಲ್ ಏನೋ ಕೊಡೋರು ಮುಗಿದಾರ ಅದನ್ನ ನಂಗೆ ಯೋಚಿಸಿಲ್ಲ ಸ್ಟಾರ್ಟಿಂಗ್ ಏಸಕ್ಕೆ ನಂಗೆ ಓದಿಲ್ಲ ನಂಗೆ ಆ ಸಬ್ಜೆಕ್ಟ್ ನಂಗೆ ಹೇಗೂ ಫೆಮಿಲಿಯಾರಿಟಿ ಬಂದಿರ್ತಾನೆ ಸೊ ಅದೇ ಇದು ಬಂದು ಅದು ಕಂಪ್ಲೀಟ್ ಬೇಕು ನಿಂಗೆ ಬಿಗಿನರು ಅದನ್ನ ಯೋಚನೆ ಟಕ್ಕನ ಇದು ನಂಗೆ ಬರೆಯಾಕ ತೆಂಬದು ಇಲ್ಲೇ ಇಲ್ಲ ಟೋಟಲಾ ಈಗ ನಾವು ಈಗ ಮೆಡಿಕಲ್ ನ ದೋಸ್ತ ಅಲ್ಲ ಟೆಕ್ನಿಕಲ್ ನಂಗೆ ಏತರ ಆಗ್ತಾಗ ಮದ್ದು ಪತ್ತಿ ಅದು ಪತ್ತಿ ಇಲ್ಲ ನಂಗೆ ಅರ್ಧವಾ ಇಲ್ಲ ನೀವು ಅರಿಯ ನಾನು ಅರಿಯ ಇಫ್ ಯು ನಾಟ್ ಅ ಡಾಕ್ಟರ್ ಸೊ ಹಾಗೆ ಅಲ್ಲ ಏನ ಬಟ್ ಬೈ ರೀಡಿಂಗ್ ನೀವೇ ಎಲ್ವೇ ಫುಲ್ ಆಪರೇಷನ್ ಮಾಡೋದಿಲ್ಲ ಯು ಆರ್ ಜಸ್ಟ್
have to understand the perspective and you can அந்த பர்ಟಿಕ್ಯುಲರ್ ಇಂಡಸ್ಟ್ರಿಗಾಗಿ நீங்க ಬರೆದನು ಸೊ ಅದು வந்து கண்டிப்பாவே ಮಾಡಾಕು ನೀ ಟೋಟಲ್ ಅರಿಯಾದ ಟಾಪಿಕ್ ಕೂಡ ನೀತಿ ಮಾಡಾಕು ಅನ್ನೋಡ ಆಡ್ ಸ್ಪೈಸಸ್ ಬಂದು ನಿನ್ನ ಸ್ಟೈಲ್ ಆಫ್ ರೈಟಿಂಗ್ ಒಬ್ಬೊಬ್ಬನು ರೈಟಿಂಗ್ ಸಿಗ್ನೇಚರ್ ಇಸ್ ಯೂನಿಕ್ ನಿನ್ನ ಮಾಕ ನಾ ಬರ್ಬೋದು ಮುಡಿಯ ನನ್ನ ಮಾಕ ನೀ ಬರ್ಬೋದು ಮುಡಿಯ ಎವ್ರಿಬಡಿ ಆರ್ ಸೋ ಯೂನಿಕ್ ಸೊ ಅದನ್ನ ನಂಗೆ ಅದಕ್ಕೆ ಏತ ಮಾಕ ನಂಗೆ ಬಂದು ಸ್ಕಿಲ್ ಬಂದು ನಂಗೆ ಬಂದು ಅದಕ್ಕೆ ಅಪ್ಲೈ ಮಾಡಾಕು ஏதேங்க தார பிகினர்ஸா இருக்கு நீங்க ஏசக ஒரு டாபிக் தரோப நீங்க ಒಂದು ಕ್ಲೈಂಟ್ ಬಂದು ನಿಮಗೆ ಟಾಪಿಕ್ ತಂದುಪ್ರೋ ಏನು ಮಾನೆ ಎತ್ತ ಮಾಡೋಣ ಅವಶ್ಯ ಪಡೋದೇ ಇಲ್ಲ ನಂಗೆ ಆ ಕಾಲದ ಬುಕ್ಸ್ ಆದ್ರೆ ಲೈಬ್ರರಿಗೆ ಹೋಗಿ ತೇಡಿ ಎಲ್ಲ ಮಾಡೋದು ಈಗ ನಂಗೆ ಕೈವೇ ಮೊಬೈಲ್ ಹಿಡ್ದೆ ನಂಗೆ ಅದನ್ನ ಪತ್ತಿ ಫುಲ್ ಅಂಡ್ ಫುಲ್ ರಿಸರ್ಚ್ ಮಾಡಿ ನಂಗೆ ಒಂದು ಕಂಪ್ಲೀಟ್ ಮಾಡಾಕು ನಾ ಹೇಗೋದು ಇಂಗ್ಲಿಷ್ ಮಟ್ಟದ ನಾ ಬರ್ದಿದೆ ಬಿಕಾಸ್ என்ன ಕಾನ್ಫಿಡೆಂಟ್ ಲ್ಯಾಂಗ್ವೇಜ್ ಬಂದು ಇಂಗ್ಲಿಷ್ ಬಟ್ ಇದು ಬಂದು ಟೋಟಲ್ ಅಪ್ಲೈ ಯಾರ ನಾ ಏನೇನೇ ಹೇಳಿದನೋ ಅದು ಎಲ್ಲವೇ ಎಲ್ಲಾ ಲ್ಯಾಂಗ್ವೇಜ್ಗೆ ಅಪ್ಲೈ ಯಾರ ತಮಿಳಲ್ಲಿಯೂ ಸರಿ ಹಿಂದಿಯಲ್ಲಿಯೂ ಸರಿ ನಿಂಗೆ ಅಬ್ರಾಡ್ ಇದು ಅರಬಿಕ್ ಅಲ್ಲಿಯೂ ಸರಿ ವಾಟ್ ಎವರ್ ದಟ್ ಲ್ಯಾಂಗ್ವೇಜಸ್ ಎಲ್ಲಾಗೆ ಕಾಂಟೆಂಟ್ ರೈಟಿಂಗ್ ಬೇಕು ಖಂಡಿತವೇ ಬೇಕು ನಿಂಗೆ ಇದೇ ಟೆಕ್ನಿಕ್ ಯೂಸ್ ಮಾಡೋದು ಈಗ ನಾ ತಮಿಳ್ ಟಕ್ ನಾ ಬರ್ದ அறிய ಒಂದು நார்மல் லெவல் இருந்தால் இது மக்க நிறைய அரபிக்லாம் நிறைய அப்போக்கு இண்டஸ்ட்ரிக்கு நாங்க தரல அறிய ஸ்பானிஷ் நிறைய பேர் ஓதவிக்கிದಾರ ಫ್ರೆಂಚ್ நிறைய பேர் ಓದೋಕಿದಾರ நிறைய ಇದ್ದಾರಿಲ್ಲ ಆಗ ನಿಂಗ ಅದೇ ನಿಂಗ ಇಂಡಸ್ಟ್ರಿಗ ಅಪ್ಪೋಕ ಕಂಟ್ರಿಗೆ ಬಂದು ಕಾಂಟೆಂಟ್ ರೈಟಿಂಗ್ ಖಂಡಿತ ಸ್ಕಿಲ್ ಬೇಕು ಇದಕ್ಕೆ ಬಂದು ಮಲ್ಟಿ ಎಲ್ಲಾ ಎದರ ಪ್ಲೇನ್ ಇದು ತಾಂಡಿ ಎಲ್ಲಾನು ತಾಂಡಿ ಬಂದು ಟ್ರಾನ್ಸೆಂಡಿಂಗ್ ಕಾಂಟೆಂಟ್ ರೈಟಿಂಗ್ வந்து ಟ್ರಾನ್ಸೆಂಡಿಂಗ್ ಸ್ಕಿಲ್ ಅದಾದ ಎಲ್ಲ ತಾಂಡಿ ಬಂದು ಇದು ಬಂದು ಆಡದ ಸೊ ಇದು ಬಂದು ಮತ್ತ ಲ್ಯಾಂಗ್ವೇಜ್ಗೂ ಡೇಟಾ ಅಪ್ಲೈ ಮಾಡೋದು ಡೇಟಾ ಅಪ್ಲೈ ಮಾಡಿ ನಿಂಗೆ ಬರೆಯಾಕು ನಾವು ಕಾಂಟೆಂಟ್ ರೈಟಿಂಗ್ ನಂಗೆ ಬರಾಕು ಸೊ ನೆಕ್ಸ್ಟ್ ಒನ್ ಇಸ್ ಹೌ ಡು ಯು ನೋ ಯು ರೈಟ್ ಗುಡ್ ಯೂನಿಕ್ ಅಂಡ್ ಇಂಟ್ರೆಸ್ಟಿಂಗ್ ಸೊ ಅದು ಬಂದು ಎತ್ತ ಹೇಗ್ಯಾರ ಅಂದ್ರೆ ನಾರ್ಮಲ್ ಬರ್ದನೆ ನಂಗೆ ಹೇಗ್ಯಾರ ನಂಗವೇ ನಂಗೆ ಅರ್ದೋ ನಂಗೆ ಲೆವೆಲ್ ನಂಗೆ ಎತ್ತ ಬರ್ದು ನಂಬರ್ ನಂಗೆ ಅರ್ದೋ ಮತ್ತ ಕುರು ಹೇಗ್ಯಾರ ಅಂದ್ರೆಡು ನಿನ್ನೂ ಎತ್ತ ಗುಡ್ ಮಾಡಿ ಅಂದ್ರೆ ಈಗ ಒಂದು ಟಕ್ಕಿನ ಒಂದು ಟಾಪಿಕ್ ತಂದುಕ್ರಲ್ಲ ನನ್ ಎತ್ತ ಬೈಕ್ಲಿಯೂ ಬಾಲ್ ಹಾಕ್ಲಿ ಸಿಕ್ಸರ್ ಹಾಕೊಳ್ಳೋದು ನಿಂಗೆ ಇದ್ದೆ ಅಲ್ಲ ನಂಗೆ ಆಗವೇ ಅರ್ದು ನಂಗೆ ಲಿಟ್ರಲಿ ಫೀಲ್ಡ್ ಬಂದು ನಂಗೆ ಅಪ್ರೋ ಒಳಂಗ ಮಾಡಿ ಬಂದ್ರು ನಂಗವೇ ಅರ್ದು ಫಂಡಮೆಂಟಲ್ಸ್ ನಿಂಗೆ ಇದು ರೀಡಿಂಗ್ಸ್ ಅದೆಲ್ಲ ರೀಡಿಂಗ್ಸ್ ಬಂದರ ಸೊ ಅಲ್ಲ ಇದೆಲ್ಲ ಬಂದು ನೀ ಸ್ಟ್ರಾಂಗ್ ಆಗಿದ್ದಲ್ಲಿ ನೀ ಅರ್ದಿಯಾಕು ನೀ ಟಕ್ ಯೋಚಿಸಿದೆ ಟಕ್ ಫಾಸ್ಟ್ ಬರ್ದ ಯೋಚನೆ ನೀವು ಆಬ್ವಿಯಸ್ಲಿ ಬಂದು ಏನೇಂಗ ಬಿಗಿನರ್ಸ್ ಇದಕ್ಕೆ ಇದು ಮಾಡೋಕ್ಕಾಗಲ್ಲ ಅದು ಬಂದು ಎಕ್ಸ್ಪೀರಿಯನ್ಸ್ ಒಂದು ವಾರ ತಾನೆ ಒಂದು ವರ್ಷ ಹೋಗಿ 2 ವರ್ಷ ಹೋಗಿ ನೀ ಈ ವರ್ಷ 6 ಅಂಡಲ್ಲ ಇಲ್ಲ ಜಸ್ಟ್ ಮ್ಯಾಟರ್ ಆಫ್ 1 ವೀಕ್ ಆರ್ 1 ಮಂತ್ ಮ್ಯಾಕ್ಸಿಮಮ್ ನಂಗೆ ಬಂದು ಅದ್ರ ಎಕ್ಸ್ಪರ್ಟೈಸ್ ಬಂದು ಸಿಕ್ಕಿತ್ತು ಸೊ ಟೇಕ್ ಕ್ರಿಟಿಕಲ್ ರಿವ್ಯೂಸ್ ಒಬ್ಬ ಬಂದು ನಂಗೆ ಅಪ್ಪರ ಮಟ್ಟ ತಟ್ಟಿಯಾರ ಸೊ ಆ ಕ್ಯಾಟಗರಿ ಪತಿ ನಾ ಹೇಗವೇ ಇಲ್ಲ ಬಟ್ ದೇರ್ ಆರ್ ಅನದರ್ ಪೀಪಲ್ ಹೂ ಗಿವ್ ಪ್ರಾಪರ್ ರಿವ್ಯೂಸ್ ಈಗ ಎನಗ ದರ ಐತಿ ಬಂದು ನನಗೆ ತಂದರೆ ಇಂಟ್ರೆಸ್ಟ್ ನೋಡಿತಾ ಐತೆ ನಾ ಏನ್ ಮಾಡಿಲ್ಲ ಅವಕ್ಕರ ಸ್ಟೈಲ್ ಅವು ಕಿಲ್ ಮಾಡಾದ ಅಲ್ಲ ಇದನ್ನ ಚಿಟಿ ಲೈಟ್ ಬೆಟರ್ ಮಾಡಾಕೆ ಬಿಕಾಸ್ ನೈರಿಂಗ್ ಎಲ್ಲಾರ ಸ್ಟೈಲ್ ಯೂನಿಕ್ ಅವಕ್ಕೂ ಬರುವುದು ಎವ್ರಿ ಒನ್ ರೈಸ್ ಬ್ಯೂಟಿಫುಲಿ ಸೊ ಅದನ್ನ ಸ್ಟೈಲ್ ಕಿಲ್ ಮಾಡಾರೆ ಅಲ್ಲ ಜಾಸ್ತಿ ಬಿಗಿನರ್ಸ್ ಇದ್ದಾರಲ್ಲ ಅವಾಗ ಲೈಟಾ ನಂಗೆ ಇದನ್ನ ಮಟ್ಟ ಲೈಟ ನಿಟ್ಟು ಇದನ್ನ ಈ ವಾರ್ತೆ ಆಗ್ಲಿ ಸೂಪರ್ ಆಗ್ತವೆ ಅತ್ತಮಾಕ ಒಂದು ರಿವ್ಯೂಸ್ ಬಂದು ನಂಗೆ ಹೇಗಾಕು ಹೇಗೆ ಎತ್ತೋಕರು ಖಂಡಿತ ನಿಂಗೆ ಎತ್ತಾಕು ನಾ ಏನಿಂಗ ಬ್ಯಾಡ್ ರಿವ್ಯೂಸ್ ಇಲ್ಲ ಅದನ್ನ ನಂಗೆ ಡೌನ್ ಮಾಡೋ ನಂಗೆ ಆ ರಿವ್ಯೂಸ್ ಪತಿ ನಾ ಮಾತಾಡೋಲ್ಲ ಅದನ್ನ ಬಂದು ನಿಂಗೆ ಎತ್ತವೇ ತಾವಿಲ್ಲ ನಂಗಾಗ ಎದು ಬಂದು ಕನ್ಸ್ಟ್ರಕ್ಟಿವ್ ರಿವ್ಯೂಸ್ ಅನ್ನ ಬಂದು ಡೆಫಿನೆಟ್ಲಿ ನಂಗೆ ಎತ್ತೋದು ಆಗುತ್ತೆ ನಂಗೆ ಅರ್ದು ನಂಗೆ ಎತ್ತ ಒಳಗೆ ಬರ್ದು ನೋ ಬಂದು ನಂಗೆ ಅರಿಯಾಕು ಸೊ ನೆಕ್ಸ್ಟ್ ಇಸ್ ಪ್ಲಾಗ್ರಿಸಮ್ ನೀ ಕಾಂಟೆಂಟ್ ರೈಟಿಂಗ್ ಇದು ಪ್ಲಾಗರಿಸಮ್ ಇಸ್ ಸೋ ವೆರಿ ಇಂಪಾರ್ಟೆಂಟ್ அதாவது எத்தேந்துல நீ கிராமர்ல மிஸ்டேக் மேல கூட நீ யாரும் வந்து ஏகோதில்ல ನಂಗೆ ஏசோ நிறைய ಬರ್ದು ಗ್ರಾಮರ್ ಅಲ್ಲಿ ಮಿಸ್ಟೇಕ್ ಆರ ನೀ ಗ್ರಾಮರ್ எக்ஸ்பர்ட்டாவே இதுல ನಂಗೆ ಗ್ರಾಮರ್ ಮಿಸ್ಟೇಕ್ ಆರ ಅಲ್ಲ ಅದನ್ನ யாரும் வந்து ஏகோதில்ல நிறைய பேர் புரிஞ்சியாரா ஓகே இதா பரவனே ஏதாவது மிஸ் ஆயிட்டா அத்தமாக்க இல்ல 10 பேர் கிராமர் இதே ஆட்ற ಈವನ್ ಅದರ್ವೈಸ್ ನೀ ಲ್ಯಾಂಗ್ವೇಜೇ ಅರಿಯಬೇಡ ಇದು ಜನರಲ್ ಕೇಸ್ ಇಲ್ಲ ಲ್ಯಾಂಗ್ವೇಜೇ ಅರಿಯಬೇಡ ನೀ ಬರ್ತನೇ ಇಲ್ಲ ಕೂಡಿ ಪರವಾಗಿಲ್ಲ ಗ್ರಾಮರ್ ಮಿಸ್ಟೇಕ್ ಇದ್ದಾலும் ಒಳ್ಳಂಗೆ ಮನುಷ್ಯ ಬಿಡಾಕ ಅದು ಒಂದು ಒಂದು ಪ್ರಾಬ್ಲಮೇ கிடையா ಇಫ್ ಯು ನಾಟ್ ಟೋಟಲಿ ಪ್ರೊಫೆಷನಲ್ ಅಲ್ಲ ಕಾಪಿ ಹಾಕೋದು ಬಂದು மன்னிக்க முடியாத குற்றம் ஆக்சுவலா அது வந்து ஸ்கில்ஸ் அந்த மட்டும் நாங்க ஆக்கவே கூடாது எல்லாம் அಲ್ಲಿன்னு காப்பி ಮಾಡಿ ಇಲ್ಲಿன்னு ಕಾಪಿ ಮಾಡಿ ಬರೀவே கூடாது ಆಸ್ ಅ ಕಾಂಟೆಂಟ್ ರೈಟಿಂಗ್ ಈಗ ಹೊಸದಾಗಿ ಕಾಂಟೆಂಟ್ ರೈಟಿಂಗ್ ಬಂದಿದ್ದಲ್ಲ ನಂಗೆ ಬರ್ದನ್ನ ನಂಗೆ ಅಲ್ಲಿಂದ ಇಲ್ಲಿಂದ ನಂಗೆ ಅಸೈನ್ಮೆಂಟ್ ಎಲ್ಲ ಇಲ್ಲ ಕಾಲೇಜ್ ಅಸೈನ್ಮೆಂಟ್ ತಂದಿರ್ತಾ ಓಕೆ ಈ ಟಾಪಿಕ್ ಹಾಕಿ ಬಿಡು ಓಕೆ ನೆಟ್ವರ್ಕಿಂಗ್ ಟಾಪಿಕ್ ಹಾಕಿ ನೆಟ್ವರ್ಕಿಂಗ್ ಹಾಕಿಟ್ಟು ಕಂಪ್ಯೂಟರ್ ನೆಟ್ವರ್ಕ್ ಬಗ್ಗೆ ನಂಗೆಲ್ಲ ಅದೇ ಓಕೆ ಇದಾಕಿ ಬರೋನ್ಲಿ gone that time of plagiarism is gone ಆಗವೇ ಇಂಟರ್ನೆಟ್ பார்த்து ಬರ್ದಿಯಾ ಅಂತಂದ್ರೆ ನಂಗೆ ಸ್ಟಾಫ್ நிறைய கலாய்ச்சவர்கள் ಇದ್ದಾರೆ ಬಟ್ ವೆನ್ ಯು ಆರ್ ಪ್ರೊಫೆಷನಲ್ ಆ ಟೈಮ್ ಎಲ್ಲ ಹೋಯ್ತಾ ನೀನು ಖಂಡಿತ ಓದಿ ಅದ್ರ ಒಳಂಗ ಊರಿ ಒಂದು ನೀವು ಒಂದು 500 ವರ್ಡ್ಸ್ ಕಾಂಟೆಂಟ್ ಓದಲ ಕೂಡ ಪರವಾಗಿಲ್ಲ ಅದು ಊರಿ ಅದ್ರ ನೀ ಏದೋ ಒಂದು ಆಂಗಲ್ ಎತ್ತಿಯಪಟ್ಟು ಮಾಡಿದಾರ ನೀ ಬರ್ದು ನಿನ್ನ ಸ್ಟೈಲ್ ಅಲ್ಲಿ ಯೂಸ್ ಮಾಡಿ ನೀ ಅಲ್ಲಿ ಕಾಪಿ ಮಾಡೋದು ಒಂದು ಯು ಕಾಂಟ್ ಇವನ್ ಎಸ್ಕೇಪ್ ಇನ್ ಲಾಂಗ್ ರನ್ ಸಾಫ್ಟ್ವೇರ್ ಆಡದೆ ದರ್ ಇಸ್ ಪೀಪಲ್ ಹೂ ಡೋಂಟ್ ನೋ ಅಬೌಟ್ ದ ಸಾಫ್ಟ್ವೇರ್ ಆಡದೆ ನೀ ಎಲ್ಲೆಲ್ಲಿ ಕಾಪಿ ಮಾಡಿ ನೀ ಎಲ್ಲೆಲ್ಲ ಬೋರ್ಡ್ ಸಬ್ಮಿಟ್ ಮಾಡಿಲ್ಲ ಆ ಸಾಫ್ಟ್ವೇರ್ ಹಾಕಿ ಅವ್ರು ಫಸ್ಟ್ ಇನ್ನೊಂದು ಚೆಕ್ ಮಾಡ್ಯಾರ ನಾ ಏನಿಲ್ಲ
ಸ್ಯಾಂಪಲ್ ವರ್ಕ್ ಎಲ್ಲ ಕೇಸ್ ನೋಡಿ ಈಗ ಇಂಟರ್ವ್ಯೂಗಳ ಆಗ ಫಸ್ಟ್ ಇದನ್ನ ತಾಕಿ ಚೆಕ್ ಮಾಡ್ಯಾರ ನಂಗೆ ಎಲ್ಲಾದ್ರೂ ಕಾಪಿ ಮಾಡಿದೆ ಅಂದ್ರೆ ಅದು ಕಂಡಿಪಾ ತೋರಿಸಿಪ್ರ ಇಂಟರ್ನೆಟ್ ಏ ಮೂಲೆ ಈಗ ಇಮೇಜ್ ಕೂಡ ತೋರಿಸ್ಯಾರ ಕಾಪಿ ಮಾಡೋದು ಇಮೇಜ್ ಎಟ್ಲ ಕೂಡ ತೋರಿಸ್ಯಾರ ಸೊ ಕಾಂಟೆಂಟ್ ಎಲ್ಲ ಎಮ್ಮಾತಾರ ಸೊ ಕಂಡಿಪಾ ಅದು ಒಂದು ನಿಂಗ வந்து அப்புறத்தோட மைனஸா ಬಂದ್ರೆ ಸೋ ವೆರಿ ಇಂಪಾರ್ಟೆಂಟ್ ಕಂಡಿಪಾ ನೀ ಬಂದು ಅಪ್ಪರ ಒಂದು ಎಕ್ಸ್ಪೋರ್ಟ್ ಆಯ್ತಲೆ ಕೂಡ ಏನಾರ ಅಂದಲ್ಲ ಒಂದೊಂದು ಟೈಮ್ ಒಂದು ಪರ್ಟಿಕ್ಯುಲರ್ ಫೇಸಸ್ வந்து எல்லாவே காமனா யூஸ் ಮಾಡಿಯಾರ ಆಗ ನೀ ಅಲ್ಲಿ ಯಾಕೆ ನೋಡ ಕೂಡ ಆಗவே நீங்க ಅಲ್ಲಿ ಪ್ಲಾಗರಿಸಮ್ ಮಾಡ್ದಾರ ಅಲ್ಲ ಚೆಕ್ ಮಾಡಕ್ ಹೋಗ್ಕೊಂಡು ಅದೆಲ್ಲ ನೋಡೋದಿಲ್ಲ ಏದೋ ಎಲ್ಲೂ 13% ಕಾಪಿ ಇಟ್ಟಿಡ್ದ 10% ಕಾಪಿ ಇಟ್ಟಿಡ್ದ 3% ಕಾಪಿ ಇಟ್ಟ ಕಾಪಿ ಹಾಕಿತ್ತ ಸೊ ಅದು ಬಂದು ಇದು ಮಾಡು ಸೊ ಅದನ್ನ எக்ஸ்போர்ட் ரைட்டர்ஸ் கூட எல்லாவே இங்க பிளாகரிசம் சாஃப்ட்வேருக்கு ஜெனாவு செக் ಮಾಡಿட்டு இங்க வந்து ஒர்க் வந்து சப்மிட் பண்ணியோம் இது காப்பி ஆக்கினே முடியா நாங்க ஒரிஜினல் கண்டென்ட் ஏசக்கு ஒரிஜினல் கண்டென்ட் வருதுன்னா நாங்க அது வந்து அப்புறம் ஒழிக்கும் ஸோ அது மட்டும் நாங்க வந்து பி வேற இப்போது நீங்க ரெப்புடேஷனே ஃபில் ಮಾಡಿದ್ರ அந்த சாஃப்ட்வேர் வந்து டூப்ளிகேட் கிராமர்லி ಎರಡು ಆಡದ ಸೊ ಅದನ್ನ ನೀವು ಯೂಸ್ ಮಾಡಬೇಕು ಸೊ ನೆಕ್ಸ್ಟ್ ಒನ್ ಇಸ್ ಹೌ ಡು ಯು ಲುಕ್ ಔಟ್ ಫಾರ್ ಕಾಂಟೆಂಟ್ ರೈಟಿಂಗ್ ಆಪರ್ಚುನಿಟೀಸ್ ಇದು ನಾನ್ ನೋಡ್ದಂಗೆ ಎತ್ತೆ ನೋಡ್ತೀವಿ ಈಗಿನ ಇಂಡಸ್ಟ್ರಿಗೆ ಬಂದು ನಾವು MNCs ಕೂಡ ನಾವು ವರ್ಕ್ ಮಾಡಿರು ಕಡೆಯ ನಾ ಟ್ರೈ ಮಾಡಿರು ಕಡೆಯ ಯಾಕಂದ್ರೆ ಪಾಪನಕ್ಕೂ ಬಿಟ್ಟು ಇಸ್ ವೆರಿ ಡಿಫಿಕಲ್ಟ್ ಆಕ್ಚುಲಿ MNCs ಇದು ಮಾಡಿದ್ಗ ಅಲ್ಲ ಸ್ಟಾರ್ಟ್ಅಪ್ಸ್ ಬಂದು ನೀವು ಬಿಸ್ನೆಸ್ ಸ್ಟಾರ್ಟರ್ಸ್ ಬಂದು ಖಂಡಿತ ನೀವು ಇದು ಮಾಡಾಕು ಯಾಕಂದ್ರೆ ಅವು ಕೂಡ ಎತ್ತೆ ಅಂದ್ರೆ ನಂಗೆ ಸ್ಟಾರ್ಟಿಂಗ್ ಇಂದವೇ ನಂಗೆ ಬಂದು ಅವು ಕೂಡ ಬಾಂಡ್ ಕ್ರಿಯೇಟ್ ಮಾಡಿ ನಂಗೆ ಏನೇ ಬೇಕು ಎತ್ತ ಬೇಕು ಅಂತಂದ್ರೆ ನಂಗೆ ಫುಲ್ಲಾ ಬಂದು ಕೊಡಾಕು ಸೊ ಸ್ಟಾರ್ಟರ್ಸ್ வந்து ஃபர்ஸ்ட் ಚೆಕ್ ಮಾಡೋದು ಇನ್ನೊಂದು ಸೈಟ್ வந்து ಇಂಡೀಡ್ என்ன ಫೇವರೇಟ್ ಜಾಬ್ ಸರ್ಚಿಂಗ್ ಸೈಟ್ வந்து ಇಂಡೀಡ್ ಲಿಂಕ್ಡ್ಇನ್ ಬಂದು ಏನಂದ್ರೆ ಕನೆಕ್ಟ್ ಮಾಡಿನೇ ಇರ್ಬೋದು ಎನ್ನ ಫಸ್ಟ್ ಜಾಬ್ வந்து ಇಂಡೀಡ್ ಸಿಕ್ಕಿತು ಎನ್ನ ಸೆಕೆಂಡ್ ಜಾಬ್ நிறைய ಇದು ಜಾಬ್ ಲಿಂಕ್ಡ್ಇನ್ ಸಿಕ್ಕಿತು ನಾ ಲಿಟರಲ್ ಪೀಪಲ್ ಸರ್ವೈ ಕನೆಕ್ಟ್ ಮಾಡಿ ಈಗ ನಾನು ಅಪ್ಪರ ಒಳ್ಳೆ ಜಾಬ್ ಇದೆಲ್ಲ ಜಸ್ಟ್ ಹ್ಯಾಪನ್ ಬಿಕಾಸ್ ಆಫ್ ಲಿಂಕ್ಡ್ಇನ್ ಓನ್ಲಿ ಬೇರೆ ಎಲ್ಲಿನೂ ಸಿಕ್ಕಲ್ಲ ಲಿಂಕ್ಡ್ಇನ್ ಸಿಕ್ಕಿತು ಸೊ ದಟ್ ಇಸ್ ಹೌ ನಂಗೆ ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಎಲ್ಲ ಲಿಂಕ್ಡ್ಇನ್ ಬಂದು ನಂಗೆ ಖಂಡಿತ ಯೂಸ್ ಮಾಡಿ ಯಾರು யூஸ் அறியாதவங்க கேட்டு நோடிவி நான் என்னன்னு என்ன அந்த லிங்க்டின் கண்டிப்பா நெட்வொர்க் ಮಾಡದ ಸಿಕ್ಕಿರ ಐ ಹ್ಯಾವ್ ಗಾಟ್ ಸೋ ಮೆನಿ ಗುಡ್ ಐ ಮೀನ್ ಕನೆಕ್ಟ್ಸ್ ಆಕ್ಚುಲಿ ನೆಟ್ವರ್ಕ್ எனக்கு ಈಗ ಒಂದು ಗೆಲ್ಚೆ ಬಿರ್ಕಿ ಗ್ರೂಪ್ನೇ ಇಲ್ಲ ನನಗೆ ಇನ್ನೊಂದು ಗೆಲ್ಚೆ ಬಂದು ರೆಡಿ ಆಡದ ಆಕ್ಚುಲಿ ಬಿಕಾಸ್ ಐ ಮೇಡ್ ನೆಟ್ವರ್ಕಿಂಗ್ ಐ ಗಿವ್ ಸಮ್ ಸಜೆಷನ್ಸ್ ಟು ದೆಮ್ ಹಾಕೋದು ಎತ್ತೋ ಅಲ್ಲಂಗ್ ಮಾಡೋದು ಅದನ್ನ ಹೇಗಿನಾಲೆ கண்டிப்பா நெட்வொர்க்கிங் அಲ್ಲ நீங்க கண்டிப்பா ஜாப் சிக்கிற கண்டிப்பா நீங்க ஆப்பர்ச்சுனிಟೀಸ್ ಓಪನ್ ಆರ ಸೊ நீங்க ಇದ್ದ ಕಾಂಟೆಂಟ್ ರೈಟಿಂಗ್ ಆಪರ್ಚುನಿಟೀಸ್ ಬಂದು நீங்க ಬಂದು ಸರ್ಚ್ ಮಾಡೋದು next one is what kind of content jobs you need to take or not take ಇದು ಬಂದ್ರೆ ನನ್ನ ಫ್ರೆಂಡ್ಸ್ ಇದು ಕೇಳೋ ಕ್ವಶನ್ಸ್ ಬಂದು ಇದು ಫಸ್ಟ್ ಕ್ವಶನ್ ಯಾಕಂದ್ರೆ ನಾ ಏದಂಗ ಕಾಂಟೆಂಟ್ ರೈಟಿಂಗ್ ಒಂದು ಕೊರಚಿಲ್ ಕಡೆ ಎಲ್ಲಾ ಎಡೆರು ಆಡದ ಅಲ್ಲ ಏನ್ ಮಾಡ್ಯಾರ ಅಂದಲ್ಲ ಒಂದೊಂದ್ ಎಡೆದುವೆ ಅಪ್ಪರ ಕಮ್ಮಿ ಪೈಸಾ ಕೊಟ್ಟಾರ நிறைய ಗೆಲ್ಚೆ ಇಸಿಟ್ಟು ಅಪ್ಪರ ಕಮ್ಮಿ ಪೈಸಾ ಕೊಟ್ಟಾರ ಎತ್ತ ಕೊಟ್ಟಾರ ಅಂದಲ್ಲ 0.10 ಪೈಸೆ 0.30 ಪೈಸೆ ಅಲ್ಲ ವರ್ಡ್ ಲಿಮಿಟ್ಸ್ ಬಂದು 500 ತಂದಾರ ನೀನ್ ಒಂದ್ ಜನಗೆ 100 ರೂಪಾಯಿ ಇಟ್ಟು ಏನು ಮಾಡ್ರ ದಟ್ ಇಸ್ ಲೈಕ್ ಅತಮಕ ಚೀಫ್ ಕ್ಲೈಂಟ್ಸ್ ಪಕ್ಕ ನಾವು ಹೋಗೋದೇ இல்லையே இல்ல ಅಲ್ಲ நிறைய பேர் ஃபர்ஸ்ட் கழிச்சு சிக்குள்ளேந்து ஏகி அப்பசார் மாட்டியாரா சோ அது வந்து கனவே கன ஆக்சுவலாக இல்லேண்டே ಬಿಡು நிறைய பேர் இல்லேண்டே ஆப்வியஸா வந்து பிரைஸ் இன்க்ரீஸ் ಮಾಡೋದು ನಂಗೆ ಬಂದು ಪೀನಟ್ಸ್ ವರ್ಕ್ ಮಾಡೋದು முடியாது ಅಲ್ಲ ಅತಮಕ್ಕೆ ಜಾಬ್ಸ್ ಆಡದೆ ಒಳ್ಳಿಗ ಇದು ಮಾಡಿ ನಂಗೆ ಸ್ಕಿಲ್ ನಂಗೆ ಅಂಡರ್ ಮಾಡಿ ನಂಗೆ ಆ ರೇಟಿಗೆ ನಂಗೆ ಎತ್ತಿರೇನ್ಲ ಇದು ಬಂದು ಮತ್ತೆ ಕಾಂಟೆಂಟ್ ರೈಟರ್ಸು ಹರ್ಟ್ ಮಾಡ್ರ ಯಾಕಂದ್ರೆ ಅವಕ್ಕೆ ಕಮ್ಮಿಯಾಗಿ ಇದು ಮಾಡಿಟ್ರೆ ಮಾಡಕ್ಕೂ ಕೊಡೋಲ್ಲ ನಿಂಗಗೂ ನಷ್ಟ ಮತ್ತಗೂ ನಷ್ಟ ಸೊ ಅತ್ತಮಾಕ್ ಎತ್ತದೇಗೆನ ಅಲ್ಲ ಎತ್ತಮಾಕ್ ವರ್ಕ್ ಎತ್ತಂದ್ರೆ ನಿಂಗೆ ರೀಸನಬಲ್ ಕ್ವಾಲಿಟಿ ವರ್ಕ್ இந்த ரீசெண்டா ವರ್ಕ್ கேட்டாரா நீங்க ஜனாக வேற வருவதும் ಇದೆ ಜನಾಗ್ ಬೇರೆ ಬರ್ಬೋದಲ್ಲ ಜನಾಗೂ ಇಂಟ್ರೆಸ್ಟ್ ಅದನ್ನ ಒಂದೇ ಜನರು ಸಕ್ಕೆ ಪುಳಿಂದಿಲ್ಲ ನಂಗೆ ಎಂದೋಡು ಎತ್ತ ಇಂಟ್ರೆಸ್ಟ್ ಅಟ್ರ ಅತ್ತಮಾಕಲ್ಲ ಜನಾಗೂ ಲಿಮಿಟೆಡ್ ಕರೆಕ್ಟ್ ಬರ್ಬೋದು ಅಂದ್ರೆ ನಿಂಗ ವರ್ಡ್ಸು ನಿಂಗೆ ಇದು ಮಾಡೋಲ್ಲ ನಿಂಗೆ ಟೈಮು ಅಪ್ರ ಇದು ಮಾಡೋಲ್ಲ ಅತ್ತಮಾಕ್ ಒಂದು ವರ್ಕ್ ಅಟ್ರ ಅಂದ್ರೆ ರೀಸನಬಲ್ ಅಟ್ಲೀಸ್ಟ್ ನಿಂಗೆ ಓನ್ ಅಪ್ರ ತಪ್ಪಲಿ ರೀಸನಬಲ್ ಪೇಜ್ ಎಲ್ಲ ಆಡದೆ ಅತ್ತಮಾಕ ಬಂದು ನಂಗೆ ಅರಿಯಾಕ ಜಾಬ್ ತಪ್ಪನೆ ಅನಗಟ ವೆಯ್ಟ್ ಮಾಡಿ ನಂಗೆ ಇಳಿಸೋದು ಒಳ್ಳಿಟ್ಟು ಒಂದು ಕಷ್ಟಪಟ್ಟು 10 ಪೈಸಾಗೆಲ್ಲ ನಂಗೆ ವರ್ಕ್ ಮಾಡೋ ಎಕಾನಮಿ ಕಡೆಯ ಬಟ್ ದೆರ್ ಆರ್ cheap clients like that ಅತ್ತಮಾಕ ನಂಗೆ ವರ್ಕ್ ಮಾಡೋದಾಗಿಲ್ಲ ಸೊ ನೆಕ್ಸ್ಟ್ ಒನ್ ಬಂದು ಚೂಸಿಂಗ್ ಕಾಂಟೆಂಟ್ ಸ್ಪೆಷಲೈಸೇಷನ್ ಗೀತ ಸ್ಲೈಡ್ ಮತ್ತು one question are there in between the next slide open modlo how ethical it is to rewrite content using article spinning tool combining with few of our writing techniques ನಾ ಏದಂಗ ನಾ ವರ್ಕ್ ಮಾಡಿದ ಆಫೀಸ್ ಕೂಡ ಅದು ನಡೆದಂತ ಆಟ ಯಾಕಂದ್ರೆ ಒಬ್ಬಕ್ಕೆ ಎರಡ ಇದ್ದಲ್ಲ ನಾ ಎಲ್ಲ ನೋಡಿ ಬರ್ನಿಲ್ಲ ಪಕ್ಕದ ಒಬ್ಬಕ್ಕೆ ಬಂದು ಅದ್ಮಾಕ್ ಮಾಡಿಂತ ಇದ್ರು ಸೊ ಅದನ್ನ ಇದು ಮಾಡಿ ಅದ್ರ ಒಂದೆರಡು ವರ್ಡ್ ಚೇಂಜ್ ಮಾಡಿ ಅದ್ರಿಂದ ಅದ್ರ ಒಂದೆರಡು ಬಿಟ್ಟು ಆಡ್ ಮಾಡಿ ಬರ್ತಾರ ಸೊ ಎಥಿಕಲ್ ಬಂದು ನಾ ಎಥಿಕಲ್ ಹೇಗೋಡ್ ಮುಡಿಯ ಬಟ್ ಅಟ್ಲೀಸ್ಟ್ ಅತ್ತ ಮಿನಿಮಮ್ ನಿಂಗೆ ಏನ ಮಾಡಾಕು ಅಂದಲ್ಲ
ಬರೋದೇ ಬಂದು ಪ್ಲಾಗರಿಸಮ್ ಸಾಫ್ಟ್ವೇರ್ ಬಂದು ಅದು ಬಂದು ಇದಾಗ್ಬಿಡೋದು ಅದನ್ನ ಬಂದು ಚೆಕ್ ಮಾಡಿ ನೋಡೋದು. ಸೊ ಅತ್ತಮಕ ಬರೋದು ಖಂಡಿತ ನಾ ಬಂದು ಒಳ್ಳಿತು ಹೇಗೋದಿಲ್ಲ, ಯಾಕಂದ್ರೆ ನಾ ಎಲ್ಲವೇ ಯೂನಿಕ್ ಆದ ಬರ್ದನ್ನಲ್ಲ ಅಲ್ಲಿ ಅತ್ತಮಕ ಬರೋ ನಾನು ನೋಡಿದೆ, ನಾನು ಕಣ್ಣಲ್ಲ ನಾನು ನೋಡಿದೆ ಅಲ್ಲ ಅಟ್ಲೀಸ್ಟ್ ಅದ ಮಿನಿಮಮ್ ಬಂದು ನಾ ಏದ ಪ್ಲಾಗರಿಸಮ್ ಸಾಫ್ಟ್ವೇರ್ ಬಿಟ್ಟು ನಿಂಗೆ ಚೆಕ್ ಮಾಡಿ ಹಾಕೋದು ಯಾಕಂದ್ರೆ ದೋಸ್ ಐಡಿಯಾಸ್ ಇಡದೆ ಒಂದೇ ಐಡಿಯಾತ ಅಲ್ಲ ಎಲ್ಲವೇ ನೆರೆ ಬೆದ್ದದು ಹೇಗೋದು ಆಡದೆ. ಸೊ ಅತ್ತಮಕ್ಕೂ ಆಡದೆ ನಂಗೆ ಟ್ರೈ ಮಾಡಿ ನಂಗೆ ಬಂದು ಬರಿಯಾಕು ಈ ಕ್ವಶನ್ಗೆ ಇತ್ತ ಆನ್ಸರ್ ಒಂದು ಕೇಟ್ ನೋಡ್ಲಿಗಿತ್ತು. ಡಿಡ್ ಐ ಗೆಟ್ ಇಟ್ ರೈಟ್? ನಾ ಕೇತ ಕ್ವಶನ್ಗೆ ಓಕೆ ನಿಂಗೆ ಅತ್ತಮಕ್ಕ ಬರ್ದಲ್ಲಿಯೂ ಸಾಫ್ಟ್ವೇರ್ ಪ್ಲೇಗರಿಸಮ್ ಸಾಫ್ಟ್ವೇರ್ ಹಾಕಾದ ನಿಂಗೆ ಅದು ವರ್ಕ್ ಸಬ್ಮಿಷನ್ ಹೇಗೂ ಮಾಡ್ಕೊಡೋದು ಅದನ್ನ ಮಟ್ಟು ಇದು ಮಾಡು. How much plagiarism percentage you believe is acceptable? Actually, my personal opinion, 0 actually. Other 100% no plagiarism should not be there. Adha enna personal every day I strive for it. Eguve na ಹಾಕಿನೊಳೆ ನನಗೆ ಒಂದು ಜನ ಕೂಡಿ ಬಂದರೇ ಕಡಿಯ ನನಗೆ ಬಂದ plagiarism check ಬಂದ ಜನ ಎತ್ತಾಟ್ರ ಅಂದಲ್ಲ please connect with us, like get in touch with us today. Get in touch with us today is like so common trace ಅದು ಬಂದ್ರ ನಿಂಗೆ ಅಕ್ಸೆಪ್ಟಬಲ್ ಬಂದು ಇನ್ನೊಂದು ಬಂದು there are some sentences in courts ಬಂದ್ರ ಈಗ ಒಬ್ಬ ಇದ್ರು ಅನ್ನು ನಂಗೆ ಮೆನ್ಷನ್ ಮಾಡೋ ಅಂದ್ಲ ಅದು ಎಲ್ಲಾ ಹಿಡಿದು ಕಟ್ಟತೆ ಹೇಗ್ಯಾರ. ಈಗ ಒಂದು ಕೋರ್ಟ್ ಬಂದು ಒಂದು ಜಡ್ಜ್ಮೆಂಟ್ ಪಾಸ್ ಮಾಡಿತ್ತು ದೇರ್ ಇಸ್ ಅ ಲೀಗಲ್ ವರ್ಡ್ ಇಲ್ಲ ಒಂದು ಆರ್ಟಿಕಲ್ ಹಿಡಿದ್ರೆ ಆ ಲೀಗಲ್ ಆರ್ಟಿಕಲ್ ವರ್ಡ್ ಬೈ ವರ್ಡ್ ಬಂದು ರಿಪೀಟ್ ಆರ. ಸೊ ಅತ್ತಮಾಕೆದ ವರ್ಡ್ಸ್ ಅಟ್ಲ ಅದು ಬಂದು ಪ್ಲಾಗರಿಸಮ್ ತೋರ್ಸಿರ ಅದನ್ನ ಲೆವೆಲ್ ಆಫ್ ಅಕ್ಸೆಪ್ಟಬಿಲಿಟಿ ಇಸ್ ಓಕೆ. ಅದು ಎಸ್ ಅಲೋ ಪರ್ಸೆಂಟೇಜ್ 29% 10% ಅದು ಅದನ್ನ ಬಂದು ನಂಗೆ ಮಾತಾಡ முடியாது. ಯಾಕಂದ್ರೆ ನಂಗೆ ಅದು ಯೂನಿಕ್ ಕಾಂಟೆಂಟ್ ಕ್ಯಾಡಿ ಅದು ಬಂದು ಅವ್ಕ ತಪ್ಪತ್ತಾ. ಸೊ ದಟ್ ಈಸ್ ಅಕ್ಸೆಪ್ಟಬಲ್. ಇಲ್ಲಾಟಿ ಯು ಹ್ಯಾವ್ ಟು ಆಲ್ವೇಸ್ ಟ್ರೈ ಫಾರ್ 100% ಬಿಕಾಸ್ ಇಲ್ಲ ನಂಗೆ ಇದು ಮಾಲೇನ್ಬಿಟ್ಲು ನಾ ಏನಿಲ್ಲ ಜಸ್ಟ್ ಗೆಟ್ ಇನ್ ಟಚ್ ವಿತ್ ಅಸ್ ಅಂದ್ರೆ ಅದು ಏನೇ ವಾರ್ತೆ ನಾರ್ಮಲ್ ವಾರ್ತೆ ಅಲ್ಲ ಅದಕ್ಕೂ ಪ್ಲೇಗರಿಸಮ್ ಬಂದಂಬಿಟ್ಲು ದ ಪೀಪಲ್ ವಾಂಟ್ ಲುಕ್ ದಟ್ ದೇ ವಿಲ್ ಥಿಂಕ್ ಆಕ್ಚುಲಿ ಯು ಕಾಪಿಡ್ ಇಟ್. ಸೊ ಪ್ರೊಫೆಷನಲ್ ಬಂದು ಅದು ಬಂದು ವರ್ಕ್ಔಟ್ ಆಗ ಯು ಆರ್ ಗೋಯಿಂಗ್ ಟು ಬಿ ಅ ಬಿಗ್ ಕಾಂಟೆಂಟ್ ರೈಟರ್. plagiarism should be like software the 100% no plagiarism ಮಾಡவே ಕೂಡದು ಅದು 0 100 ಅದು ಎದು ನರಿಯ ಸ್ಲೈಡ್ ಆಗಿ ಹೇಳ್ಬಿಟ್ಟ ಅಲ್ಲ ಅದು ಬಂದು ಅಡವೇ ಕೂಡದು ಅದಾದ್ರು no plagiarism unless and until it is quoted word. Next there are questions. ಇಲ್ಲ no you can continue. Need a slide next slide ಹೋಗು ಗೀತು please. ಇದು ನಾ ಬಿರ್ಕಿಟ್ಟ next slide. Okay, choosing content specialization actually. ಇದು ಬಂದು ಯಾಕೆಂದ್ರೆ ನಂಗೆ ಒಂದು ಪತಿತ ಬರವದಾ ಇಲ್ಲ ನೆರೆಯ ಬರಿಯಾಕ ಎಂಬುದು ಬಂದು ನಂಗೆ ಪರ್ಸನಲ್ ಚಾಯ್ಸ್. ಈಗ ನಾ ಎನ್ನಗೆ ಇದಲ್ಲ ನಾ ಬಂದು ಲೀಗಲ್ ಬರ್ದೇನೆ, ಡಿಜಿಟಲ್ ಮಾರ್ಕೆಟಿಂಗ್ ಬರ್ದೇನೆ, ಇಂಜಿನಿಯರಿಂಗ್ ಬರ್ದಿದೆ, IT ನಾ ಬರೋದು ಫುಲ್ ರೆಡಿ ಆದ. ಯಾಕಂದ್ರೆ ಎನ್ನ ಬೇಸಿಕ್ ಡಿಗ್ರಿ ಬಂದು ಕಂಪ್ಯೂಟರ್ ಸೈನ್ಸ್ ಇನ್ ಇಂಜಿನಿಯರಿಂಗ್. ಸೊ ಎನಿಥಿಂಗ್ IT ರಿಲೇಟೆಡ್ ಡಿಜಿಟಲ್ ಮಾರ್ಕೆಟಿಂಗ್ ರಿಲೇಟೆಡ್ ನಾ ಆಲ್ರೆಡಿ ಓದಿದೆ ಅನ್ನಲ್ಲ ಅದನ್ನ ಕಂಫರ್ಟಬಿಲಿಟಿ ಆಡದೆ. ನೆಕ್ಸ್ಟ್ ಬಂದು ಎಂಜಿನಿಯರಿಂಗ್ ಮುಂದೆ ಹೇಗೋದಾಗ ಎಂಜಿನಿಯರಿಂಗ್ ಬಂದು ಇಂಜಿನಿಯರಿಂಗ್ ಒಂದು ಅಳವನ್ನ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಥಮಕಿರಿ ಇಂಜಿನಿಯರಿಂಗ್ ನಂಗೆ ಓದಿ ನಂಗೆ ಅರ್ಧದ ಅಥಮಕ ಒಂದು ಸ್ಟಾರ್ಟ್ಅಪ್ ಕೂಡ ಬಂದು ಆಲ್ರೆಡಿ ನಾವು ವರ್ಕ್ ಮಾಡಿದೆ. ಸೊ ಅದೂ ಅಥಮಕ್ಕೆ ಆಡಿದೆ ಅಂದ್ರೆ ಲೀಗಲ್ ಬಂದು ನಾ ಏದೆ ಟೋಟಲ್ ಅದಗೂ ಆ ಫೀಲ್ಡ್ಗೂ ನನಗೂ ಕನೆಕ್ಷನ್ ಇಲ್ಲ. ಐಮ್ ಟೋಟಲಿ ಇಂಜಿನಿಯರಿಂಗ್ ಗ್ರಾಜುಯೇಟ್ ಅಲ್ಲ 1 week ನಾ ಎತ್ತಿ ಅದನ್ನ ಫುಲ್ಲ ನಾ ಇದು ಮಾಡಿದ್ಮೇಲೆ ಏನಕ್ಕೆ ಬಂದು ಆ ಐಡಿಯಾಸ್ ಎಲ್ಲ ನಂಗೆ ಫುಲ್ಲ ಬಂದುಟ್ಟ ಅದನ್ನ ಬಿಟ್ಟು ನಾ ಬಂದು ಇದು ಎತ್ತಿದೆ. ಸೊ ಈಗ ಬಂದು ನಾ ಈ 4 ಇದನ್ನು ಬಂದು ನಾ ಬಂದು ಸಾರಿ 1 minute ನಿಮಿಷ ಆಗ್ಬೋದು ಸಾರಿ ಅದ್ ಮತ್ತೆ ನಂಗೆ ನಿಕ್ ಬಂದು 4 ನಾ ಈಗ ಮಟ್ಟಿಗೆ ಇದು ಫುಲ್ಲ ಬಂದು ನಾ ರೆಡಿ ಇದ್ದೆ. ಸೊ ರೆಡಿ ಆಯ್ತಾ ಅಲ್ಲ ನಿಂಗ ಚಾಯ್ಸ್ ಅಲ್ಲ ನೀ ಏಸೆ ಬರ್ದ್ವಿ ಏದೋ ಒಂದು ನಿಕ್ ಬಂದು ನೀ ಕಂಡಿಪಾ ನಿಂಗೆ ಅರ್ಧೇ ಹಾಕೋದು ಒಂದೇ ಒಂದು ನಿಕ್ ಅಟ್ಲೀಸ್ಟ್ ಎಲ್ಲ ಈಗ ನಾ ಲೀಗಲ್ ಅಟ್ಲೀಸ್ಟ್ ನಾ ಫುಲ್ಲ ತರೋ ಅನ್ಪತಿ ಅರ್ಬೋದು ಅದು ಹಿಂಗ ನೀ ಏಸೆ ಬೇಕು ಎಕ್ಸ್ಪ್ಲೋರ್ ಮಾಡಕು ಬಿಸ್ನೆಸ್ಗೂ ಅದೇ ಐತೆ ನಿಂಗೆ ಏದೋ ಒಂದು ಸ್ಟಾರ್ಟ್ ಮಾಡಕು ಆ ಇಂಡಸ್ಟ್ರಿ ಅರಿಯಾದ ಇಂಡಸ್ಟ್ರಿ ಅರ್ಧ ಇಂಡಸ್ಟ್ರಿ ನನಗೆ ಆಪರ್ಚುನಿಟಿ ತಂದ್ರೆ ದಯಮಾಡಿ ಹೋಗ್ವಿ ಅಲ್ಲಿಂದ ಸ್ಟಾರ್ಟ್ ಮಾಡಿ ನಿಂಗೆ ಅರ್ಧ ಮೇಲೆ ನಿಂಗೆ ಏಸೆ ಬೇಕು ಬಂದು ಎಕ್ಸ್ಪ್ಲೋರ್ ಮಾಡಕು. ನಾ ಬಂದು ಈಸೆಗೂ ನಾ ಅರ್ಧ ಜನರಲ್ ಅವೇ ನಾ ಇದನ್ನ ನಾ ಹೇಗೋದಂದ್ರೆ ಅದೇ ಕಾಂಟೆಂಟ್ ರೈಟಿಂಗ್ ಬೋಕ್ ಎಲ್ಲವೇ ಗುಡ್ ರೀಡಿಂಗ್ ಸ್ಕಿಲ್ಸ್ ಹೋಗ ಅಟ್ರಾನ ನಾ ನಂಬಿನಿ ಆಕ್ಚುಲ ಬಿಕಾಸ್ ಏನ வாழ்க்கை ಫುಲ್ಲ ನಾ ಬುಕ್ಸ್ ಓದಿಯೇ ನಾ ಇದು ಮಾಡಿದೆ. ಸೊ ಬಿಕಾಸ್ ಆಫ್ ದಾಟ್ ಅನ್ನೋದು ಅದೇ ಒಂದು ಸ್ಕಿಲ್ எனக்கு ಕಾಂಟೆಂಟ್ ರೈಟಿಂಗ್ ಬಂದ್ರ. ಸೊ ಅತ್ತಮ ಕಡೋನೆ ನಂಗೆ ಬಂದು ಜನರಲ್ಲ நிறைய ಐಡಿಯಾಸ್ ಉಂಟಾಕು ಇದು ಪತ್ತದಿಗೂ ನಾ ಅಕೌಂಟ್ಸ್ ಇರೋದು ಬರ್ದಿದೆ ಅಕೌಂಟ್ಸ್ ಇರೋದಕ್ಕೂ ನಾ ಬರ್ದಿದೆ ಅದು ಬಂದು ಅದಾದ ಇನ್ನೊಂದು ಕಾಲೀಗ್ ಬಂದು ಇಲ್ಲಾದ ಜನ ಬಂದು ನಾ ಬರ್ದಿದೆ. ಸೊ ಅದು ನಾ ಮಾಡಿದೆ ಫುಲ್ ಟೈಮ್ ಮಾಲ್ ನಾ ಅದು ಮಾಡಿದೆ ಎನಿ ಇದು ಬಂದ್ಲಿ ನಾ ಎತ್ತೋಡಿಗೆ ರೆಡಿ ಆದೆ. ಸೊ ಅದೇ ಮತ್ತೆ ನಿಂಗೂ ಮಾಡೋರ್ಗೆ ಆರಂಭಿಸಿದ್ರು ಬಂದು ನಿಂಗೆ ಅಂಡರ್ಸ್ಟ್ಯಾಂಡ್ ಮೇಲೆ ಕಂಡಿಪಾ ನಿಂಗೆ ಎತ್ತಾಕು ಕಂಡಿಪಾ ಒಂದದು ಕ್ಲಿಯರ್ ಆಗಿಟ್ಟು ಮತ್ತದು ನಿಂಗೆ ಏಸಬೇಕು ಎತ್ತೀವಿ ಬರೀವಿ ದಾರು ನೊಬಡಿ ಇಸ್ ಗೋಯಿಂಗ್ ಟು ಸ್ಟಾಪ್ ಯು ಆಕ್ಚುಲಿ ಅದು ಒಂದು.
ಅಂದ್ರೆ ದಾರು ಲಿಂಕ್ಡ್ಇನ್ ಕನೆಕ್ಟ್ ಮಾಡಿವಿ ಇದ್ರಲ್ಲ ಮೈ ನೇಮ್ ಇಸ್ ಅನುಜಾ ಜಯಶ್ರೀ. ಫೇಸ್ಬುಕ್ ಅಲ್ಲೂ ಸರಿ ಎಲ್ಲಿಯಲ್ಲೂ ಸರಿ ಅನುಜಾ ಜಯಶ್ರೀ ಎರಡಾತಿದ್ದಾರೆ, ಒಂದು ಬ್ಯಾಂಗ್ಳೂರ್ ಒಂದು ಬಂದು ನಾ. ಸೊ ಖಂಡಿತ ಏನ್ ಮಿಸ್ಟೇಕ್ ಇಲ್ಲದೆ ಕನೆಕ್ಟ್ ಮಾಡಬೇಕು ಅನುಜಾ ಜಯಶ್ರೀ ಇನ್ ಲಿಂಕ್ಡ್ಇನ್. ದೆನ್ ನೆಕ್ಸ್ಟ್ ಸ್ಲೈಡ್ ಬಂದು ಹೌ ಡು ವಿ ಕಾಂಡಕ್ಟ್ ರಿಸರ್ಚ್ ಅಂಡ್ ಇಂಟಿಗ್ರೇಟ್ ವಿತ್ ಯುವರ್ ರೈಟಿಂಗ್. ಸರಿ ನಾ ರಿಸರ್ಚ್ ಮಾಡು ನೇಟ ನೆತ್ತ ಎಲ್ಲಿ ಹೋಗಿ ಮಾಡೋದು ಅದನ್ನ ಯುವರ್ ಬೆಸ್ಟ್ ಬೆಟ್ ಇಸ್ ಆಲ್ವೇಸ್ ಇಂಟರ್ನೆಟ್. ಏನ ಟೆಕ್ನಿಕಲ್ ಪೇಪರ್ ಆಗ್ಲಿ ಇಲ್ಲಾದದು ಒಂದೇ ಇಲ್ಲ, ಜಸ್ಟ್ ಯು ಆಸ್ಕ್ ಫಾರ್ ಇಟ್, ಇದು ಇಂಟರ್ನೆಟ್ ಆಡದ ಯು ಆಸ್ಕ್ ಫಾರ್ ಇಟ್, ಎವ್ರಿಥಿಂಗ್ ಇಸ್ ದೇರ್. ಅಪ್ಪರ ಟೆಕ್ನಿಕಲ್ ಪೇಪರ್ಸ್ ಕೂಡ ಎಲ್ಲವೇ ಆಡದೆ. ಬುಕ್ಸ್ ಒಬ್ಬ ಇನ್ನು ಬುಕ್ಸ್ ಆಕ್ಸೆಸಿಬಿಲಿಟಿ ಆಗ್ತಿಲ್ಲ, ಬುಕ್ಸ್ ರೀಡ್ ಮಾಡಕ್ ಒಂದೊಂದು ಆಫೀಸಸ್ ಡೆಟೆಲ್ಲ ಹಾಕೊಂಡ್ ಲೈಬ್ರರಿ ಬೀತಾರ. ಸೊ ಅವಕ್ಕ ಆತಮಾಕ ಯೂಸ್ ಮಾಡಿ ಕೂಡ ನೀವು ಬರೆಯಕು. ನಾ ಐಡನ್ ಫಸ್ಟ್ ಲೀಗಲ್ ಇಂಡಸ್ಟ್ರಿ ಇಬ್ಬನೇ ನಾ ಬಂದ ಐ ವಾಂಟೆಡ್ ಟು ನೋ ಹೌ ಆಲ್ ದ ಲೀಗಲ್ ಪೀಪಲ್ ವಾಂಟ್ ಟು ವರ್ಕ್ ವಿತ್ ಇಟ್. ನೋ ಅದೇ ನಾ ಬುಕ್ಸ್ ನಮ್ಮ ಅಮ್ಮನೇನು ಕೂಡ ಐ ಮೀನ್ ಈಗ ಲಾಯರ್ ಕತ್ತಿಂದಿದ್ದೇವೆ. ಸೊ ಅದಗೂ ನಾ ಬಂದು ಓದಿನೇ ಟ್ರೈ ಮಾಡಿ ಬಿಕಾಸ್ ಬಟ್ ಈಗ ನಾ ಅದು ಬಂದು ಒಂದಳಗೆ ಅರ್ಧ. ಸೊ ಆಗ ಆತಮಾಕ ಒಂದು ಕ್ಯೂರಿಯಾಸಿಟಿ ಅಟ್ಟ ಎಲ್ಲವೇ ನಾ ಕವರ್ ಮಾಡಿ ಆಗ್ಬೋದು. ಅಂದರ್ ಫಾರ್ ಒನ್ ನಂಗೆ ಎಲ್ಲಿಯೂ ಸಿಕ್ಕಾದ ಇನ್ಫಾರ್ಮೇಶನ್ ಎಲ್ಲಿ ಸಿಕ್ಕಿರೋ ಅಂದ್ರೆ ಟು ದ ಪೀಪಲ್ ಯು ಟಾಕ್ ಟು. ನಂಗೆ ಮಾತಾಡೋರ್ ಬಿದ್ದ ನಂಗೆ ಸಿಕ್ಕಿರೋ ಅಂತ ಲಿಂಕ್ಡ್ಇನ್ ಕನೆಕ್ಟ್ ಮಾಡಿವಿ ಜಸ್ಟ್ ಬಿಕಾಸ್ ಯು ಟಾಕಿಂಗ್ ಟು ಪೀಪಲ್. ನಿಂಗೆ ಆಫೀಸ್ ಆ ಫೀಲ್ಡ್ ದಾರ ಇದ್ದಾರೆ ಅಪ್ಪು ಸರ್ವೇ ಮಾತಾಡಿವಿ, ಯು ಗೆಟ್ ಇನ್ಫಾರ್ಮೇಶನ್, ಲಾಟ್ ಆಫ್ ಇನ್ಫಾರ್ಮೇಶನ್. ನಂಗೆ ಇದೆಲ್ಲ ಕೂಡ ಓದೋದು ಸಿಕ್ಕ ಇನ್ಫಾರ್ಮೇಶನ್ ಕೂಡ ನಂಗೆ ಒಂಥರ ಮಾತಾಡೋದು ಸಿಕ್ಕ ಇನ್ಫಾರ್ಮೇಶನ್ ಒಂದು ಅದನ್ನ ಲೆವೆಲೇ ಬೇರೆ ಲೆವೆಲ್ ದಟ್. ಸೊ ದಟ್ ಇಸ್ ಹ್ಯಾವ್ ಟು ಡೆಫಿನೆಟ್ಲಿ ಡೂ ಇಟ್ ಅಂಡ್ ಟು ಬಿ ಇನ್ಸ್ಪೈರ್ಡ್. ಇದು ಎತ್ತೇನಿಲ್ಲ ನಾ ಜನಾಗ ಏನಿಲ್ಲ, ಜನಾಗ ಬರ್ಬೋದು, ನಾ ಜನ ಕ್ರಿಯೇಟಿವಿಟಿ ಇರ್ಬೋದು ಅಂದ್ರೆ ನಾ ಜಸ್ಟ್ ಏದಾ ಒಂದು ವರ್ಡ್ ಇದ್ದ ಸೇದ್ನ. ಈಗ ದಾರು ಒಬ್ಬ ಎಥಿಕಲ್ ಇಂದ ಇದಿರಲ್ಲ, ನಾ ಎಥಿಕಲ್ ಆ ವರ್ಡ್ ಯೂಸ್ ಮಾಡಿ ನಾ 1000 ವರ್ಡ್ಸ್ ನ ಬರ್ದೆ. ಅತ್ತಮಾಕ ನಂಗೆ ಒಂದು ಆನ್ ದ ಡಾಟ್ ಇರ್ಬೋದು, ಏದಾ ಒಂದು ವರ್ಡ್ ಏನೋ ಸಿಕ್ಕಿರುವ ಅದನ್ನ ಬಿಟ್ಟು ವಾಟ್ ಕ್ಯಾನ್ ಯು ಡೂ, ಹೌ ಕ್ಯಾನ್ ಯು ಬ್ರಿಂಗ್ ವಿತ್ ಎಸ್ ಯು ಅದರಿಂದ ಇರುತ್ತೆ ನಾ ಓಡಿ ನಡೆದ. ಬಿಕಾಸ್ ನೇದಂಗ 2 years ಕಂಟಿನ್ಯೂಸ್ಲಿ ಒಂದ್ ಜನ ಬುಡಾರ ಅಂಡ್ ರೈಟಿಂಗ್. ಸೊ ಏತೈತೆ ಬರೋನ್ ಬಿಡದಾರ ಆಡೋದೇ ಕೀವರ್ಡ್ಸ್ ಒಂದು 10 ಕೀವರ್ಡ್ ಅಟ್ರ ಒಂದು ಕೀವರ್ಡ್ ಒಂದು 10 ಸರ್ವಿಸ್ ನಿಂಗೆ ಕಂಪ್ನಿ ಮಾಡ್ಯಾರ. 10 ಸರ್ವಿಸ್ ಮುಂಜಿಲೆ 10 ಜನಕ್ಕೆ ನಾಕ ಬರ್ಬಂದ್ ಮಾಡಿದಾರ. ಹಾಗೆ ಎತ್ತನ 2 ವರ್ಷಕ್ಕೆ ಬೇರೆ ನಾಕ್ ಹಾಕಿ ಬರ್ಬೋದು. ಬಿಕಾಸ್ ಆಫ್ ದಿಸ್ ಕೈಂಡ್ ಆಫ್ ಇನ್ಸ್ಪಿರೇಷನ್ ಒಂದು ವರ್ಡ್ಸ್ ಅರ್ದೆ ಅನ್ನ ಪತಿ ಒಳ್ಳಂಗ್ ಊರಿ ಹೇಳಿದ್ರೆ ನಿಂಗೆ ಖಂಡಿತ ಬಂದು ನಂಗೆ ಒಳ್ಳಂಗೆ ನಿಂಗೆ ಕಾಂಟೆಂಟ್ ರೈಟಿಂಗ್ ನಂಗೆ ಎಲ್ಲ ಯೂಸ್ ಮಾಡಿ ನಂಗೆ ಬಂದು ಬರೆಯಾಕು. ಸೊ ನೆಕ್ಸ್ಟ್ ಒನ್ ಇಸ್ ಟೂಲ್ಸ್ that can generate your topics for if you need one. ನಾ ಏದಲ್ಲ ನಾ ಇತಮಾಕ ಒಂದು ವರ್ಡ್ ಏದೋ ಒಂದು ವರ್ಡಿಗೆ ದಾರೋ ಸಿಕ್ಕಿತ್ತು. ಈಗ ಎಥಿಕಲ್ ಇಂದ ಇದಾರೋ ಈಗ ಇದನ್ನ ನಾನು ಬಿಟ್ಟು ಮಂಡೆ ನಾ ಈಗ ಮಂಡೇ ಇಲ್ಲ, ಮಂಡೇ ಅದನ್ನ ಬಿಟ್ಟು ಏದಾರ ಟಾಪಿಕ್ ಜನರೇಟ್ ಮಾಡಿ ನಾ ಬರ್ದೇನೆ ಅತಮಾಕ ಹತ್ರ ಅದೋನೆ. ಬಟ್ ಈವನ್ ಅದರ್ವೈಸ್ ನಿಂಗೆ ಅಯ್ಯೋ ಒಂದು ವೇ ಸಿಕ್ಕಲ್ತವ ಹಿಂಗ ಏನತ್ತ ಬರ್ಬೋದು, ಎತ್ತ ಯೋಚಿಸೋದು ಅದೆಂಬುದಿಗೂ ಇದೇ ಕೆಳಗ ದೇರ್ ಆರ್ ಮೆನಿ ಟೂಲ್ಸ್ ಆಕ್ಚುಲಿ. ಕೀಬೋರ್ಡ್ ಪ್ಲಾನರ್, ಯೂಬರ್ ಸರ್ಚ್, ಗೂಗಲ್ ಸರ್ಚ್ ರಿಸಲ್ಟ್, ಗೂಗಲ್ ಜಾಸ್ತಿ ಬುರ್ದವೇ ನೀವು ವರ್ಡ್ ಹಾಕಿಲ್ಲ ನಿನ್ನ ಇದಕ್ಕೋ ಈಗ ಬೇಕಿಂಗ್ ಹಾಕಿಲ್ಲ, ಬೇಕಿಂಗ್ ಇದು ಇಂಗ್ರೀಡಿಯಂಟ್ಸ್ ಅದ್ಮಾಕ ನೆರಿ ಅದೇ ನಿಂಗೆ ಗೂಗಲೇ ನಿಂಗೆ ಎತ್ತಿ ತಂದ್ರ ಬರ್ತ ಅದು ಒಂದು ಟ್ರೆಂಡಿಂಗ್ ಅಡ್ರೆಸ್. ಸೊ ಅದೆಲ್ಲ ಕೂಡ ನಿಂಗೆ ಯೂಸ್ ಮಾಡಿ ನಿಂಗೆ ಬರೆಯಾಕು. ಮಾಲ್ ಕೀಬೋರ್ಡ್ ಪ್ಲಾನರ್ ಇದೆಲ್ಲ ಅಡ್ದ ಅದು ಪತ್ತಾರಿ ಈ ಸೈಟ್ ಆನ್ಸರ್ public.com ಫೋರ ಇದೆಲ್ಲ ಎಲ್ಲಿ ಏನಗೋನಲ್ಲ ಆ ಕ್ಲೈಂಟ್ಗೆ ಏನ ಬೇಕು ಎಂಬುದು ಬಂದು ಅವ್ರೆ ಅಲ್ಲಿ ಕ್ವಶನ್ ಆಗಿ ಕೇಳ್ತಾರ. ಸೊ ನಂಗೆ ಅದನ್ನ ಅಲ್ಲಿಂದ ಎತ್ತಿ ನಂಗೆ ಇದನ್ನ ಎತ್ತಿ ನಂಗೆ ಇಲ್ಲಿ ಬಂದು ಬರೆಯಬೇಕು. ಹಬ್ಸ್ಪಾಟ್ ಇಸ್ ಆಲ್ಸೋ ಅನದರ್ ಗುಡ್ ಸೈಟ್ ಆಕ್ಚುಲಿ, ಅದನ್ನು ನಂಗೆ ಬಂದು ಯೂಸ್ ಮಾಡಬೇಕು. ಸೊ ನೆಕ್ಸ್ಟ್ ಇಸ್ ಆಪ್ಟಿಮಲ್ ಲೆಂತ್ ಆಫ್ ಯುವರ್ ಕಾಂಟೆಂಟ್ ರೈಟಿಂಗ್ ಫಾರ್ ಅ ಡೈಲಿ ಜಾಬ್. ಇದು ಬಂದು ನಾ ಬರ್ದನೆ ಅಂತ ಹೇಳಿದ್ದೆ, ಎಸಗ ಬರ್ದನೆ ಅದು ಬಂದು ಇಟ್ಸ್ ವೆರಿ ಇಂಪಾರ್ಟೆಂಟ್. ಇದು ಅದು ಬಂದು ಆಪ್ಟಿಮಲ್ ಲೆಂತ್ ಎತ್ತಾಡೋದಿಲ್ಲ ನನಗೆ ಜನಾಗ ಬರೋದಿಗ ಬಂದು ಆ ಇಂಟ್ರೆಸ್ಟ್ ಬಂದು ಹೇಗುವೆ ಆಡೋದು. ಅಯ್ಯೋ ಇಲ್ಲಿ ಬರ್ಬೋದು ಒಂದು ಆಸೆ ಆಡೋದು ಅದು ಬಂದು ಅದಕ್ಕಿಲ್ಲ ಆತು ಅಂದಲ್ಲ ಅದ್ರ ಮೇಲೆ ನಿನ್ನೆಲ್ಲ ಬರೋದು ಮುಡಿಯ. ಸೊ ಅದು ಹೇಗೋ ಆಡೋದಂಗತ್ತೆ ನಿನ್ನ ರೈಟಿಂಗ್ ಬಂದು ಆಡೋದು. ನೀ ಜನಾಗ ಬರೋದು ಬಂದು ಸರಿ ಇಂದ ಇತ್ತ ಬರ್ದಕ್ನೆ ನಾಯಿ ಇತ್ತಮಾಕ್ ಇದು ಬರೋದು ಯಾಕಂದ್ರೆ ಅದು ಬಂದು ನೀಗ್ ಬರೋದು ನಿನಗೊಂದು ಸೂಪರ್ ಫೀಲಿಂಗ್ ತಪ್ಪೋದು ಅತ್ತಮಾಕ್ ಆಡೋದು ನಂಗೆ ಬರೋದು. ಅದು ನಂಗೆ ಏಸಾಗ ಬರ್ದು ಬಂದು ಖಂಡಿತ ನಿಂಗ ಕಂಪನಿ ವರ್ಕ್ ಪ್ಲೇಸ್ ಬಿಡ್ತಾ ಆಡದೆ. ನಾ ಏದಂಗೆಲ್ಲ 10 ಪೈಸಾ 30 ಪೈಸಾ ಕೊಡೋದೆಲ್ಲ ಆಡದೆ ಅಲ್ಲ. ಅದೇ ಬಂದು ಒಂದ್ ಜನಗ 2,000 ರೂಪಾಯಿ ಅದ್ಮಾಕ ಕೊಡೋದು ಆಡದೆ. ಸೊ ಅದ್ಮಾಕ ನಂಗೆ ಜಾಯಿನ್ ಮಾಡಕು ಎವ್ರಿ ಡೇ ಎತ್ತೆ ಬರ್ದು ಒಂದು ನಾರ್ಮಲ್ ಕಂಪನಿ ಇಲ್ಲ ಒಂದು 300-1,500 ಗಟ್ಟ ಬರೆಯಾಕು ಆಸೈತೆ ನಂಗೆ ಒಂದ್ ಜನ. ಇದೇಕಂದ್ರೆ ನಂಗೆ ಜನಾಗ್ ಬರ್ಬೋದು ಇನ್ನೊಂದ್ ಜನ ಬರ್ದು ನಂಗೆ ಬಂದು ಓಕೆ ಇಂದ ಬಿರಿಗಿಟ್ಟ ಅತ್ತನ್ ಡೇಟ್ ನಂಗೆ ಓಪನ್ ಮಾಡಿಯೋದು ನಂಗೆ ಜನಾಗೂ ಬರ್ಬೋದು. ಆಗ ಈ ಲಿಮಿಟ್ಸ್ ಬಂದು ಓಕೆ மேனேஜபிள் ಕೊಡೋದು. நிறைய பேர் ಒಂದೇ ದಿನ 2,500 3,000 5,000 நிறைய ಜಾಬ್ ಆಪರ್ಚುನಿಟೀಸ್ ಎಲ್ಲ ನೋಡ್ಲೆ ಜನಾಗೂ 3,000 ವರ್ಡ್ ಸೆಂಡ್ ಮಾಡೋದು ರೆಡಿ ಆದ. ನಾ 3,000 ಬರ್ದನೆ ಓಕೆ ಒಂದ್ ದಿನ ಬರ್ದನೆ 2 ದಿನ ಬರ್ದನೆ ಜನಾಗೂ ಇಟ್ಸ್ ನಾಟ್ ಅ ಪಾಸಿಬಿಲಿಟಿ. ಅದು ಬಂದು ನಂಗೆ ಅದೊಂದು ಏನಾಯ್ತು ನಾ ಇತ್ತೆ ಒಂದು ಪ್ಯಾಷನ್ ಐತಂದು ಇದತ್ತು ಒಂದು ಅಪ್ರೆ ಎಂಜಾಯ್ ಮಾಡಿ ಮಾಡೋದು ಅದಿಂಗಡ ಅದು ಬಂದು ಟೋಟಲ್ ಇದೇ ಕಿಲ್ ಮಾಡಿ ಬರ. ನಾ ಅತ್ತಮಾಕ ಜಾಬ್ ಬಂದು ಎತ್ತೋದು ಇಲ್ಲ ಅತ್ತಮಾಕ ನಿಂಗೆ ಎತ್ತೋದು ಇಬ್ರು ನಂಗೆ ನಂಗೆ ಏಸ್ ಸಲುವಾಗ
ನಂಗವು ಅದು ಬಂದು ಇಂಟ್ರೆಸ್ಟ್ ಮಾಡ್ತೀರಾ ನಂಗೆ ಬರ್ದಪ್ಪ ಇದು ಸತೆ ಸೋಗ್ತಾಡದ ಅತ್ತಮಾಕ ಒಂದು ಇಂಟ್ರೆಸ್ಟ್ ಎತ್ತಿಯಪ್ಪ ಅಳವಾಗ ನಂಗೆ ಖಂಡಿತ ಅತ್ತಮಾಕ ಜಾಬ್ಸ್ வந்து ನೋಡಬೇಕು மத்தபடி நான் ஜனாப் நார்மல் ஜாப் ரேத்தன்ல சோஷியಲ್ ಮೀಡಿಯಾ ಬ್ಲಾಗ್ಸ್ ಬಂದು ಹೇಗೆ ಒಂದು ಕಾನ್ಸಂಟ್ರೇಟ್ ಜನಾಬ್ ಸೋಷಿಯಲ್ ಮೀಡಿಯಾ ಪೋಸ್ಟ್ ಆಗೋದು ಬ್ಲಾಗ್ಸ್ ವೀಕ್ಲಿ ಒನ್ಸ್ ಹಾಕೋದು ಅಥವಾ ಕಟ್ರ ಅದು ಪಕ್ಕದ ಒಂದು ದೊಡ್ಡ ಲಿಸ್ಟೇ ಇತ್ತು ಏಸಿಗೆ ಕಾಂಟೆಂಟ್ ರೈಟಿಂಗ್ ಆದ್ರೆ ಅದು ಬಂದು ಆಗಾಗ ಆಫೀಸಿಗೆ ಏತ மாதிரி ಹಾಕೋ ಜನರೇಟ್ ಆಗ ನಂಗೆ ಅದನ್ನ ಅದು ಕೂಡ ಇಂಟಿಗ್ರೇಟ್ ಮಾಡಿ ಐ ಮೀನ್ ಬರೆಯಕು ಸೊ ದಟ್ ಈಸ್ ಹೌ ಯುವರ್ job should be. You should enjoy it every day. Then what is a bigger role as a content writer? ಖಂಡಿಪಾ ನೀ ಬರವತ್ತ ಕಂಪನಿಯಿಂದ ಹೊರ ಸೊ ನೀ ಏನ ಬರ್ದ ವೆಬ್ಸೈಟ್ ಉಂಡ ಇಡ್ತು ಬ್ಲಾಗ್ಸ್ ಉಂಡ ಇಡ್ತು ಸೋಷಿಯಲ್ ಮೀಡಿಯಾ ಪೋಸ್ಟ್ ಇಡ್ತು ಏನ ಬರ್ದು ನಿನ್ನ ವಾಸ್ತದ ಅದು ಹೊರ ಹೋಗೋದು ಸೊ ಅದು ಬಂದು ಕ್ಲಿಯರ್ ಇದು ಬಂದು ಒಂದೊಂದು ಕಂಪನೀಸ್ ಬಂದು ಎತ್ತ ಇಂಟ್ರೆಸ್ಟಿಂಗ್ ಅಟ್ರಾ ಸರ್ ಒಬ್ಬರಿಗೆ ಇಂಟ್ರೆಸ್ಟಿಂಗ್ ಅಟ್ರಾ ಸಮ್ ಇನ್ ಕಂಟ್ರೀಸ್ ನಾಟ್ ಸೋ ಇಂಟ್ರೆಸ್ಟಿಂಗ್ ಅಂತ ಕಟ್ರ ಸೊ ಅದು ಬಂದು ನಿಂಗ ವಾಸ್ತದ ಅದು ಮಾಡ್ರದು ಸೊ ನಿಂಗ ಆರ್ಗನೈಸೇಷನ್ ಅದಕ್ಕೆ ಏನು ಹೇಗೋದ್ ಬಂದಾರ ಏನೋ ಒಂದು ವೈಬ್ ಎಕ್ಸ್ಕ್ಯೂಟ್ ಮಾಡ್ಯಾರ ಅದೆಲ್ಲವೇ ನಿಂಗ ವಾಸ್ತ ತಡದೆ ನಿಂಗ ಕಂಪನಿ ಬ್ರಾಂಡ್ ಬಿಲ್ಡ್ ಮಾಡೋದು ನಿಂಗ ಬರೋದು ತಡದೆ ಅಂಡ್ ಕ್ಲೈಂಟ್ಸ್ ನಿಂಗ ಬರ್ಬೋದು ನೋಡಿ ಇಂಟ್ರೆಸ್ಟ್ ಆಗಿ ಬಂದವಕ ಇಂಟ್ರೆಸ್ಟ್ ಆಗಿ ಬಪ್ಪಕ ಕ್ಲೈಂಟ್ ಕೂಡ ಕನೆಕ್ಟ್ ಕ್ರಿಯೇಟ್ ಮಾಡೋದು ನಿಂಗ ಬರೋದು ತಡದೆ ಇನ್ನೊಂದು ಬಂದು ಹೇಗೊಂಡು ನಿಂಗ ಬಂದು ಸ್ಕೋಪ್ ನಿಂಗ ಕಂಪನಿ ನಿಂಗ ಬ್ಯಾಕ್ ಗ್ರೌಂಡ್ ಇದ್ದಾರಿ ಪಾದಿ ಕಂಪನಿ ಬಂದು ನಿಂಗ ಬರ್ಬೋದು ನಿಂಗೆ ಹೆಸರು ಹಾಕೊಟ್ಟೆ ಬರ್ದಾರ ಪಾದಿ ಬೇರೆ ಬರೋದಿಲ್ಲ ಬಟ್ ಈವಿನ ಅದುವೇ ಅತ್ತ ಬರ್ದಾರವೋ ಇಲ್ಲಿಯೋ ನಂಗ ಕಂಪನಿನ ಈಗಿನ ವರ್ಲ್ಡ್ ನ ರಿಚುವಲ್ ಸ್ಕೋಪ್ ಪರ್ಸನ್ ನಂಗ ಕಂಪನಿಗೆ ನಂಗತೆ ಮಾತಾಡನು by name only sari without name only sari behind the scenes idli sari your company's virtual spokesperson actually inga company ge ninga maatadiyaro so adu vandu ninga total bigger role you have to do justice to it actually adnalta na ede plagiarism is not acceptable in my terms actually so next one is what educational qualifications needed for content writing ನಾ ಏದಂಗೆ ದೊಡ್ಡದೊಂದು ಎಜುಕೇಶನ್ ಕ್ವಾಲಿಫಿಕೇಶನ್ ತಾವೇ ಇಲ್ಲ ನಾ ಏದಂಗೆ ನಾ 10th ಬಿರ್ಕಿದ ಮೇಲೆ ನನಗೆ ಆಪರ್ಚುನಿಟಿ ಅಟ್ಲ ಕೂಡಿ ನಾ ಬಂದು ಬರ್ದನೆ ಸೊ ಆಮೇಲೆ ಬೇಸಿಕ್ ನಿಮ್ಗೆ ಕ್ವಾಲಿಫಿಕೇಶನ್ ಅದೇ ஏதங்க ಇದು எல்லா லாங்குவேஜ் அப்ளிகேபிள் இங்கிலீஷ் ஆரி சரி தமிழ் ஆரி சரி தமிழுக்கும் நிறைய எழுத இந்த கோயம்புத்தூர் பக்கம் அள்ளி பக்கம் நிறைய ஜாப் ஆப்பர்ச்சுனிட்டி இல்லைன்னு அதில் நான் வந்து தமிழ் அத்த அளவுக்கு ப்ரொஃபஷனல் இங்கிலீஷ் எனக்கு ஃப்ளோ ஆப் அளவுக்கு அது ஃப்ளோ ஆகானಗ ಸೊ ಅದನ್ನೆಲ್ಲ ಅದು ನಾ ಬರೋದಿಲ್ಲ ಸೊ ಬೇಸಿಕ್ ಕ್ವಾಲಿಫಿಕೇಶನ್ ಬಂದು ರೈಟಿಂಗ್ ಬಂದು ನಿನ್ನ ಗುಡ್ ಆಡೋದು ಹಂಡ್ರೆಡು ಕ್ವಾಲಿಫಿಕೇಶನ್ தேவையில்ல ಬರ್ದರ್ದಲ್ಲ ಮಾಡಿದ ದೊಡ್ಡ ಕ್ವಾಲಿಫಿಕೇಶನ್ ಆಲ ನೀ ಅಪ್ರ ಡಿಗ್ರೀಸ್ ಮಾಡಿದ ನೀ நிறைய ಓದಿರ ಅದು ಬಂದು ಆಡೆಡ್ ಅಡ್ವಾಂಟೇಜ್ ಈಗ ನಾ ಈ ಸಲ ನಾ ಡಿಗ್ರೀಸ್ ಮಾಡದೇನಿಲ್ಲ ಬಿಕಾಸ್ ನಾ ಕಾಂಟೆಂಟ್ ರೈಟಿಂಗ್ ಇದೇನಿಲ್ಲ ಇನ್ನ ಪರ್ಸ್ಪೆಕ್ಟಿವ್ ಬಂದು ಅಪ್ರ ಲಾರ್ಜ್ ಅಪ್ರ ದೊಡ್ಡದು ಸೊ ಅದನ್ನ ಬಿಟ್ಟು ನಾ ಬಂದು ನಮ್ಮನೆ ಅಂದಡು ನಿಂಗೆ ಈ ಫೀಲ್ಡ್ ನಿಂಗೆ ಏನ BCA ಮಾಡಿಟ್ಟಿ ಇಲ್ಲ BCom ಮಾಡಿಟ್ಟಿ ಇಲ್ಲ ಬಂದು ಡಿಪ್ಲೊಮಾ ಮಾಡಿಟ್ಟಿ ಅತ್ತೇಂದು ಇದೇ ಕಡೆ ಏನ್ ಫೀಲ್ಡ್ ನಿಮ್ಮ ಅಲ್ಲಿ ನಿನ್ನ ಫೀಲ್ಡ್ಗೆ ಆ ಟೈಮ್ಗೆ ಎಂಜಿನಿಯರಿಂಗೋ ಇದು ಎಲ್ಲಾಗೋ ಬಂದು ಆಪರ್ಚುನಿಟಿ ಕಾಂಟೆಂಟ್ ರೈಟಿಂಗ್ ಆಪರ್ಚುನಿಟೀಸ್ ಬಂದು ಆಡದೆ ಸೊ ನಿಂಗ ಮಾಡರ್ನ್ ಈ ವರ್ಲ್ಡ್ಗೆ ಬಂದು ಫಸ್ಟ್ ಇದತ್ಮಕ ಆಡದೆಯಾ ಇಲ್ಲೇನಾರಿಲ್ಲ ಈಗ ಎಲ್ಲವೇ ಇಂಟರ್ನೆಟ್ ಬಂದನಲ್ಲ ಇಂಟರ್ನೆಟ್ಗೆ ಬಂದು ಕಾಂಟೆಂಟ್ ಬಂದು ಖಂಡಿತ ಎಲ್ಲ ಬಂದು தேவை ಸೊ ಇದನ್ನ ಬಂದು ನಿಂಗೆ ಪ್ಯಾಷನ್ ಆಟ್ಲ ಖಂಡಿತ ಮಾಡಾಕು ಇನ್ನ ಬೀಟ್ ನಂಗೆ ಬಂದು ಮನಿ ಅರ್ನ್ ಮನಿ ಆಸೋ ನಿಂಗೆ ಲಿವಿಂಗ್ ಯೂಸ್ ಮಾಡಲ ಕೂಡ ನಿಂಗೆ ಬಂದು ಮಾಡಾಕು ಆಕ್ಚುಲ್ ನೆಕ್ಸ್ಟ್ ಬಂದು 1 minute ಅನುಜ ಈಗ ಬಂದುಬಿಟ್ಟಾರಾ ಹಾ ಸಾರಿ ಪಾಪನ எனக்கு ಈಗ ನಾ ಏಕ ಕಾಂಟೆಂಟ್ ರೈಟಿಂಗ್ ಮಾಡ್ದೇನೆ ನಿಂಗೆ ಸೆಷನ್ ಡೇ ಪುರಂಜಿರಾ ಈಗ ನನ್ನ ಹಸ್ಬೆಂಡ್ ಇದ್ದು ಅವ್ರ ತೆಗುತ್ತು ಬೀತುಂಟಿದ್ದು ಇಲ್ಲಾಟಿ ಬೇರೆ ಸಂದರ್ಭವೇ ಇಲ್ಲ ನನಗ ಅವ್ರ ಟಿಕೆಟ್ ಆಗಿದ್ದಾಗ ಟೈಮ್ ನಾ ಕರೆಕ್ಟ್ ಬರ್ದು ಮಿರ್ಚಿ ಇದು ಮಾಡೋದು ಫುಲ್ ಟೈಮ್ ಅಲ್ಲಿವೇ ಹೋಗಿದ್ದು ಸೊ ದಿಸ್ ಇಸ್ ಆಕ್ಚುಲಿ ಎನ್ನ ಸ್ಕಿಲ್ಗೆ ನಾ ಮಾಡೋದು ಇದು ಮಾಡೋದು ನಾ ಪ್ಯಾಷನ್ ಮನೆ ಎನ್ನಾல ಮಾಡೋರು முடிதற நல்ல வேலை அத்தமாக்க இது என்ன இது அர்த்த ಸೊ ನಿಮಗೆ ನಂಗೆ ಮಾಮ್ಸ್ நிறைய ಇದ್ದು ಅಂದ್ಬಿಟ್ಟು ನಂಗೆ ಖಂಡಿತ ನಂಗೆ ಇತ್ತಮಾಕ ಮಾಡಕು ಸೊ ಎಜುಕೇಶನ್ ಕ್ವಾಲಿಫಿಕೇಶನ್ ಐತದಲ್ಲ ಸೊ ನೆಕ್ಸ್ಟ್ ಬಂದು ರೆಗ್ಯುಲರ್ ಜಾಬ್ಸ್ ಕೂಡ ನಂಗೆ ಕಾಂಟೆಂಟ್ ರೈಟಿಂಗ್ ಎತ್ತ ಫ್ರೀಲಾನ್ಸಿಂಗ್ ಜಾಬ್ಸ್ ಬಂದು ಎತ್ತ ಇದು ಮಾಡಾಕುಂಡು ನಂಗೆ ಈಗ ನಂಗೆ ಎಲ್ಲರೂ ಜಾಬ್ ಹಾಕಿನಿ ಇರ್ಲಿ ಅಲ್ಲಿ ಬಂದು ನಂಗೆ ಫ್ರೀಲಾನ್ಸಿಂಗ್ ಮಾಡೋದೇ ಜಾಬ್ ಡಿಸ್ಕ್ರಿಪ್ಷನ್ ಕೊಟ್ಲಿ ನಂಗೆ ಫ್ರೀಲಾನ್ಸಿಂಗ್ ಸಿಕ್ಕಿರ ಇನ್ನೊಂದು ಮೇಲೆ ಲಿಂಕ್ಡ್ಇನ್ ಬಂದು ಜನರಲ್ ಜಾಬ್ಸ್ಗೂ ನಿಂಗೆ ನೋಡಕ್ಕೂ ಫ್ರೀಲಾನ್ಸಿಂಗು ಕೇಳ್ತಾರೆ ಫ್ರೀಲಾನ್ಸಿಂಗ್ ಏನಂದಲ್ಲ ನಾ ಏದಂಗೆ ನಿಂಗೆ ಜನಾಂಗ ಆಫೀಸ್ಗೆ ಕುಳಿದು ಜಾಬ್ ಮಾಡೋರು ಕೆಡೆಯ ಅದು ಬಂದು ಆ ಕ್ಲೈಂಟ್ ಬಂದು ನಿನಗೆ ಒಂದು ದಿನ ವರ್ಕಾ ಇಲ್ಲ ಒಂದು ತಿಂಗಳು ವರ್ಕಾ ಇಲ್ಲ ಒಂದು ವಾರ ವರ್ಕಾ ಇಲ್ಲ ಒಂದು ಅವರ್ ವರ್ಕ ಅಥವಾ ಕುತ್ಕೊಂಡು ನಂಗೆ ಇದು ಮಾಡಿ ಮಾಡಬೇಕು ದಟ್ ಇಸ್ ಅ ಫ್ರೀಲಾನ್ಸಿಂಗ್ ನಿನ್ನ ಇಷ್ಟದ ನಿನ್ನ ಟೈಮ್ ನೀ ಹೇಗೋ ರೇಟ್ ಇದೆ ಅದನ್ನ ನಂಗೆ ಮಾಡೋದು ಫ್ರೀಲಾನ್ಸಿಂಗ್ ಜಾಬ್ಸ್ ಸೊ ನಂಗೆ ಅದು ಒಂದು ಜಾಬ್ ಡಿಸ್ಕ್ರಿಪ್ಷನ್ ಅವೇ ಯೂಸ್ ಮಾಡಬೇಕು ಅದನ್ನ ಲಿಂಕ್ಡ್ಇನ್ ನೋಡಬೇಕು ಇನ್ನೊಂದು ಬಂದು ಅಪ್ವರ್ಕ್ ಫ್ರೀಲಾನ್ಸರ್ ಆಡದೆ ಅಪ್ವರ್ಕ್ ಫೀವರ್
எனக்குவே அந்த 2 இயர்ஸ் ಆತು ಅಪ್ವರ್ಕ್ ಬಂದು ಹೋಗೋದಕ್ಕೆ ಬಿಕಾಸ್ ಬುರ್ದ ಅದು ಬಂದು ಎಲ್ಲಾನ ಪ್ರೊಫೈಲ್ ಬಂದು ಅಕ್ಸೆಪ್ಟ್ ಮಾಡೋದಿಲ್ಲ ಸಮ್ ಎಕ್ಸ್ಪೀರಿಯನ್ಸ್ ಆರ್ ಸಮಥಿಂಗ್ ಅದು ಏನಂದ್ರೆ ಬಿಕಾಸ್ ಆ 2 ಇಯರ್ಸ್ ಬ್ಯಾಕ್ ಐ ಆಮ್ ದ ಸೇಮ್ ಪರ್ಸನ್ ಆಗ ನಂಗೆ ಅಕ್ಸೆಪ್ಟ್ ಆಗಿಲ್ಲ ನಾವು ಅನ್ನೋದು ಇದು ಮಾಡೋಣ ಅಕ್ಸೆಪ್ಟ್ ಆತು ಅಲ್ಲಿ ನಂಗೆ ಬಂದು ಜಾಬ್ ಬಂದು ನಂಗೆ ಸಿಕ್ಕಿರ ಇದು ಮಾಡಕ್ ಅದ್ರ ಬಿಡ್ಡಿಂಗ್ ಇದಾಡ್ದೆ ಅದು ಏನಂತ ಹೋಗೋಗ ಏನೇ ಅಪ್ವರ್ಕ್ ಆಡ್ದೆ ಫಿವರ್ ಆಡ್ದೆ ಬಟ್ ನಾ ಏದಂಗೆ ಕಂಡಿப்பா நீங்க பக்கத்து இவ்வளோ கம்பெனி இதெல்லாம் இதாவுக்கா அவங்க கம்பெனி ஆரம்பிச்சிராதுன்னு நாங்கள் ನೋನ್ ಬಿಸ್ನೆಸ್ ಅಸೋಸಿಯೇಟ್ ತರ ನಂಗೆ ಫ್ರೀಲಾನ್ಸಿಂಗ್ ಬಂದು ನಂಗೆ ಇಷ್ಟಮಾಗಿ ಸೇರಿ ನಂಗೆ ಜಾಬ್ ಸೀಸಾಕು ಆಫೀಸ್ ಹೋಗಿ ಮಾಡೋದು ಅಂತ ಇಲ್ಲ ಫ್ರೀಲಾನ್ಸಿಂಗು ನಂಗೆ ಬಂದು நிறைய ಬಂದು ಮಾಡಾಕು ಅದು நிறைய ಸ್ಕೋಪ್ ಆಡ್ದೆ ಇನ್ಫ್ಯಾಕ್ಟ್ ಅಬ್ರಾಡ್ ಮಾರ್ಕೆಟ್ ಇನ್ನೂ ಅಪ್ರ ಸ್ಕೋಪ್ ಆಡ್ದೆ ಸೊ ನೆಕ್ಸ್ಟ್ ಒನ್ ಇಸ್ what are further career opportunities for content writer na edange communication general ave nanga maatale communication at least is a very added skill in industry in ellave hege yaru nobody not going to tell no to it alla adu bardu anna ninna thoughts bandu correct ah bandu ನನಗೆ ಎತ್ತೀರಾ ಕಂಪನಿನ ನೀವು ರೆಪ್ರೆಸೆಂಟ್ ಮಾಡ್ರ ಆ ಕಂಪನಿಗೆ ಏನ ಬೇಕು ಅನ್ನೋ ಬಂದು ನಂಗೆ ಎತ್ತಿನ ಬಂದು ಅಂದ್ರೆ ಇಟ್ ಇಸ್ ಅನದರ್ ಒನ್ ಆಫ್ ವಿಚ್ ಅಪ್ರ ಪ್ಲಸ್ ಅಡ್ವಾಂಟೇಜ್ ಯಾಕಂದ್ರೆ ಬರೋದು ಆಸ್ ಅ ಕಾಂಟೆಂಟ್ ರೈಟರ್ மட்டும் ನೀ ಬರೋದಿಲ್ಲ ಎಲ್ಲವೇ ಬರ್ದಾರ ಸೊ ನೀ ಈ ಸ್ಕಿಲ್ ಅಟ್ಲೆ ಬಂದು ನಿನಗ ಕಂಪನಿ ಎತ್ತಾರೆ ಯು ನೋ ಎವ್ರಿಥಿಂಗ್ ಆಸ್ ಅ ಬ್ಯಾಕ್ ಆಫ್ ನಿನ್ನ ಕೈ ರಾಗಮ್ಮಕ್ಕೆ ನೀ ಫುಲ್ಲಾವೇ ಅರ್ಧರ ಇದೆಲ್ಲ ಇತ್ತು ಹೋಗೋದು ಅತ್ತ ಹೋಗೋದು ಫುಲ್ ನೀ ಅಲ್ಲಿದ್ದು ನಿನಗೆ ಅತ್ತಮಕ್ಕ ಅದು ಸಿಕ್ಕಿರ ಸೊ ಅಲ್ಲಿಂದ ನೀ ಏನ್ ಮಾಡಕು ಕಂಪನಿಗೆ ಅಡ್ವೈಸರ್ ಇದ್ ಮಾಡಕು ಅನಲಿಸ್ಟ್ ಹೋಗಾಕು நிறைய ಬಿಸ್ನೆಸ್ ಅನಲಿಸ್ಟ್ ಅತ್ತಮಕ್ಕೆ ಹೋಗಾಕು ಇಲ್ಲ ಬಿಕಾಸ್ ಸ್ಟ್ರಾಟಜಿಸ್ಟ್ ಕ್ಯಾನ್ ಬರಾಕು ಮ್ಯಾನೇಜರ್ ಪ್ರಾಜೆಕ್ಟ್ ಮ್ಯಾನೇಜರ್ ಮಕ್ಕ ಹೋಗಾಕು ಇಲ್ಲ ಅಪರ ಕಾಂಟೆಂಟ್ ಒಳಂಗ ಅರ್ಧಿಯ ಯು ಕ್ಯಾನ್ ಬಿಕಮ್ ಯುವರ್ ಓನ್ ಕೋಚ್ ಆಲ್ಸೋ ದಟ್ ಆಲ್ಸೋ ಕ್ಯಾನ್ ಬಿ ಡನ್ ಎಲ್ಲ ಅದು ಬಂದು ಲೈಕ್ ಟೂ ಮಚ್ ಆಫ್ ಆಡೆಡ್ ಅಡ್ವಾಂಟೇಜ್ ಬೇಸಿಕ್ ಏನು ಬೇಕು ಹಿಂಗೆ ಆಯ್ಕೆ ಮಾಡಕ ಅತ್ತಮಕ್ಕೊಂದು ಸ್ಕಿಲ್ ಎಲ್ಲಾರ್ಗೂ ರಿಟೈರ್ ಪಟ್ರ ಅದಿಲ್ಲದೆ ಮಾಡೋರಿಗೆ ಮುಡಿಯ ಸೊ ದಾರಲ್ಲಿ ನಂಗೆ ಟಾಟ್ಸ್ ನಮ್ಮನ್ನು ಕ್ಲಿಯರ್ ನಂಗೆ ಬರ್ದಾರ್ದಲ್ಲೇ ಬಂದು ವಿ ಹ್ಯಾವ್ ಲಾಟ್ ಆಫ್ ಆಪರ್ಚುನಿಟೀಸ್ ಆಸ್ ಅ ಕಾಂಟೆಂಟ್ ರೈಟರ್ ಫಾರ್ ಎಕ್ಸಾಂಪಲ್ ಒಂದು ಕಂಪನಿಗೆ ನಾವು ಇದೇ ಅದ್ ಮಟ್ಟ ನಾವು ಓನ್ ಇಲ್ಲ ಅದ್ ಮಟ್ಟ ಹೋಗಲ್ಲ ಇದು ಒಂದು ವಿಂಡೋವ ಯೂಸ್ ಮಾಡಿ ಓನೆ ಬಟ್ ಇನ್ ಫ್ಯೂಚರ್ ಅಲ್ಲಿಂದ ನಾ ಬಂದು ಬೇರೆ ಜಾಬ್ ಡಿಸ್ಕ್ರಿಪ್ಷನ್ಸ್ ಎತ್ತೋರಿಗೆ ಬಂದು ನಾ ಬಂದು ಫುಲ್ ಪ್ರಿಪೇರ್ಡ್ ಇದ್ದೆ ಈಗ ಟೈಮ್ ಲಿಮಿಟ್ ಅಪರ ಕಮ್ಮಿ ಸೊ ಇಟ್ಸ್ ನಾಟ್ ಪಾಸಿಬಲ್ இல்லைன்னா கண்டிப்பா எடுத்தவருக்கு இதாக்கும் நீங்க இதால டைம் ஆட்ல நீங்க இல்லைன்ற இது மாதிரி நிறையவே பிரான்ச் அவுட் நாங்க வந்து கண்டிப்பாவே மாடாக்கும் கான்டென்ட் ரைட்டிங் இஸ் நோயிங் எவ்ரி திங் ஒன்ஸ் யூ நோ எவ்ரி திங் யூ ஆப்வியஸ்லி வில் பி நோ நாங்க ஏன்னா மாணும்போது நாங்க ஒலங்கி நாங்க மாடாக்கும் ஸோ நெக்ஸ்ட் ஒன் இஸ் ஹூ ஷுட் டேக் கான்டென்ட் ரைட்டிங் proficiency ಅದು ಕ್ವಶನ್ ಏನೋ ಮಿಸ್ ಮಾಡಿಟ್ಟೆ ಇದು ಕ್ವಶನ್ ಅದು ವಿಚ್ ಇಸ್ ಮೋರ್ ಇಂಪಾರ್ಟೆಂಟ್ ಪ್ರೊಫಿಷಿಯನ್ಸಿ ಆರ್ which is more important, language proficiency or creative visualization? ಎರಡುವೇ ಆಡೆಡ್ ಸ್ಟ್ರೆಂತ್ ಆಕ್ಚುಲ ಕ್ರಿಯೇಟಿವ್ ವಿಜುವಲೈಸೇಷನ್ நிறைய அட்ரா நெத்தி வெப்ப லாங்குவேஜ் எத்தி வெப்பல அப்புறம் டிஃபிகல்ட் அட்ரா வேர்டிங் கரெக்டா மேட்ச் அப்பல நாங்க ஒன்று நினைச்சினோம் ஆனால் எத்த வருவது யோசிச்சு இப்போது வந்து அது அப்புறம் டிஃபிகல்ட் ஆட்டா நாங்கள் ஏச கிரியேட்டிவா அட்டு அது நான் கிரியேட்டிவா டாட் ஆன் த ஸ்பாட் நாங்கள் அதை நினைச்சதோட இந்த வேர்ட்ஸ் வந்து அந்த கரெக்டா வந்து மேட்ச் ಮಾಡಿ அதுக்கு இன்னும் ஏதுல உயிரோட்டம் நீரோட்டம் எல்லாம் வேர்ட்ஸ் வந்து நாங்கள் கிரியேட்டிவிட்டி ಕೊಡೋದೇ ಆ ವರ್ಡ್ಸ್ ಸೊ ಅದು ಅಟ್ಲ ಒಂದು ಎರಡುವೇ ಇಂಪಾರ್ಟೆಂಟ್ ಅಲ್ಲ ವರ್ಸ್ಟ್ ಕೇಸ್ ಸಿನಾರಿಯೋಸ್ ಚೂಸಿಂಗ್ ಬಿಟ್ವೀನ್ ಒನ್ ಒಂದೆಲ್ಲ ಏನ ಕೊಡಾಕು ಸೊ ಆವ್ರೇಜ್ ಕೆಲಸ ಮಾಡಕ್ ಬಂದಾಗ ಕ್ರಿಯೇಟಿವಿಟಿ ಇಲ್ಲೇ ಅಂದಲ್ಲ ಅಟ್ಲೀಸ್ಟ್ ರೈಟಿಂಗ್ ಸ್ಕಿಲ್ಸ್ ಅಟ್లా ಮಾಡ್ಯಾರ ನಾ ಏದಂಗ ಇದೆಲ್ಲ ಮತ್ತೆ ಸೈಟಿಂದ ಕಾಪಿ ಮಾಡೋದು ಅನ್ನ ಬಾರೋದು ಲೈಟ್ ಎರಡು ಒಂದೊಂದು ವರ್ಡ್ ಮಾತಿ ಬಾರಾಕು ನಾ ವರ್ಸ್ಟ್ ಕೇಸ್ ಸಿನಾರಿಯೋದ ಬಂದು ರೈಟಿಂಗ್ ಸ್ಕಿಲ್ ಅಟ್లా ಓಕೆ ಇಸ್ ಮ್ಯಾನೇಜಬಲ್ ಅತ್ತ ಬಿಟ್ಟು ನಂಗೆ ಬಂದು ವರ್ಕ್ ಮಾಡಾಕು ಕ್ರಿಯೇಟಿವಿಟಿ ಫುಲ್ಲ ಇಲ್ಲ ಕ್ರಿಯೇಟಿವಿಟಿ ಅಟ್లా ಇಟ್ ಈಸ್ ಆಲ್ ಚೆರಿ ಆನ್ ದ ಕೇಕ್ ಎಲ್ಲ ಆಡೆಡ್ ಎಲ್ಲವೇ ನಂಗೆ ಸೂಪರಾಗೇ ಮಾಡಾಕು ಸೊ ದಟ್ ಈಸ್ ಮೈ ಆನ್ಸರ್ ಹೂ ಶುಡ್ ಟೇಕ್ ಕಾಂಟೆಂಟ್ ರೈಟಿಂಗ್ ನಾ ಏದಂಗೆ ಎಲ್ಲವೇ ಜನಾಗ್ ಬರೋರಿಗೆ ರೆಡಿ ಬರೋದು ಬಂದು ಹಿಂಗೆ ಪ್ಯಾಷನ್ ಆಡೋರು ಜನಾಗ್ ಬರೋದು ರೆಡಿ ಆಗ್ಬೋದು ಇಂದು ಒಂದಿನ ಬರ್ಬಿಟ್ಟು ನಾ ಫೇಸ್ಬುಕ್ ಪರ್ಸನಲ್ ಪೋಸ್ಟ್ ಹಾಕಿನ ಇನ್ಸ್ಟಾಗ್ರಾಮ್ ಹಾಕಿನ ಸರಿ ಇಂದಾಕೋ ಸರಿ ಇಂದ ನಂಗೆ ಮೂಡ್ ಇಲ್ಲ ಅದನ್ನ ನಂಗೆ ಇದು ಮಾಡೋದು ಜನಾಗ್ ನಂಗೆ ಬರೋದು ಆ ಡೊಮೈನ್ ಸ್ಪೆಸಿಫಿಕ್ ಸ್ಕಿಲ್ ಎಕ್ಸ್ಪರ್ಟೈಸ್ ಒಂದ ಬಿಲ್ಡ್ ಮಾಡೋದು ಒಂದ ಆಲ್ರೆಡಿ ಆಡೋದು ಅಂದರು ನಂಗೆ ಬಂದು ಆಲ್ರೆಡಿ ಆರ್ಗನೈಸೇಷನ್ ಆಡೋರಿಗೆ ಎಕ್ಸ್ಟ್ರಾ ನಂಗೆ ವ್ಯಾಲ್ಯೂ ಬಂದು ಆಡ್ ಮಾಡೋಣಂಗೆ ಆಡೋದು ಸೊ ಆಡ್ ಮಾಡವ ಬಂದು ನಂಗೆ ಅರಬೋದು ಸೊ ಅದನ್ನ ಮಾಮ್ಸ್ ಲೈಕ್ ನೀ ಡೆಫಿನೆಟ್ಲಿ ಒಳಂಗ್ ಬರ್ದು ಇದು ಮಾಡಿ ಡೆಫಿನೆಟ್ ಆಗಿ ಫೀಲ್ಸ್ ಹೋಗ್ಬೇಕು ಅಂದ್ರೆ ನಂಗೆ ಹೇಳಿದಂಗೆ ನಂಗೆ ಥಾಟ್ಸ್ ಬಂದು ಕಾಂಟೆಂಟ್ ಬಂದು ಎಕ್ಸಾಕ್ಟ್ ಆಗಿ ಕ್ಲಿಯರ್ ತೆಲಿವ ಇನ್ನು ಬೆಟರ್ ನಂಗೆ ಮಾತಿನ ಕಂಡಿப்பா நீங்க வந்து கான்டென்ட் ரைட்டிங் வந்து எத்தாக்கு ವರ್ಕ್ ಫ್ರಮ್ ಹೋಮ್ ಎತ್ತಿನೇನ್ಲೆ நீங்க வந்து ಕಂಡಿப்பா எத்தாக்கு ನಾ ಏದಂಗ ಆಫೀಸ್ಗೆ ನಾ ಹೋಗಿ ಫಸ್ಟ್ ಈ ಟೈಮ್ ಈ ಜಾಬ್ ಮಾಡ್ದೆ ನಾಳೆ ಈಗ ವರ್ಕ್ ಫ್ರಮ್ ಹೋಮ್ ಮಟ್ಟವೇ ಇಲ್ಲ ನಿಮ್ಗೆ ಆಫೀಸ್ ಲೈಫ್ ಎಂಜಾಯ್ ಮನೆಯಿಂದಲ್ಲ எனக்கு ஆஃபீஸ் லைஃப் என்ஜாய் ಮಾಡೋದು அது கரண்டா என்னால முடியா பட் அதெல்லாம் என்ஜாய் ಮಾಡಬೇಕು ஆஃபீஸ்ல ஃபுல் டைம் ಜಾಬು ಆಡದ ಸೊ ನಿಂಗೂ ಬಂದು ಕಂಡಿப்பா ಕಾಂಟೆಂಟ್ ರೈಟಿಂಗ್ ಎತ್ತಾಕು ಕಂಡಿப்பா ಸೊ ಯೋರ್ ಮ್ಯಾರೇಜ್ ಫ್ರಮ್ ಕಾಂಟೆಂಟ್ ರೈಟಿಂಗ್ ಬರೆದ್ಮೇಲೆ ನನಗೇನು ಸಿಕ್ಕಿತ್ತು ಅದನ್ನೆಲ್ಲ ಫುಲ್ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ತಾ ಏನೇನ್ ಇಡಿಯಾದ ಜಾಬ್ ಮಾಡೋರ್ಗ ಹಿಡಿದ ಜಾಬ್ ಜನಾಗ ಮಾಡಿ ಇದು ಮಾಡೋ ನಂಗೆ ಆಗಿದ್ದು ಸ್ಲೈಡ್ ಚೇಂಜ್ ಮಾಡು
ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿರ ನಂಗೆ ಒಂದು ಬರ್ದ ಮೇಲೆ ನಂಗೆ ಈಗ ಎತ್ತಲ್ಲ ನಾ ಬರ್ವದ ಮುಂದೆ ಎತ್ತ ಬರ್ದನೇ நிறைய உண்டு பேசிக் இதாட்றால அதுக்கு மேல அது எத்த பில்ட் ஆறாம நான் ஓதி விரிக்கிற மேல தான் ஈவன் ಪೀಪಲ್ ಗೆಟ್ ಅಮೇಜ್ ಅಟ್ ಕಂಟೆಂಟ್ ಸೊ ಅತ್ತಮಾಕ ಒಂದು ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ನನಗೆ ಜನಾಗೂ ಸಿಕ್ಕಿರ ಒಂದು ಜನ ಇಲ್ಲ ಎರಡು ಜನ ಇಲ್ಲ ಅತ್ತಮಾಕ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನನಗೆ ಜನಾಗೂ ಸಿಕ್ಕಿರ ದಟ್ ಆಕ್ಚುಲಿ ಈ ಪುಷಿಂಗ್ ಮೀ ಟು ಡೂ ಮೋರ್ ಅತ್ತಮಾಕ ಕಟ್ರ ಇನ್ನು ಓದೋಕ್ಕೂ ಓಕೆ ಹೇಗ್ಯಾರ ಓಕೆ ಇನ್ಸುಕ್ರ ಬರ್ದಾರ ಅದನ್ನೆಲ್ಲ ದಟ್ ಆಲ್ಸೋ ಕೀಪ್ ಪುಷಿಂಗ್ ಮೀ ಟು ಡೂ ಮೋರ್ ಅಂದ್ರೂ ನಂಗೆ ಒಂದು ಸಬ್ಜೆಕ್ಟ್ ಪத்தி ಒಳಂಗೆ ಅರ್ಧ ಒಂದಲ್ಲ ನಂಗೆ ಅದನ್ನ ಥಾಟ್ಸ್ ಆರ್ಟಿಕ್ಯುಲೇಟ್ ಮಾಡಿ ಆ ಚಾನಲ್ ಹತ್ರ ಬರ್ಬೋದು ಬಂದು ನಿಂಗೆ ಅದನ್ನ ಪತಿ ಹೇಗೋ ನಂಗೆ ಒಳಗೊಂದು ಚಾನಲ್ ಹತ್ರ ಅದೊಂದು ಲರ್ನ್ ಮೋರ್ ಎವ್ರಿ ಡೇ ಡೆಫಿನೆಟ್ಲಿ ನಾ ಲೀಗಲ್ ಏನಂದ್ರೆ ಲೀಗಲ್ ಪತಿ ಓದಿದೆ ಡಿಜಿಟಲ್ ಮಾರ್ಕೆಟಿಂಗ್ ಇಸ್ ನಾಟ್ ಅನ್ನ ಹೇಗೋ ಬಂದ ಫೀಲ್ಡ್ ಅದೇ ಆಡೋದು ಜನ ಡಿಜಿಟಲ್ ಮಾರ್ಕೆಟಿಂಗ್ ಕೀಪ್ಸ್ ಆನ್ ಚೇಂಜಿಂಗ್ so much you are learning every day actually and ಎಲ್ಲಾ ಫಾರ್ಮ್ಸ್ ನಾ ಏದಂಗೆ ಬ್ಲಾಗ್ಸ್ ಒಂದು ನೆನ್ಸಿರೋದ ಕಾಲ ಹೋಗಿ ಎಸೋ ಆಡದೆ ಎಸೋ ವೆರೈಟಿ ಆಡದೆ ಎಸೋ ನೀ ಮಾಡಾಕ ಬಂದು ದಾಟ್ ಐ ಗಾಟ್ ಫ್ರಮ್ ಕಾಂಟೆಂಟ್ ರೈಟಿಂಗ್ then definitely எனக்கு அது இருக்க ஸ்கில் அப்பனே எனக்கு வந்து சுலபமாக I can earn money actually so that is actually there and next ಬಂದು how to actually create a content so ಅದು ಬಂದು ಏನಂದಲ್ಲ ಏನು ಬರ್ದನವೋ ನಂಗೆ ಬಂದು ಆ ಬೇಸಿಕ್ ಐಡಿಯಾ ಬಂದು ಏನ್ ಆಡೋದು ನಂಗೆ ಆಡಿಯನ್ಸ್ ಕನೆಕ್ಟ್ ಮಾಡೋದಕ್ಕೆ ಬಂದಾಗ ಆಡೋದು ಬುರ್ದೆ ಏನೋ ಬರ್ಲಾಕ ಬಂದು ಕನೆಕ್ಟ್ ಮಾಡ್ರು ಓದರು ಸೊ ಆಡಿಯನ್ಸ್ ಕನೆಕ್ಟ್ ಮಾಡೋದಂಗೆ ಆಡೋದು ಅದಕ್ಕೆ நிறைய ಬೇಸಿಕ್ ಅಬ್ಸ್ಟ್ರಾಕ್ಟ್ ಕೊಡೋದು ಕ್ಯಾಚಿ ಫ್ರೇಸಸ್ ಬಂದು ಹೆಡ್ಲೈನ್ಸ್ ಇಂದವೇ ಅಟ್ರ ನಾರ್ಮಲ್ ಹೋಗೋದು ಬರ್ವನಿ ನಂಗೆ ಬಂದು ಇಂಟ್ರಾಕ್ಟಿವ್ ಮಾಡೋಣಂಗೆ ಅಟ್ರ at times can be downright monotone what are the ways to which you can dispel boredom ದಾರ ಕ್ವಶನ್ ಕೇಳ್ತಿರಲ್ಲ that is actually an important question actually ವೆರಿ ಇಂಪಾರ್ಟೆಂಟ್ ಕ್ವಶ್ಲಿ ಅದು ಮೊನೋಟೋನಸ್ ಆಯ್ ಪರಾಂಬರ್ಗತ ನಾ ಏನಿದ್ದ ಈಸಗು ಜಾಸ್ತಿ ಕೆಲಸ ತಂದಲ್ಲ ಜಾಸ್ತಿ ಕೆಲಸವ ಬರಿಬೇಡ ಇದು ಐಡಿಯಾ ಜನರೇಟ್ ಮಾಡೋರು ಗೊತ್ತಾ ನಾ ಬಂದು ಜನಕ್ಕೆ ಒಂದೊಂದ ನಂಗೆ ಅಪ್ಪರ ಬರ್ದುಪ್ಲೆ ದಿಸ್ ಇಸ್ ಮಾಲಿನಿ ಹಾಯ್ ಮಾಲಿನಿ ಓಕೆ ಮಾಲಿನಿ ಆಮೇಲೆ ಎತ್ತೇಂದಲ್ಲ ಬರ್ದಂದೇ ಇಲ್ಲ ಬೋರ್ ಇಂದ ಏನ ಬರುವುದು ನಾ ಯೋಶ ಇದು ಬಂದು ಕಂಡಿಪಾ ಬರ್ದಾರ ಅದು ಗೊತ್ತಾದ ಅರ್ವ ಕ್ರಿಯೇಟಿವಿಟಿ ಕ್ವಶನ್ ಕೇಳ್ತಾರೋ ಆ ಕ್ರಿಯೇಟಿವಿಟಿ ಕ್ವಶನ್ಸ್ ಆಡೋಕೆ ಬಂದು ಈ ಪ್ರಾಬ್ಲಮ್ ಕೆಡೆಯ ಕ್ರಿಯೇಟಿವಿಟಿ ಕ್ವಶನ್ಸ್ ಇಲ್ಲಾದ ಇದು ಸರಿ ನಾರ್ಮಲ್ ಇದ್ದಲ್ಲ ಬರುವುದು ಒಳ್ಳಂಗ್ ಬರ್ದನಿಲ್ಲ ಅದಕ್ಕೆ ಈ ಟೂಲ್ಸ್ ಎಲ್ಲ ಯೂಸ್ ಮಾಡಕು ಈವನ್ ಮೊನೋಟೋನಸ್ ಎತ್ತ ಹೋಗ್ಬೋದು ಒಂದೆಲ್ಲ ಬರ ವഴി ಇಲ್ಲ ಮೇ ಬಿ ಯು ಶುಡ್ ಥಿಂಕ್ ದ ಎಂಡ್ ಆಫ್ ಯುವರ್ ಮಂತ್ ಸ್ಯಾಲರಿ ಮೇ ಬಿ ಅದು ನಿಂಗ ಹೆಲ್ಪ್ ಮಾಡ್ರ ನೆನ್ಚಿನ because ಎನ್ನ ಪರ್ಸನಲ್ ವ್ಯೂ ಬಂದು ಐ ಆಮ್ ಎಂಜಾಯಿಂಗ್ ರೈಟಿಂಗ್ ಸೊ ಮೊನೋಟೋನಸ್ ಆಲೆ ಬಂದು ನಂಗೆ ಬಂದು ಅದಕ್ಕೆ ತಮಕ್ಕ ಟಾಪಿಕ್ ಮಾತಿ ಬ್ಯಾರ್ದಾರು ಅಷ್ಟೋ ಟಾಪಿಕ್ ಹೋಗ್ಬೋದು ಈಗ ನಾ ಬಂದು ಎರಡು ಫೀಲ್ಡ್ ಬರ್ದುಂಡೆ ಲೀಗಲ್ ಬರ್ದುಂಡಿದೆ ಡಿಜಿಟಲ್ ಬರ್ದುಂಡೆ ಒಂದೇ ಕಂಪನಿಗೆ ಬರ್ದುಂಡೆ ಸೊ ನನಗೆ ಅಲ್ಲಿವೇ ನಂಗೆ ವೆರೈಟಿ ಆಡದೆ ಲೀಗಲು ಬರ್ದನೆ ಡಿಜಿಟಲ್ ಬರ್ದನೆ ಟೋಟಲ್ ಬೇರೆ ಪರ್ಸ್ಪೆಕ್ಟಿವ್ ಇದು ಟೋಟಲ್ ಬೇರೆ ಪರ್ಸ್ಪೆಕ್ಟಿವ್ ಸೊ ಅದು ಬಂದು ಬೇರೆ ಓದಿನೇ ಬೇರೆ ಬರ್ದನೆ ಸೊ ಐ ಟೇಕ್ ಮೈ ಇನ್ಸ್ಪಿರೇಷನ್ ಫ್ರಮ್ ದಾಟ್ ಓನ್ಲಿ ಮೊನೋಟೋನಸ್ எனக்கு ஆதரிக்க எனக்கு ஒன் ಬಂದು ஏதேங்க ಐ ಥಿಂಕ್ ದಿಸ್ ಇಸ್ ಮೈ ಬಿಗ್ಗೆಸ್ಟ್ ಆಪರ್ಚುನಿಟಿ ಎನ್ನಾல என்ன ಲಿಮಿಟೆಡ್ ಟೈಮ್ ಇದು ಮಾಡೋದು ಎತ್ತಿನಲ್ಲ ಅದು எனக்கு ಅಪ್ಪರ ದೊಡ್ಡ ಆಪರ್ಚುನಿಟಿ ನಾ ಫೀಲ್ ಮಾಡೇன் ಸೊ எனக்கு ಮೊನೋಟೋನಸ್ ಆಲ್ರೆಡಿ ಕೆಡೆಯ ಸೊ ಆಲ ಬಂದು ಇಡುತ್ತೆ ಮಾಡೋದು ನಂಗೆ ಮಾತಿ ಬೇರೆದಲ್ಲಿ ಓದೋದು ಇಲ್ಲಾಟಿ ಓದೋದಿರ್ಬೋದು ಓಕೆ ಥ್ಯಾಂಕ್ Sheila Suresh Babu, thank you so much. And how to actually create a content ಅತ್ತೆ ಇಲ್ಲ ಒಳಂಗ್ ಕ್ಯಾಚಿ ಫ್ರೇಸಸ್ ಕೊಡೋದು ಒಳಂಗ್ ಮಾತಾಡಿದಂಗೆ ಬರ್ಬೋದು ನಂಗೆ ಎಕ್ಸಾಮ್ ಪೇಪರ್ ಟೆಕ್ನಿಕಲ್ ಅತ್ತಮಕ್ ಬರಲ್ಲ ದಾರು ಓದಲ್ಲ ಟೆಕ್ನಿಕಲ್ ಬೇಕಾಗುತ್ತೆ ಓದ್ಯಾರ ಮಕ್ ಬರಲ್ಲ ಒಳಂಗ್ ಓದೋಕೆ ಬಂದು ಇಂಟ್ರೆಸ್ಟ್ ಬಂದು ಇದು ಮಾಡೋದು ಎಕ್ಸ್ಪ್ಲೈನ್ ಕರೆಕ್ಟಾ ಏನ್ ಹೇಗೋದು ಮುನ್ನ ಕಂಟೆಂಟ್ ಮಾತಾದೆ ಕರೆಕ್ಟಾ ಎಕ್ಸ್ಪ್ಲೈನಿಂಗ್ ಮಾಡಿ ಅಪ್ಪಗೆ ಹೇಗೋದು ಅಂದಡು ಎಂಡ್ ಆಫ್ ದ ಡೇ ಏನ್ ಆಡೋದು ನಿಂಗೆ ಕಾಂಟೆಂಟ್ ಏನೇ ಕೊಟ್ಟಾರಿಯೋ ಅದು ಬಂದು how to get into international marketing agency as a copywriter I'm coming to you ನಂಗೆ ಏನ ಬರ್ದನೋ ಅದ್ರ ಬಂದು ಪ್ರಾಪರ್ ಒಂದು ಇನ್ಫಾರ್ಮೇಶನ್ ಇಲ್ಲ ನಂಗೆ ಬರೀವೇ ಕೂಡದು ಇನ್ಫಾರ್ಮೇಶನ್ ಅದು ಬಪ್ಪದು ಡೆಫಿನೆಟ್ಲಿ ಅದು ಬಂದು ಅಲ್ಲಿಂದ ಏದೋ ಒಂದು ಆಕ್ಷನ್ ಆಡೋದು ನಿಂಗೆ ಬಂದು ಓದಿರೋಕೆ ಬಂದು ನಿಂಗೆ ಸಬ್ಸ್ಕ್ರೈಬ್ಸ್ ಬಂದಾರ ಇಲ್ಲ ಹತ್ತಮಾಕ್ ಎದಲ್ ಆಕ್ಷನ್ ಅಟ್ರ ಹತ್ತಮಾಕ್ ಎದಲ್ ಬಂದು ಕಂಡಿಪಾ ಆಡೋದು ಏದೋ ಒಂದು ಆಕ್ಷನ್ ಈಗ ಬಂದು ಸೇಲ್ಸ್ ನಡೆದ್ರಲ್ಲ ಅದಕ್ಕೆ ಸೇಲ್ಸ್ ಹಾಕೋದು ಇಲ್ಲ ಒಂದು ಸಬ್ಸ್ಕ್ರಿಪ್ಷನ್ ಆಡ್ ಆರಲ್ಲ ಸಬ್ಸ್ಕ್ರಿಪ್ಷನ್ ಹಾಕೋದು ಇಲ್ಲ ಬಂದು ಏದೋ ಒಂದು ಕಾಪಿ ಡೌನ್ಲೋಡ್ ಮಾಡ್ಯಾರಲ್ಲ ಕಾಪಿ ಡೌನ್ಲೋಡ್ ಹಾಕೋದು ಅದು ನಂಗೆ ಬರುವುದನಾல ಏದೋ ಒಂದು ಸಮಥಿಂಗ್ ಒಂದು ಆಕ್ಷನ್ ಬಂದು ಲೀಡ್ ಅಪ್ ನಂಗೆ ಬಂದು ನಂಗೆ ಬರ್ದಲ್ಲ ಬಂದು ಅಪರ ಹೊಲಿತು ಸೊ ನೆಕ್ಸ್ಟ್ ಒನ್ ಇಸ್ ಕಾಂಟೆಂಟ್ ರೈಟಿಂಗ್ ಕೋರ್ಸಸ್ ಗೀತು ನೆಕ್ಸ್ಟ್ ಸ್ಲೈಡ್ ಪ್ಲೀಸ್ ಒಂದೆರಡು ಕ್ವೆಶ್ಚನ್ಸ್ ಹ್ಯಾವ್ ಯು ಕ್ವಶನ್ ಕೇಟ್ ನೋಡು ನಾಗೇನ್ ಟುಪ್ಟ will the payment from companies will be genuine? Should we check on this with any aspects? ಪೇಮೆಂಟ್ಸ್ ಜೆನ್ಯೂನ್ ಬಂದದು ನಾರ್ಮಲ್ ಕಂಪನೀಸ್ ನಂಗೆ ಚೂಸ್ ಮೇಲೆ ಕಂಡಿಪಾ ಜೆನ್ಯೂನ್ ಅಟ್ರ ನಾ ಏದಿಂಗ 10 ಪೈಸಾ 30 ಪೈಸಾ ಅಲ್ಲತ್ತ ಜೆನ್ಯೂನೇ ಕೆಡಿಯ ಅವಕ್ಕೆ ಅಪ್ಪರೆ ಗೆಲ್ಸಿಕ್ ಇಸಿಯಾರ ಮತ್ತಪಡಿ ಪೈಸಾ ಒಳ ಕಂಡಿಪಾ ಕಷ್ಟ
ನಂಗೆ ಬಂದು ಸ್ಟಡಿಯಾ ಇದು ಮಾಲತ್ತ ಅಲ್ಲಿ ಬಂದು ಸಿಕ್ಕಿರ ದಾರು ಇಂಟರ್ನ್ಯಾಷನಲ್ ಮಾರ್ಕೆಟ್ ಪತಿ ಕೇಳ್ತಾರಲ್ಲ ಇಂಟರ್ನ್ಯಾಷನಲ್ ಮಾರ್ಕೆಟ್ ಈಸ್ ಡೆಫಿನೆಟ್ಲಿ ಇನ್ ಅಪ್ ವರ್ಕ್ ಮಾಡಿ ಹಾಕೋದು ಅಪ್ ವರ್ಕ್ ಇಲ್ಲ ಲಿಂಕ್ಡ್ ಇನ್ ಅಂಡ್ ಅಪ್ ವರ್ಕ್ ಈಗ ಬೆಸ್ಟ್ ಬೆಟ್ ನಾ ಟ್ರೈ ಮಾಡಿದೆ ಇಂಡೀಡ್ ಟ್ರೈ ಮಾಡಿದೆ ಇಂಡೀಡ್ ಈಗ ನಾ ಫಾರ್ ಎಕ್ಸಾಂಪಲ್ ನಂಗೆ ಇನ್ನೊಂದು ಇದೇನಲ್ಲ ನಂಗೆ ಈಗ ಅನ್ನ ಸಿಕ್ಕಿರ ಅಂದಲ್ಲ ಇಂಡಿಯಾದ ಒಂದು ಲೈಟ್ ಕಮ್ಮಿயா ಸಿಕ್ಕಿರಲ್ಲ ಅದೇ ನೀ ಕೆನಡಾ ಅಮೆರಿಕಾ ಈವನ್ ದುಬೈ ಎಲ್ಲ ಮಾಲ ಕೂಡಿ ನಿಂಗೆ ಅವಕ್ಕ 1% ಆಫ್ ಸಮಥಿಂಗ್ ತಂದಲಿಯ ನಂಗೆ ಬಂದು ಇಂಡಿಯನ್ ಪರ್ಸೆಂಟೇಜ್ 100% ಆಕ್ಚುಲಿ ಮತ್ತೆ ಟ್ರೈ ಮಾಡಿದೆ ಅಲ್ಲ ಸಮ್ ಟೆಕ್ನಿಕಲ್ ಡಿಫಿಕಲ್ಟೀಸ್ ಆಡಿದೆ ಫಾರ್ ಎಕ್ಸಾಂಪಲ್ ದುಬೈ ಬಂದು ಅವಕ್ಕೆ ಬಂದು ಇಲ್ಲಿಂದ ಬಂದು ಎತ್ತೋರ್ ಮುಡಿಯ ಎಂಪ್ಲಾಯೀಸ್ ಅದೇ ಬಂದು ಎಂಪ್ಲಾಯೀಸ್ ಎದು ಇದೆಲ್ಲ ಆಡಿದೆ ಅದನ್ನ ಎತ್ತೋರ್ ಮುಡಿಯ ಅಲ್ಲ ಅಪ್ವರ್ಕ್ ಬಂದು ಇಸ್ ಅ ಬೆಸ್ಟ್ ಬೆಟ್ ಅನ್ನಲ್ಲ ಇಂಡಿಯಾದ ಬಂದು ನಾನು ಟ್ರೈ ಮಾಡಿದೆ ನಂಗೆ ಲೊಕೇಶನ್ ಟ್ರೈ ಮಾಡಿ ಹಾಕಿ ನಾ ಇಂಡಿಯಾ ಸಿಟಿಸನ್ ಬಟ್ ಐ ಲೈಕ್ ಟು ಡೂ ವರ್ಕ್ ಫ್ರಮ್ ಹೋಮ್ ಫ್ರಮ್ ದೇರ್ ಅದು ಬಂದು ಹಾಕೋ ಬಂದು ಏದ್ರು ಬಿಕಾಸ್ ದೇ ರೆಸ್ಪಾಂಡೆಡ್ ಮೀ ಆಕ್ಚುಲಿ ಯೋರ್ ಕವರ್ ರೇಟ್ ಐ ಮೀನ್ ಇದು ನಾ ಟೆಕ್ನಿಕ್ ಆಗ ರೆಸ್ಯೂಮ್ಗೆ ಹೋಗ್ಬೋದು ಯೋರ್ ಕವರ್ ಲೆಟರ್ ನಂಗೆ ಕೊಟ್ಟನಲ್ಲ ನಿಂಗೆ ಎಲ್ಲಿ ರೆಸ್ಯೂಮ್ ಹಾಕ್ರಿ ದಯ ಮಾಡಿ ಎಲ್ಲಾಗ ಯೂನಿಕ್ ಕವರ್ ಲೆಟರ್ ಹಾಕಿ ಬಿಕಾಸ್ ಆಫ್ ದ ಕವರ್ ಲೆಟರ್ಸ್ ಅಲ್ಲಿ எனக்கு அப்ப ரெஸ்பான்சஸ் பண்ற நீ கவர் லெட்டர் அப்புறம் யூனிக் அட்வைஸ் வெரி இன்ட்ரெஸ்டிங் டு ரீட் பட் ஐ எம் ரியலி சாரி we can't give you job from here please all the best for your another job opportunities at makala letter bandra so abroad ಬಂದು ನಾ ಹೇಗೋ ಬಂದು ಲಿಂಕ್ಡ್ಇನ್ ಬಂದು ರೆಸ್ಯೂಮ್ ಡೈರೆಕ್ಟ್ ಆಗಿ ಕೇಕ್ ಹಾಕು ಇದು ಮಾಡಾಕು ಇನ್ನೊಂದು ಬಂದು ಅಪ್ ವರ್ಕ್ ಡೇಟೆಲ್ಲ ಡಾರ್ ಬೇಕು ನೀವು ಒಂದ್ಸಲಿ ಜಾಯಿನ್ ಮಾಡಿಲ್ಲ ಡಾರ್ ಬೇಕು ನೀನ್ ಕ್ಲೈಂಟ್ ಇದು ಮಾಡಾಕು ಇನ್ನೊಂದು ಏನೇನ್ ಬಂದಾರ ನೆಕ್ಸ್ಟ್ ಸ್ಲೈಡ್ ಬಂದರ ಬಿಡ್ಡಿಂಗ್ ಒಂದು ಕಾನ್ಸೆಪ್ಟ್ ಈಗ ಅಪ್ವರ್ಕ್ ನಾವು ಬಂದು ಗೆಲ್ಸಿ ತಂದಾರನ್ವ ನಂಗೆ ಈ ಟೈಮ್ಗೆ ನಂಗೆ ಈ ಸಗ ಹಣ ಬೇಕು ಈ ಟೈಮ್ಗೆ ನಂಗೆ ಬಿರ್ಕಿ ಕೊಟ್ಟನು ಅಂತಂದ್ರೆ நிறைய பேரு ಒಂದೇ ಜಾಬ್ಗೆ ಬಂದು ಕೇಳ್ತಾರ ಅವಕ್ಕ ಟಪ್ಪಾಗ ಬಂದು ಎದು ಕರೆಕ್ಟಾ ಆಡದ್ಯೋ ನೆಕ್ಸ್ಟ್ ಅವಕ್ಕ ಬಂದು ಅವಕ್ಕ ಜಾಬ್ ಕೊಟ್ಟಾರ ಸೊ ಅಪ್ವರ್ಕ್ ಡೆಫಿನೆಟ್ಲಿ ಬಿಡ್ಡಿಂಗ್ ಇದಿದೆ ಓರ ಎಲ್ಲಿ ಬೇಕಾದ್ರೂ ಜಾಬ್ ಸಿಕ್ಕಿರ ಏ ಕಂಟ್ರಿ ಸಿಟಿ ಜಾಬ್ ಸಿಕ್ಕಿರ ಬಟ್ ಅಲ್ಲ ಬಿಡ್ಡಿಂಗ್ ವೈಸ್ಟ್ ಓರ ಒಂದೇ ಜಾಬ್ಗೆ நிறைய பேர் ಅಪ್ಲೈ ಮಾಡ್ಯಾರ ಅವಕ್ಕದು ದಾರ ಬಿಡ್ಡಿಂಗ್ ಕರೆಕ್ಟ್ ಆಡದ್ಯೋ ಬಿಡ್ಡಿಂಗ್ ಇಲ್ಲ ನಂಗೆ ಬಡಗುದೇ ಏಲ ಬಿಟ್ಟಾರ ಏಲ ಅಂದ್ರೆ ಎದುಗ ಅನಗು ಅವ್ರದ್ದು ನಂಗೆ ಬಿರಿಕಿ ಕೊಟ್ಟನು ಏಸಗಾನ ನಂಗೆ ಬೇಕು ಅತ್ತೆಂಬಂದು ಏಲ ಬಿಟ್ಟು ಅದನ್ನ ಬಿಟ್ಟು ಇದು ಮಾಡ್ಯಾರ ಸೊ ದಟ್ ಈಗ ಇಂಟರ್ನ್ಯಾಷನಲ್ ಕ್ಲೈಂಟ್ಸ್ ಇಲ್ಲ ಇದೆರಡು ಲಿಂಕ್ಡ್ಇನ್ ಅಂಡ್ ಅಪ್ವರ್ಕ್ ಇಸ್ ಮೈ ಥಿಂಗ್ ಇಂಡೀಡ್ ಬಂದು ವರ್ಕ್ ಆಪಿಲ್ಲ ಇದೆರಡು ವರ್ಕ್ ಆಯ್ತು ನೆಕ್ಸ್ಟ್ ಕ್ವಶನ್ ಎನಿಥಿಂಗ್ ಇಟ್ಟು ಇನ್ನೊಂದು ಕ್ವೆಶ್ಚನ್ ಆಡಿದೆ ಹ್ಯಾವ್ ಯು ರಿಟನ್ ಕಾಂಟೆಂಟ್ ಫಾರ್ ಸ್ಕೂಲ್ ವೆಬ್ಸೈಟ್ಸ್ ಇಫ್ ಯೆಸ್ ಕೈಂಡ್ಲಿ ಶೇರ್ ಯೋರ್ ವ್ಯೂಸ್ ಸ್ಕೂಲ್ ವೆಬ್ಸೈಟಿಗೆ ನಾವು ಕಾಂಟೆಂಟ್ ಬರ್ದ್ರ ಕಡೆಯಾ ಬಟ್ ಐ ವಿಲ್ ಏದಂಗೆ ನನಗೆ ನಾ ಇದು ಲಿಮಿಟ್ ಮಾಡಿದ ಕಡೆಯಾ ಸೊ ಡೆಫಿನೆಟ್ಲಿ ಈಗ ತಕ್ಕನ ಈಗ ನಾ ಸ್ಕೂಲ್ ವೆಬ್ಸೈಟಿಗೆ ನಾ ಬರೋದುಂಡ್ಲೆ ನಾ ಈಗ ನಾ ಬರೋದಿಗೆ ಆರು ಮುಚ್ಚಿಪ್ ನಾ ತೆಮಕ್ತ ಅಟ್ರ ವ್ಯೂಸ್ ಉಂದಲ್ಲ ನಂಗೆ ಫಸ್ಟ್ ಏನ್ ಮಾಡೋದಲ್ಲ ಸ್ಕೂಲ್ನ ಏನೋ ಯೂನಿಕ್ನೆಸ್ ಆಡದೆ ನೋಡೋದು ಇಲ್ಲ ಸ್ಕೂಲ್ಗೆ ಏದೋ ಒಂದು ಪರ್ಟಿಕ್ಯುಲರ್ ನೇಮ್ ಅಟ್ಲ ನೇಮ್ ಮುಂದೆ ನಂಗೆ ಎಲ್ಲಿ ಎತ್ತಿನ ಬಪ್ಪನ್ ಮಾಡಿದ್ರ ನೋಡೋದು ಕ್ಯಾಚಿ ಫ್ರೇಸಸ್ ಇಲ್ಲ ಪ್ಲಸ್ ಯುಟಿಲಿಟೀಸ್ ಆ ಸ್ಕೂಲ್ ಇದೆಲ್ಲ ಆಡದೆ ಮನ ಅದನ್ನ ಬೆಟರ್ ವೇದ ಹಾಕಿ ನೋಡೋದು ಇನ್ನೊಂದು ಲೊಕ್ಯಾಲಿಟಿ ಬಂದು ನಂಗೆ ಯೂಸ್ ಮಾಡಾಕು ಇಲ್ಲ ಕೊಡೋರು ಏನಾದ್ರು ಎಕ್ಸ್ಟ್ರಾ ಯೂನಿಕ್ ನ ಬಂದು ಯೂಸ್ ಮಾಡಾಕು ಅವರ ಯೂನಿಕ್ ಮೆಥಡ್ಸ್ ಏದಾದ್ರು ಯೂಸ್ ಮಾಡಾಕು ಇಲ್ಲ ಆಕ್ಚುಲಿ என்ன ಜಾಬ್ ಆಪರ್ಚುನಿಟೀಸ್ ಎತ್ತ ಆಟ್ರ ಅಂದ್ಲ ನಾ ಒಂದು ಹೇಗೋ ವಾರ್ತೆಯ ಅವಕ್ಕೆ ಒಂದು ಸ್ಕೂಲ್ ಇಮ್ಯಾಜಿನರಿ ಸ್ಕೂಲ್ ನಾ ಎತ್ತ ಆಡೋದು ನಾ ಇಮ್ಯಾಜಿನ್ ಮಾಡಿಟ್ಟು ಅದ್ ನೇತಮ ಕಾಂಟೆಂಟ್ ಬಂದು ಹಾಕಿನ ಅವಕ್ಕೆ ಬಂದು ಡೈರೆಕ್ಟ್ ಆಲ್ರೆಡಿ ಇನ್ಫಾರ್ಮೇಶನ್ ತಪ್ಪಲೇನ್ಲೆ ನಾ ಹಾಕಿನ ಅಲ್ಲಿಂದ ಬಂದು ಅವಕ್ಕ ಬಂದು ಮಾಡೋಣಂಗ ಅಟ್ರ நிறைய ಇದು ಅರ್ಥ ಮಾಡಿದೆ ಅವಕ್ಕೆ ಏನು ಮಾಡೋದು ಎತ್ತ ಮಾಡೋದು ನಾವು ಇನ್ಸೈಟ್ ಬಂದು ಅಡ್ಡಾಡ್ತಟ್ರ ನಾ ಹಾಕಿನಲ್ಲ ಓಕೆ ಅವಕ್ಕೆ ಇದು ಬಂದು ಓಕೆ ಇದು ಒಳಗಡತ್ತವ ಐತಮಾಕಿ ನಂಗೆ ಮಾಡಾಕ್ತವ ಅಂಬ ಇದನ್ನ ಯೂಸ್ ಮಾಡಿ ಇಷ್ಟು ವೆಬ್ಸೈಟ್ ಬಂದು ಹತ್ತ ಓರ ಒಂದ ಸರ್ವಿಸಸ್ ಎಲ್ಲ ತಂದಾರ ತಂದಿಟ್ಟು ಸರ್ವಿಸ್ ಕ್ಲಾಸ್ ಇಲ್ಲ ಅವಕ್ಕೆ ಏನು ಎಕ್ಸ್ಟ್ರಾ ಕ್ಲಾಸ್ ಎತ್ತಿಯಾರ ಅತ್ತಮಾಕಿ ಇದು ತಂದಾರ ಅಲ್ಲಿ ನಗಡೆ ನಾ ಸ್ಕೂಲ್ ವೆಬ್ಸೈಟ್ ವರ್ಕ್ ಮಾಡಿದಿಲ್ಲ ಬಟ್ ಆಸ್ ಎಡ್ ಎಲ್ಲಾ ಇದಕ್ಕೆ ಬಂದು ನಾಟಕ ಅನ್ನ ಆ ಪರ್ಟಿಕ್ಯುಲರ್ ಇದಕ್ ಬಂದು ಐ ಗೆಟ್ ಇನ್ ಆಸ್ ದಟ್ ಪರ್ಸನ್ ದೇರ್ ನಾ ಸ್ಕೂಲ್ ಇದೆಲ್ಲ ಏನ ಮನೆ ನಾ ಸ್ಕೂಲ್ ಫೌಂಡರ್ ಇದೆಲ್ಲ ನಾ ಏನ ಮನೆ ಅತ್ತಮಾಕ ಐ personally connect to each and everywhere. That is one of my success mantra for my good content actually. Now personally I change myself the person whoever the page nanga story books odala ariyakillaya nanga bandu ondond book ga ondond character nangave marnondu so that is actually helped me a lot way so elli idalli nanga bandu avukara perspective nanga iddu nanga perspective illade nanga avukara perspective nanga ಏನು ಮಾಡಾಕೊಂಡಿಲ್ಲ ಆಗ ಬಂದು ಬರೆಯಕು ನಿಂಗೆ ಎಕ್ಸ್ಟ್ರಾ ದಾರಿ ಇದ್ ಪತಿ ಬೇಕು ಅಂದ್ರೆ ಸರ್ ಕೇಪದು ಅಲ್ಲ ಇನ್ನಾಗಟ್ಟೆ ನಾ ಬರ್ದದ ಕಡೆಯಾ ನಾ ಏದಂಗೆ ಬರೋದಾಗ ಎನಿ ಟೈಮ್ ಐ ಆಮ್ ಓಕೆ ವಿತ್ ಇಟ್ ಲೈಕ್ ದಟ್ ಅಸ್ಮಕ್ ನೆಕ್ಸ್ಟ್ ಎನಿ ಕ್ವೆಶ್ಚನ್ ನಾ ಅನುಜ 1 ಮಿನಿಟ್ ಗಾಯತ್ರಿ ರಾಮನ್ ಅವಕ್ಕೆ ಬಂದು ಮೊದಲೇ ನಿಂಗೆ ಗಾಯತ್ರಿ ರಾಮನ್ ಬಂದು ಏನ್ ಆಕ್ಚುಲಿ ಇಂಗ್ಲಿಷ್ ಟೀಚರ್ ಇಂಗ್ಲಿಷ್ ಸ್ಪೋಕನ್ ಇಂಗ್ಲಿಷ್ ಮ್ಯಾಮ್ ಆಕ್ಚುಲಿ ಎಮರಲ್ ಹೈಟ್ಸ್ ಕಾಲೇಜ್ hello ma'am okay idare anuja god bless you nice to see you in such a successful platform long way to go my blessings and wishes and ಇನ್ನೊಂದು ಕೇಳ್ವಿ ಸತಿ ಕೇಳ್ತಾರೆ creativity is surely inbuilt which would have added to your success what aspects do you think should be given to the school and college students to develop their creativity and writing skill
ಡೆಫಿನೆಟ್ಲಿ ಅದು ಗಾಯತ್ರಿ ರಾಮನ್ ಮ್ಯಾಮ್ ಸರ್ ಈ ಬಾಪದ ಕ್ವಶನ್ ಬಂದು ಲಿಟಲ್ ಬಿಟ್ ಇರುತ್ತೆ ಯಾಕಂದ್ರೆ ಮ್ಯಾಮ್ ಕ್ಲಾಸ್ ನಂಗೆ ಇದು ನೋಡ್ಲಿ ಅರಿಯಾಗು ಮ್ಯಾಮ್ ಕ್ಲಾಸ್ ಬಂದು ಆಲ್ವೇಸ್ ಬಂದು ಇನ್ನೋವೇಟಿವ್ ಅಟ್ರ ಒಂದು ಡಲ್ ಮೂಮೆಂಟೇ ಇಲ್ಲ ಬೇರೆ ಕಾಲೇಜ್ ಬೇರೆ ಏ ಕ್ಲಾಸ್ ಅಟ್ಲಿಯೋ ಕರೆಕ್ಟ್ ಮ್ಯಾಮ್ ಕ್ಲಾಸ್ ಬಂದು ಎಲ್ಲ ಬಂದು ಅತ್ತೆ ಪರ್ಕ್ ಆಯ್ತಾರ ಓಕೆ ಇಂಟ್ರೆಸ್ಟಿಂಗ್ ಕ್ಲಾಸ್ ಅತಮಕ್ಕೆ ಅತಮಕ್ತ ಪ್ಲಸ್ ಅದು ಇಲ್ಲದ ಎನ್ನ ರೈಟಿಂಗ್ ಸ್ಕಿಲ್ ಬಂದು ಕಾಲೇಜ್ ಸ್ಕೂಲ್ ಸ್ಟೂಡೆಂಟ್ಸ್ ಹೇಗೋದು ಇದು ಬಂದು ಮ್ಯಾಮ್ ನಾ ಬಂದು 4 years என் அப்பன லைப்ரரி புக்ஸ் எல்லாம் எத்தி ஓதினேன் எனக்கு ಈ ಬುಕ್ಸ್ ಓದೋದು ಇನ್ನ ಓದೋದು ನನಗೆ ಏದೇದ ದಾರುವೇ ಇಲ್ಲ ಏವು ಟಕ್ಕನ ಓದಿಬಿಟ್ರೆ ನಾ ಬುಕ್ಸ್ ಎತ್ತೋದ್ರೆ ಸ್ಕೂಲ್ ಬುಕ್ಸ್ ಓದೋದು ಕಮ್ಮಿ ಎನ್ನ ಬುಕ್ಸ್ ಬಂದು ಫುಲ್ಲಾ என்ன புக்ஸ் நம்மனே அறதவே நம்ம எங்க மನೆ நான் புக் ஓதில ನುಡಿಸಿಕಿರ ಅಲ್ಲ ಒಂದ್ ಜನಗ ಐ ಫಿನಿಶ್ ಆಲ್ ದ ಬುಕ್ಸ್ ಲೈಕ್ 350 pages ಅಲ್ಲಿ ಸರಿ ನಾ ಅಪ್ಪರ ಓದಿದೆ ಮ್ಯಾಮ್ ಸೊ ಬಿಕಾಸ್ ಆಫ್ ದಾಟ್ ಅದನಾಲೆ ಫ್ಲೂಯೆನ್ಸಿ ಬಂದು ಜಾಸ್ತಿ ಆಟ್ರೆ ನಾ ಟಕಟಕನ್ ಕನೆಕ್ಟ್ ಮಾಡಿ ಬಿಡ್ಕೊಂಡು ಗಟ ನಮ್ಮ ಅದು ಓಪನ್ ಗಟವು ನಾ ಆಸಾಗ ಬುಕ್ಸ್ ಬಂದು ಒಂದೇ ಜನ ನಾ ಓದಿಂದೆ ಸೊ ನನ್ನ ಎಕ್ಸಾಮ್ ನ ಯೂನಿವರ್ಸಿಟಿ ರ್ಯಾಂಕ್ ಇಸೋದು ಸರಿ ಇಂದು ನನ್ನ ಜಾಬ್ ಇದು ಸರಿ ಎಲ್ಲಾமே ಐ ಟೋಟಲಿ ಗಿವ್ ಇಟ್ ಅಪ್ ಫಾರ್ ಮೈ ರೀಡಿಂಗ್ ಓನ್ಲಿ ಮ್ಯಾಮ್ ಸೊ ಖಂಡಿತ ಈಗ ಇನ್ನೂ ಈಗ UKG ಕತಿಯಾ ಐ ಆಮ್ ಮೇಕಿಂಗ್ ಅ ರೆಡಿ ಅವ ಫ್ಯೂಚರ್ ಏನ್ ಆದಿವೋ ಅದೇನ ಇದು ಕನ್ಸನೆ ಕಡಿಯ ಈಗ ಬಂದು ಅವ ರೀಡಿಂಗ್ ಅರ್ಬೋದು ಯಾಕಂದ್ರೆ ರೀಡಿಂಗ್ ಒಬ್ಬ ಅರ್ಧಬಿಟ್ಟಲ್ಲ ಫ್ಯೂಚರ್ ಏನ ಬೇಕಲಿ ಒಲಿ ಕ್ವಶನ್ ಖಂಡಿತ ಆಗಾಕು ಅವನ ಈಗ ಹಿಂದಿ ಈಗ UKG ಕತಿಯಾ ನಾ ಫಸ್ಟ್ ನನ್ನ ಬುಕ್ಸ್ ಓದೋದಕ್ಕೆ ನಾ ರೆಡಿ ಮಾಡಿ ನಾವ್ ಅವನೇ ಓದಿ ಅದು ರೀಡಿಂಗ್ ಬಂದು ಅಪ್ಪರ ಇಂಪಾರ್ಟೆನ್ಸ್ ಕೊಟ್ಟನೆ ಮ್ಯಾಮ್ ಸೊ ದಟ್ ಈಸ್ ದ ಸ್ಕಿಲ್ ವಿ ಕ್ಯಾನ್ ಗಿವ್ ಫಾರ್ ಕಾಲೇಜ್ ಸ್ಟೂಡೆಂಟ್ಸ್ ಅಲ್ಲಿ ಸರಿ ಏಸಗ ಓದಿನವೋ ಆಸಗಾಸಗ ನಂಗೆ ಸೂಪರ ನಂಗೆ ಬರೆಯಾಕು ನಂಗೆ ಕ್ರಿಯೇಟಿವಿಟಿಯೂ ಇನ್ಕ್ರೀಸ್ ಆರ ಅದனால ಅನುಜ நீங்க ಕಂಟಿನ್ಯೂ ಮಾಡಾಕು ಅದು ಇನ್ನಾಡು ಕடைசியா ನಂಗೆ ಮತ್ತೆ ಕ್ವೆಶ್ಚನ್ಸ್ ಎಲ್ಲ ಓಕೆ ಇದು ಆಲ್ಮೋಸ್ಟ್ ಬಿರ್ಗಿಪ್ಟ ನೆಕ್ಸ್ಟ್ ಸ್ಲೈಡ್ ಹೋಗಿತ್ತು ಬಿರ್ಗಿಪ್ಟ ಇನ್ನೆರಡು ಸ್ಲೈಡ್ ಸ್ಟಾರ್ಟ್ ಕಾಂಟೆಂಟ್ ರೈಟಿಂಗ್ ಕೋರ್ಸಸ್ ಇದು ಬಂದು ಕೇಳ್ತಾರೋ ಇದು ಬಂದು ನಾ என்ன ಪರ್ಸನಲ್ ವ್ಯೂ ಬಂದು ಏನಂದ್ರೆ ನಾ ಏದಂಗೆ ರೀಡಿಂಗ್ ನಂಗೆ ಪರ್ಸನಲ್ ಯೂಟ್ಯೂಬ್ ವಿಡಿಯೋಸ್ ಆಡದ ನಂಗೆ ಅದನ್ನ ಏತ ಬರೋದು ಈಗ ಸಡನ್ ನೀ ಬಂದು ಒಂದು ಪ್ರೆಸ್ ರಿಲೀಸ್ ಬರೇನ್ ಏಪ್ರಿಲ್ ಬರಲ್ಲ ನೀ ಪ್ರೆಸ್ ರಿಲೀಸ್ ಎತ್ತ ಬರೋದು ನರೇನ್ ಓಕೆ ನೋ ಪ್ರಾಬ್ಲಮ್ ನೀ ಇಂಟರ್ನೆಟ್ ಚೆಕ್ ಮಾಡು ಮತ್ತೆ ಕಂಪ್ನಿ ಎತ್ತ ಬರ್ದಾರ ಒಬ್ಬೊಬ್ಬನ ಒಂದೊಂದು ಸ್ಟೈಲ್ ಬರ್ದಾರ ಒಂದುವೇ ಒಂದು ಇದು ಕಡೆಯ ಸೊ ಅದನ್ನ ಚೆಕ್ ಮಾಡು ನೀ ಅದಕ್ಕೆ ತಮಕ ಬರೆಯಾಕು ನಾ ಏತಂಗೆ ನಾ ಏನು ಬರ್ಲಿ ಒಂದು ಪರ್ಸನಲ್ ಟಚ್ ಕೊಟ್ಟನೆ ಸೊ ಅದು ಬಂದು ಇದು ಮಾಡೋದು ಮತ್ತೆ ಅದು ಇಲ್ಲಾದ್ರೆ ನಿಮಗೆ ಒಂದು ಸ್ಕಿಲ್ಸ್ ಕೋರ್ಸ್ ಬೇಕು ಅದನ್ನೆಲ್ಲ நிறைய ಆಡದೆ ಸ್ಕಿಲ್ ಶೇರ್ ಆಡದೆ ಕೋರ್ಸರ್ ಆಡದೆ ಉಡೇಮಿ ಇದೆಲ್ಲ ಒಂದ ಫ್ರೀ ಆಟ್ರ ಒಂದ ಬಂದು ಅಪ್ರ ಲೋ ಐ ಮೀನ್ ಎಕಾನಮಿಕಲ್ ಪ್ರೈಸಸ್ ಆಟ್ರ ಅದು ನಂಗೆ ಇದು ಮಾಡಕ ಹಬ್ಸ್ಪಾಟ್ ಗೂಗಲ್ ಹಬ್ಸ್ಪಾಟ್ ಬಂದು ಸರ್ಟಿಫಿಕೇಶನ್ ಸಿಕ್ಕಿರಾ ಕೋರ್ಸ್ಗ ಇಲ್ಲಾಟಿ ಗೂಗಲ್ ಬಂದು SEO ಟ್ರೈನಿಂಗ್ ಎಲ್ಲ ಸಿಕ್ಕಿರಾ ಅಂದ್ರೆ ವೆಬ್ಗೆ ಎತ್ತ ಬರ್ಬೋದು ಬ್ಲಾಗಿಂಗ್ ಎತ್ತ ಬರ್ಬೋದು ಕ್ರಿಯೇಟಿಂಗ್ ರೈಟಿಂಗ್ ಎತ್ತ ಬರ್ಬೋದು ಇದೆಲ್ಲ ಮಾಡಿ ಇದೆಲ್ಲ ಬಂದು ಒಂದೊಂದು ಮೇನ್ ಬಂದು ಕೋರ್ಸಸ್ ಬಂದು ಇಲ್ಲಿ ಬಂದು ಎತ್ತಾಕು ಸ್ಕಿಲ್ಸ್ ಎಲ್ಲ ಕೋರ್ಸರ ಉಡೇಮಿ ಹಬ್ಸ್ಪಾಟ್ ಗೂಗಲ್ ಅದು ಬಂದು ಖಂಡಿತ ಎತ್ತಾಕು ಹಾಕೋದು ನಾರ್ಮಲ್ ಅವೇ ಗೂಗಲ್ ಬಂದು ಯಾಕಂದ್ರೆ ಎಂಜಿನ್ ಸರ್ಚ್ ಎಂಜಿನ್ ಗೂಗಲ್ ತಾನೆ ತಂದಾರ ಡಿಜಿಟಲ್ ಮಾರ್ಕೆಟಿಂಗ್ ಗೂಗಲ್ ಅಪ್ಪರವೇ ಇಂಪಾರ್ಟೆಂಟ್ ಯಾಕಂದ್ರೆ ಗೂಗಲ್ ಅನಾಲಿಟಿಕ್ಸ್ ಎಲ್ಲವೇ ನಂಗೆ ಗೂಗಲ್ ಅಂತ ಇದು ಮಾಡೋ ಸೊ ಅದು ಬಂದು ಡೆಫಿನೆಟ್ ನಂಗೆ ಅರ್ಬೋದು ಅಂದಡು ನೆಕ್ಸ್ಟ್ ಲಿಂಕ್ಡ್ಇನ್ ಲರ್ನಿಂಗ್ ಏನಾಗೇದೋ ಬಂದ್ರ ಟಕ್ ಟಕ್ ಹೋಗ್ಬಿಟ್ಟ ಓಕೆ ನೆಕ್ಸ್ಟ್ ಬಂದು ಆಗಿತ್ತು ನೆಕ್ಸ್ಟ್ ಸ್ಲೈಡ್ ವಿ ಹ್ಯಾವ್ ಆಲ್ಮೋಸ್ಟ್ ಕಮ್ ಟು ದ ಎಂಡ್ ಆಕ್ಚುಲಿ ಅಸಾಯ್ತಾ ನಾ ಮೇಜರ್ ಡೈಮೆನ್ಷನ್ ಏನ ಇದು ಮಟ್ಟು ಅದನ್ನ ಮಟ್ಟು ನಾ ಏನ ಬ್ಲಾಗ್ಸ್ ಮಟ್ಟು ಅಲ್ಲ ಕಾಪಿ ರೈಟಿಂಗ್ ಒಂದು ದೊಡ್ಡ ಫೀಲ್ಡ್ ಅದೇನ ಜಸ್ಟ್ ಸೇಲ್ಸ್ ಕಾಪಿ ಅಡ್ವರ್ಟೈಸ್ಮೆಂಟ್ ಮಾರ್ಕೆಟಿಂಗ್ ಬರ್ಬೋದು ಅದ್ ಬಂದು ನಿಂಗೆ ಕಂಪ್ನಿಗೆ ಏದಾ ಒಂದು ಸೇಲ್ಸ್ ಇದು ಮಾಡಿ ಅತ್ತಮಾಕ ಒಂದು ಕಾಪಿ ಬಂದು ಅದು ಏದಾ ಒಂದು ಆಫರ್ ಅದನ್ನ ಬಂದು ನಂಗೆ ಸೇಲ್ಸ್ ಕಾಪಿ ರೈಟಿಂಗ್ ಬರ್ಬೋದು ಇನ್ನೊಂದು ಬಂದು ಬಿಸ್ನೆಸ್ ರೈಟಿಂಗ್ ಇಮೇಲ್ಸ್ ಕ್ಲೈಂಟ್ ಪ್ರಪೋಸಲ್ಸ್ ಅತ್ತಮಾಕ நிறைய ವರ್ಕ್ಸ್ ಎಲ್ಲ ಅಟ್ರ ಅದೆಲ್ಲ ಬಂದು ಬಿಸ್ನೆಸ್ ರೈಟಿಂಗ್ ನಂಗೆ ಬರ್ಬೋದು ಅದೊಂದು ಪ್ರೊಫೆಷನಲ್ ಬಿಸ್ನೆಸ್ ರೈಟಿಂಗ್ ಇಸ್ ಪ್ರೊಫೆಷನಲ್ ರೈಟಿಂಗ್ ಓನ್ಲಿ ಟೆಕ್ನಿಕಲ್ ರೈಟಿಂಗ್ ಇದಂಗೆ ಡೈರೆಕ್ಷನ್ ಎಕ್ಸ್ಪ್ಲನೇಷನ್ ಈಗ ಇದನ್ನ IT ಕಂಪ್ನೀಸ್ ಅಟ್ಟೇನೋ ಒಂದು ಸಾಫ್ಟ್ವೇರ್ ಐತೆ ಯೂಸ್ ಮಾಡೋದು ಅದೆಲ್ಲ ಬರ್ಬೋದು ಇಲ್ಲ ಲೀಗಲ್ ಕಂಪ್ನಿ ಅಟ್ಲ ಅವಕ್ಕ ಇದನ್ನ ಬಿತ್ತು ಲಾಸ್ ಬಿತ್ತೋ ಇಲ್ಲ ಈ ಸಾಫ್ಟ್ವೇರ್ ಬಿತ್ತೋ ಅವಕ್ಕೆ ಲೀಗಲ್ ಚಾಲೆಂಜಸ್ ಎಲ್ಲ ಓವರ್ಕಮ್ ಮಾಡ್ಯಾರ ಅದೆಲ್ಲ ಬಿಫೋರ್ ವೈಟ್ ಪೇಪರ್ಸ್ ಅದೆಲ್ಲ ಟೆಕ್ನಿಕಲ್ ರೈಟಿಂಗ್ ಬಂದ್ರ ಬ್ಲಾಗ್ ಇಸ್ ಕಮ್ ಫ್ರಮ್ ವಿ ಬ್ಲಾಗ್ ಅದು ಬಂದು ಬ್ಲಾಗ್ ಇನ್ಫಾರ್ಮಲ್ ರೈಟಿಂಗ್ ಇನ್ಫಾರ್ಮೇಶನ್ ಕೊಟ್ಟ ಇನ್ಫಾರ್ಮಲ್ ರೈಟಿಂಗ್ ನಂಗೆ ಒಳ್ಳಂಗೆ ನಂಗೆ ಮಾತಾಡಿದಂಗೆ ಬರಾಕು ಶಾರ್ಟ್ ಫಾರ್ಮ್ ಅಟ್ರ ಅದೇ ಬ್ಲಾಗ್ ಕೂಡ ಆರ್ಟಿಕಲ್ ಅಟ್ರ ಟೋಟಲ್ ಫಾರ್ಮಲ್ ರೈಟಿಂಗ್ ಅಟ್ರ ದೋಸ್ ಟೆಕ್ನಿಕಲ್ ನಾಲೆಜ್ ಅಲ್ಲಿ ಅಟ್ರ ಲೆಂತ್ ಚಿಟಿ ಲಾಂಗ್ ಅವರ ದಟ್ ಈಸ್ ಆರ್ಟಿಕಲ್ ನೆಕ್ಸ್ಟ್ ಇಸ್ ಅಕಾಡೆಮಿಕ್ ರೈಟಿಂಗ್ ಕರೆಕ್ಟ್ ಸ್ಟ್ರಕ್ಚರ್ಡ್ ಅಟ್ರ ಒಳಂಗ್ ರಿಸರ್ಚ್ ಮಾಡಿ ಅದನ್ನ ಬರೋ ದಟ್ ಈಸ್ ಅಕಾಡೆಮಿಕ್ ರೈಟಿಂಗ್ ಇದು ಬಂದು ಮೇಜರ್ ಥಿಂಗ್ಸ್ ಇದೆಲ್ಲ ವೆಬ್ಸೈಟ್ ಇಲ್ಲ ಅದೇ ವೆಬ್ಸೈಟ್ ಆಲ್ಸೋ ಕಮ್ಸ್ ಇನ್ ಕಾಪರೇಟಿಂಗ್ ಇಲ್ಲ ಇದು ಬಂದ್ರ ಬ್ಲಾಗ್ ಮತ್ತೆ ಬಡಿ ಅಪ್ಪರ ಮೇಜರ್ ಡಿವಿಷನ್ ಅಂದ್ರೆ ಡಿವಿಷನ್ಸ್ ಆಡದೆ ಅದು ಬೇಸ್ ಮಾಡುತ್ತೆ ಎಲ್ಲ ಆಡದೆ ನೆಕ್ಸ್ಟ್ ಬಂದು ಮೋರ್ ಟಾಪಿಕ್ಸ್ ಟು ನಾನ್ ಕಾಂಟೆಂಟ್ ರೈಟಿಂಗ್ ಇದು ಬಂದು ಕಾಂಟೆಂಟ್ ರೈಟಿಂಗ್ ಡೈರೆಕ್ಟ್ ಇಲ್ಲ ಜಸ್ಟ್ ನಾ ಏನ ಸರ್ಚ್ ಎಂಜಿನ್ ಆಪ್ಟಿಮೈಸೇಷನ್ ನಂಗೆ ಏನ ಬರ್ದನ್ವೋ ಅದು ಬಂದು SEO ಕಾಂಟೆಂಟ್ ರೈಟಿಂಗ್ ನೆಗ್ಯಾರ ಯಾಕಂದ್ರೆ ಗೂಗಲ್ ಬಂದು ಸರ್ಚ್ ಎಂಜಿನ್ ಆಪ್ಟಿಮೈಸೇಷನ್ ಕರೆಕ್ಟ್ ಕೀವರ್ಡ್ ಕರೆಕ್ಟ್ ಆಡೋದು ಹೆಡ್ಡಿಂಗ್ಸ್ ಎಲ್ಲ ಕರೆಕ್ಟ್ ಆಡೋದು ವರ್ಡ್ ಲಿಮಿಟ್ ಸಹಿತ ಆಡೋದು ಆಪ್ಟಿಮಲ್ ಆಡೋದು ಆಗುತ್ತೆ ಬಂದು ಅದು ಬಂದು ರ್ಯಾಂಕ್ ಮಾಡ್ಯಾರ ಗೂಗಲ್ ಎತ್ತಲ್ಲಿ ಏನ್ ಮಾಡೋ ನಂಗೆ ಗೂಗಲ್ ಎಲ್ಲ ಸರ್ಚ್ ಮಾಡಲ್ಲ ಫಸ್ಟ್ ಪೇಜ್ ನೋಡಿದ್ರೆ ನಂಗೆ ಬಂದು ಅಪ್ಪ ಇಂಟ್ರೆಸ್ಟಿಂಗ್ ನೋಡೋ ಸೆಕೆಂಡ್ ಥರ್ಡ್ ಪೇಜ್ ಹೋಗಲ್ಲ ಎಲ್ಲವೇ ಆ ಫಸ್ಟ್ ಪೇಜ್ ಫಸ್ಟ್ ರ್ಯಾಂಕಿಂಗ್ ಹೈಯರ್ ಐತಿ ಒಬ್ಬರಿಗೆ ಅಪ್ಪರ ಟ್ರೈ ಮಾಡ್ಯಾರ ಅದು ಬಂದು ಸರ್ಚ್ ಎಂಜಿನ್ ಆಪ್ಟಿಮೈಸೇಷನ್ ಕಾಂಟೆಂಟ್ ಬಂದು ಅಪ್ಪರವೇ ಬೇಕು ವೆಬ್ ರೈಟಿಂಗ್ ಅಟ್ಲಿ ಸರಿ ಬ್ಲಾಗ್ ಆರ್ಟಿಕಲ್
ದಟ್ ಸರಿ SEO ಆರೋದು ಕಂಡಿಪಾ ಬೇಕು ಅನ್ನಂತ ಆ ಆಸ್ಪೆಕ್ಟ್ ಡಿಜಿಟಲ್ ಮಾರ್ಕೆಟಿಂಗ್ ಆಡ್ಬೋದು ಏನೇ ದಟ್ ಈಸ್ SEO ನೀ ಬರವನ ಆಡ್ಬೋದು ಕೀವರ್ಡ್ಸ್ ಇಂದ ಅಪ್ಪರ ನಂಗೆ ಕೀವರ್ಡ್ಸ್ ಹಾಕೊಡೋದು ಕರೆಕ್ಟ್ ಆನ ಕೀವರ್ಡ್ಸ್ ಬಂದು ನಂಗೆ ಕಂಟೆಂಟ್ ಮ್ಯಾಚ್ ಆದಂಗೆ ಹಾಕೋದು ಅದು ಬಂದು ಕೀವರ್ಡ್ಸ್ ಬಂದು ಆ ಕೀವರ್ಡ್ಸ್ ಅರ್ಧಕ್ಕೆ ನಂಗೆ ಬರೋದ ಆರಂಭಿಸೋದು ಈಗ ಇಂಡಸ್ಟ್ರಿ ರೈಟಿಂಗ್ ಬರ್ದೆ ಪರ್ಸನಲ್ ರೈಟಿಂಗ್ ಇಲ್ಲದೆ ಇಂಡಸ್ಟ್ರಿ ರೈಟಿಂಗ್ ಬರ್ದೆ ಕೀವರ್ಡ್ಸ್ ಅರ್ಥ ಬರ್ದ ಲ್ಯಾಂಡಿಂಗ್ ಪೇಜ್ ಇಂದ ಬಂದು ಕಾಪಿ ರೈಟಿಂಗ್ ಕೂಡ ಬಂದ್ರ ಫಾರ್ ಎಕ್ಸಾಂಪಲ್ ನಂಗೆ ಅದೇ ಒಂದು ವೆಬ್ಸೈಟ್ ಹೋಗೋಣ ಬಿಟ್ಲ ಅವಕ್ಕೆ ಬಂದು ಈಗ ನಂಗೆ ಇತ್ತ ಒಂದು ಬುಕ್ ತನ್ನಿಯೋ ಇದನ್ನ ಎತ್ತೆ ಮಾಡೋದು ಈಗ ನಿಂಗೆ ಕಾಂಟೆಂಟ್ ರೈಟಿಂಗ್ ಪತಿ ಅರ್ಧನೇ ಅರವದನ್ ಬಿಟ್ಲ ನೀವು ಕಾಂಟೆಂಟ್ ರೈಟಿಂಗ್ ವೆಬ್ಸೈಟ್ ಒಳಗೆ ಏನ್ ಹೇಗ್ಯಾರ ಅಂದ್ರೆ ನಿಂಗೆ ಕಾಂಟೆಂಟ್ ರೈಟಿಂಗ್ ಪತಿ 60 ನಿಂಗೆ ಒಂದು 5 ಪೇಜ್ ಒಂದು ಬುಕ್ ಆಡದೆ ಈ ಬುಕ್ ಆಡದೆ ಇದು ನಿಂಗೆ ಬೇಕು ಅಂದ್ರೆ ನಿಂಗೆ ಇಲ್ಲಿಂದ ಡೌನ್ಲೋಡ್ ಮಾಡಿ ಹೇಗ್ಯಾರ ಕರೆಕ್ಟ್ ಆ ಪೇಜ್ಗಳ ದಟ್ ಇಸ್ ಕಾಲ್ ಲ್ಯಾಂಡಿಂಗ್ ಪೇಜ್ ಅಲ್ಲಿ ಕರೆಕ್ಟ್ ನಂಗೆ ಓನ್ ಏಕ ನಂಗೆ ಅದು ಬೇಕು ಕಾಂಟೆಂಟ್ ರೈಟಿಂಗ್ ಈಗ ನಂಗೆ ಏನಾಗ 60 ಬೇಕು ಆಗ ನಂಗೆ ಏನ್ ಮಾಡೋ ಡೆಫಿನೆಟ್ ಆ ಪೇಜ್ಗೋನು ಆ ಪೇಜ್ ಓಲರ್ ಏನಾರ ನನ್ ಫಾರ್ಮ್ ಓಪನ್ ಆರ ನಂಗೆ ಇಮೇಲ್ ID ನಂಗೆ ಈಗ ಪರ್ಟಿಕ್ಯುಲರ್ ಕ್ವಶನ್ ಏನ ನಂಗೆ ಕಂಪನಿ ಏನ ಈಗ ಸೇಲ್ಸ್ ಮಾಡಕ್ ಹೋಗಿ ಏನು ಸಿಕ್ಕಿರಲ್ಲ ಇಂಡಿವಿಜುವಲ್ ಇನ್ಫಾರ್ಮೇಶನ್ ಸಿಕ್ಕಿರ ಸೊ ಅವಕ್ಕೋಗು ಇನ್ಫಾರ್ಮೇಶನ್ ಸಿಕ್ಕಿತ್ತು ನಂಗೂ ನಂಗೆ ಎದಲ್ಲ ಆರ್ಬೋದ ಒಂದಳವು ಡೀಸೆಂಟ್ ಆನ ಮೆಟೀರಿಯಲ್ಸ್ ಕೊಟ್ಟಾರ ನಂಗೆ ಎದಲ್ಲ ಆರೋದೆ ಅತಮಾಕ ಇದು ಬಂದು ಲ್ಯಾಂಡಿಂಗ್ ಪೇಜ್ ಅದನ್ನು ಬರೋದು ಬಂದು ಅದನ್ನ ಲ್ಯಾಂಡ್ ಮಾಡೋದು ಕಾಪಿ ರೈಟಿಂಗ್ ಬರೋದು ಅದು ಕಾಂಟೆಂಟ್ ರೈಟಿಂಗ್ ಅರ್ಧ ಬಿಡಿಂಗ್ ಫಸ್ಟ್ ಎಕ್ಸ್ಪ್ಲೈನ್ ಮಾಡಿಟ್ಟೆ ಅಪ್ವರ್ಕ್ ಬೇಕು ಅಪ್ವರ್ಕ್ ದಾರ ಬೇಕಲಿ ಅಬ್ರಾಡ್ ಕೆಲಸ ಈ ಸಾಕು ಅಲ್ಲ ಒನ್ಲಿ ಅದ್ರ ಲಿಮಿಟೇಷನ್ ಏನಲ್ಲ ಬಿಡ್ಡಿಂಗ್ ಮಾಡೋದು ಯಾಕಂದ್ರೆ ಒಂದೇ ಕೆಲಸಗೆ ಎಲ್ಲವೇ ಬಿಟ್ಟಾರ ಸೊ ದಾರ ಕಮ್ಮಿ ನಂಗೆ ನಾರ್ಮಲ್ ಹೇಳೋದು ಏನಾರ ದಾರ ಒಂದು ಪೊರ್ಲ ಜಾಸ್ತಿಗೆ ಇಷ್ಟ ಯಾರವೋ ಅದ್ಲಿಗಿತ ಬೋರ ಅಲ್ಲ ಇಲ್ಲಿ ಅಪ್ವರ್ಕ್ಲ ಟೋಟಲ್ ರಿವರ್ಸ್ ವರ್ಕ್ ದಾರ ಒಂದು ಜಾಬ್ಗಳು ಲೈಟ್ ಆಗಿ ಕಮ್ಮಿ ಆಗ್ಯಾರೋ ಇಲ್ಲ ಮನಕಿನ ಕೊಟ್ಟಿನಿಂದ ಹೇಗ್ಯಾರೋ ಇಲ್ಲ ಅವ್ರ ಸ್ಕಿಲ್ ಕವರ್ ಲೆಟರ್ ಅದೆಲ್ಲ ಬೀಟ ಬಂದು ಬಿಡ್ಡಿಂಗ್ ಇರುತ್ತಾ ಫ್ರೀಲಾನ್ಸಿಂಗ್ ಅಪ್ವರ್ಕ್ಗಳ ಮುಂದೆ ನಂಗೆ ಗೆಲ್ಸ ಸಿಕ್ಕಿರ ಆ ಬಿಡ್ಡಿಂಗ್ಗುವೇ ಜಾಬ್ ತನಿಯೇ ಆಡದೆ ಬಿಡ್ಡಿಂಗ್ ಜಾಬ್ ಎವ್ರಿ ಕಂಪನಿ ಬಂದು ಬಿಡ್ಡರ್ ಒಂದು ತನಿಯ ಪ್ರೊಫೈಲೇ ಬಿಡ್ತಾರೆ ಅವ್ರ ಗೆಲ್ಸವೇ ಇಲ್ಲಿಗೆ ಹೋಗಿ ಅವ್ರ ಕ್ಲೈಂಟ್ಸ್ ಹಿಡ್ಕೊತಾರೆ ಸೊ ಅದೇ ಒಂದು ತನಿಯ ಫೀಲ್ಡ್ ಆಫ್ ಎಕ್ಸ್ಪರ್ಟೈಸ್ ಆಕ್ಚುಲ್ ನಂಗೆ ಫ್ರೀಲಾನ್ಸಿಂಗ್ ಓನ್ ಇದೆಲ್ಲ ಬಿಡ್ಡಿಂಗ್ ಬಂದು ನಂಗೆ ಆಡೋದು ಸೊ ದಿಸ್ ಇಸ್ ದ ಎಂಡ್ ಆಲ್ಮೋಸ್ಟ್ ಅದೇ ರೈಟರ್ಸ್ ಬ್ಲಾಕ್ ನಂಗೆ ಈಗ ಅದೋ ಪರ್ಸನಲ್ ನಾ ಬರ್ದಿಂದ ಇಲ್ಲ ಸರಿ ಇಂದು ಬರೋದಿಗ ನಾಯಿಗೆ ಬರಿಯಾಕು ನೆನ್ಚಾಕು ಇಲ್ಲ ನಂಗೆ ಏದೋ ಬೇರೆದ ಬುಕ್ ಬರ್ದಂದ್ರೆ ಸರಿ ಇಂದು ಬರೋದಿಗ ನಾಯಿಗೆ ಬರಿಯಾಕು ಅಂತ ನೆನ್ಚಾಕು ಅಲ್ಲ ನೀವು ಒಂದು ಕಾಂಟೆಂಟ್ ರೈಟಿಂಗ್ ಜಾಬ್ ಐತಿನಿಲ್ಲ ನೀ ಅದ ನೆನ್ಸವೇ ಮುಡಿಯಾ ಬಿಕಾಸ್ ಅದ ನಿಂಗೆ ಎತ್ತರೂ ಮುಡಿಯಾಕಂದ್ರೆ ನಂಗೆ ಎಂಡ್ ಆಫ್ ಡೇಟ್ ಬಂದು ನಂಗೆ ಗೆಲ್ಚೋ ಕೊಟ್ಟು ಹಾಕುದು ಸೊ ಅತಮಾಕೆ ನನಗೆ ನೆಗೆಟಿವ್ ಬಂದರೂ ಕೆಡಿಯ ಬಿಕಾಸ್ ಇಟ್ಸ್ ಮೈ ಪ್ಯಾಷನ್ ಸೊ ಅದು ರೈಟರ್ಸ್ ಬ್ಲಾಕ್ ಬಂದು ನಂಗೆ ಆಡವೇ ಕೂಡ ಅದು ನಂಗೆ ಯೋಚನೆ ಇರ್ಬೋದು ಸರಿ ಇದು ಸಿಕ್ಕಲಿಯಾ ಇತ್ತ ಮೇಲೆ ಎತ್ತ ಅದನ್ನೇ ಆಕ್ಟಿವ್ ಥಿಂಕ್ ಮಾಡೋದು 100 ಜನಾಗೇ ಯೂನಿಕ್ ಆಗಿ ಬರ್ಬೋದು ನಾ ಏನಿಲ್ಲ 2 ಇಯರ್ಸ್ ನಾ ಬರ್ದೆ ಎದು ಕೂಡ ರಿಪೀಟೇ ಆಗ ಎಲ್ಲ ಬೇರೆ ಪರ್ಸ್ಪೆಕ್ಟಿವ್ ಖಂಡಿತ ಬರೋದು நிறைய ಆಡದೆ ಬರ್ನಿಲ್ಲ எனக்கு ಆಸೆ ಆಡದೆ ಈಗಲ್ಲ ಇದ್ರ ಮೇಲೆ ನಾ ಬರೋದಿಗೋಣ ಹಂಗೆಲ್ಲ நிறையவே ಆಡದೆ ಒಂದು ಬಂದು ನಂಗೆ ಕ್ರಿಯೇಟಿವಿಟಿ ಆಡ್ ಮಾಡಕ್ಕೂ ಇಮ್ಯಾಜಿನೇಷನ್ ವರ್ಡ್ ಪ್ಲೇ ಅನಾಲಜಿಸ್ ಏನೋ என்ன ஹைலைட் பண்ண அனாலஜிஸ் ஆக்சுவலா என்ன அனாலஜிஸ் வந்து எல்லாரும் நிறைய பேருக்கு எடுத்துறா சோ தி ஆக்சுவலி அப்ரிஷியேட்டட் மீ அந்த அனாலஜிஸ்ல ಒಂದಿನ ಕೂಡ ಕಂಪೇರ್ ಮಾಡಿ ಒಂದು ಮಾರ್ಕ್ ಕರೆಕ್ಟ್ ಕನೆಕ್ಟ್ ಮಾಡಿ ಬರುತ್ತೆ ಅದು ದಟ್ ಇಸ್ ಕಾಲ್ಡ್ ಅನಾಲಜಿ ಅಷ್ಟು ಮಾರ್ಕ್ ಬರೆಯಕು ಎಲ್ಲ ಏನು ಬರ್ಲಿ ಖಂಡಿತ ಕ್ವಾಲಿಟಿ ಅಬೌವ್ ಎವ್ರಿಥಿಂಗ್ ಎಲ್ಸ್ ಖಂಡಿತ ಅದು ಹೇಗೆ ಗೆಲ್ಚೆ ಅಲ್ಲಿಯೂ ಖಂಡಿತ ಅದು ಬೇಕು ಸೊ ನಾ என்ன ಬ್ರೈನ್ ಐತೆ ಆಕ್ಟಿವ್ ಆಗಿದ್ದೀನಿ ಅಂದಲ್ಲ ಕೀಪ್ ಯೋರ್ ಮೈಂಡ್ ಶಾರ್ಪ್ ನಾ ಯೋಚನೆ ಇದನ್ನೇ ಹಿಂದೆ ಇದಕ್ಕಾಗ ನಾ ಅತ್ತಮಕ್ಕೆ ಯೋಚನೆ ಇದನ್ನೇ ಕಂಪ್ನಿ ಬಿಡಿ ಅದ ಯೋಚನೆ ಇದನ್ನೇ ನಾ ಬೇರೆ ಲೀಗಲ್ ಟೀಮ್ ಇಲ್ಲ ಅಲ್ಲಿ ಪ್ರಾಜೆಕ್ಟ್ ಮ್ಯಾನೇಜರ್ಸ್ ಅವಕ್ಕ ಲೀಗಲ್ ಆಫೀಸರ್ ಹೋಗಿ ನಾ ಕೇಳ್ತೀನಿ ಹಿಂದೆ ಏನು ಮಾಡ್ಯಾರಿ ಹಿಂದೆ ಎತ್ತ ಮಾಡಿರಿ ಹಿಂದೆ ನಿಂಗೆ ದಾರ ಕ್ಲೈಂಟ್ ಬಂದ್ರು ಆ ಕ್ಲೈಂಟ್ ನ ಪ್ರಾಬ್ಲಮ್ ಏನ ಆ ಪ್ರಾಬ್ಲಮ್ ನಿಂಗೆ ಸಾಲ್ವ್ ಮಾಡಿದ್ವಿ ಇಲ್ಲ ಅವಕ್ಕೆ ಜಸ್ಟ್ ಪ್ರಾಬ್ಲಮ್ ಹೇಳ ಕುಡಿಬೋದು ನಾ ಅದಕ್ಕೆ ಸೊಲ್ಯೂಷನ್ ಬಂದು ನಾನೇ ಐತಿನ ಬರೋದಕ್ಕೆ ಸೊ ಅತ್ತಮಕ್ಕ ಬಂದು ನಾ ಇದು ಮಾಡಿದೆ ಆಲ್ವೇಸ್ ಕನ್ಸ್ಯೂಮ್ ವಿತ್ ಸಾಲಿಡ್ ಇನ್ಫಾರ್ಮೇಶನ್ ನಂಗೆ ಈಸಾಗ ನಾ ಏನೇನಿಲ್ಲ ನಂಗೆ ಬರ್ದೇನೆ ನಂಗೆ ಅದು ಒಂದು ಖಂಡಿತ ಒಂದು ಸಾಲಿಡ್ ಒಂದು ಇದು ಆಡೋದು ಆಗ್ತದೆ ಬಂದು ಎಕ್ಸ್ಪರ್ಟೈಸ್ ನಂಗೆ ಓದಿ ನಂಗೆ ಎತ್ತೋದು ನೆಕ್ಸ್ಟ್ ಬಂದು ನಂಗೆ ಬ್ರೈನ್ ಬಂದು ರೆಸ್ಟೆಡ್ ಮಾಡಿ ಸ್ಯಾಟರ್ಡೇ ಸಂಡೇಯಾ ನಾ ಡೆಫಿನೆಟ್ ಲ್ಯಾಪ್ಟಾಪೇ ಓಪನ್ ಮಾಡೋದಿಲ್ಲ ಇಂದುತ್ತಾ ಈ ವರ್ಷದ ಇದು ಪ್ರೋಗ್ರಾಮ್ ಓಪನ್ ಮಾಡೋದಿಲ್ಲ ಸ್ಯಾಟರ್ಡೇ ಸಂಡೇ ನಾನು ಲ್ಯಾಪ್ಟಾಪೇ ಓಪನ್ ಮಾಡೋದಿಲ್ಲ ಬಿಕಾಸ್ ಐ ನೀಡ್ ದಟ್ ಗ್ಯಾಪ್ ಡೆಫಿನೆಟ್ಲಿ ಮಂಡೇ ಟು ಫ್ರೈಡೇ ನಾ ಬರ್ದೇನೆ ಸ್ಯಾಟರ್ಡೇ ಸಂಡೇ ನಂಗೆ ಗ್ಯಾಪ್ ಖಂಡಿತ ಬೇಕು ಸಮಥಿಂಗ್ ಫಾರ್ ಅವೇ ಫ್ರಮ್ ಇದು ಬಂದು ನನಗೆ ಖಂಡಿತ ಬೇಕು ಅದಕ್ಕೆ ನಾ ಫ್ರೆಶ್ ಏನಾದ್ರು ಥಿಂಕ್ ಮಾಡೋದಿಲ್ಲ ಫ್ರೆಶ್ ಬರ್ಬೋದು ಅಂದು ನಾ ಬರ್ದಿಂಗ್ಲೇ ನಾನು ಸತಿವೆ ನನ್ನ ಕ್ರಿಯೇಟಿವಿಟಿ ಅದು ಸ್ಪಾರ್ಕ್ಲರ್ ಐತ್ರ ಇನ್ನೊಂದು ಬಂದು ಚಾಕ್ಲೇಟ್ಸ್ ನಾ ಹೇಗುವೆ ಚಾಕ್ಲೇಟ್ಸ್ ತಿನ್ನ ಅದು ಏನೋ ಇದ್ರ ಮೂಡಿದಿಲ್ಲಿ ಏನೋ ಚೇಂಜ್ ಮಾಡೋದೊಂದು ಇದು ಮನೆ ಐ ನಾಟ್ ದಟ್ ಹೆಲ್ತ್ ಕಾನ್ಶಿಯಸ್ ಚಾಕ್ಲೇಟ್ ಇನ್ನು ತಿನ್ನುತ್ತಾನೆ ಅತ್ತೆ ಇಲ್ಲೆಲ್ಲ ಎಲ್ಲ ಚಿಲ್ಜಾ ಮಟ್ಲಿಸ್ ಹೊರಗೆ ಇದ್ದಾರೆ ಆಫೀಸ್ ಇದ್ದಿಲ್ಲ ಕುಡಿ ಎಲ್ಲ ಅದು ಯಾರತ್ತೆ ಬುದ್ದು ಹೊರಗೆ ಎದ್ದೆ ಮಾಡ್ತಾರೆ ಫ್ರೆಶ್ ಬರ್ದಾರ ಸೊ ಸ್ಲೀಪ್ ಇಸ್ ಆಲ್ವೇಸ್ ಅನ್ ಅನದರ್ ನಂಗೆ ಮೈಂಡ್ ಫ್ರೆಶ್ ಮಾಡೋರಿಗೆ ಬಂದು ಇದು ಇದಾರ ಆಫೀಸ್ ಸತಿ ಇದಾರ ಸೊ ಏನ ನಿಂಗೆ ಮಾಡಿ ಅವ್ರಿಗೆ ಫ್ರೀಲಾನ್ಸಿಂಗ್ ಐತಿಲ್ಲ ನಂಗೆ ಟೈಮ್ ಮಾಡದೆ ಏನು ಬೇಕಲಿ ಮಾಡಕ್ ಮುಂದೆ ಎತ್ತಿ ನಂಗೆ ಟೈಮ್ ಮಾಡದೆ ಸೊ ನಂಗೆ ಆಗ ಮಾಡೋಣ ಎತ್ತ ಫಾಲೋ ಮಾಡುವು ನಂಗೆ ಬರವನೆ ನಿಂಗೆ ಶಾರ್ಪ್ ಆಯಿದ್ದು ನಂಗೆ ನಿನ್ನ ಬೆಸ್ಟ್ ಏನವೋ ನಿನ್ನ ಸ್ಟೈಲ್ ಏನವೋ ನಿನ್ನ ಯೂನಿಕ್ನೆಸ್ ಏನವೋ ನಿನ್ನ ಇದು ಏನು ಸಿಗ್ನೇಚರ್ ಏನವೋ ನಂಗೆ ಬರ್ದು ನಂಗೆ ಬಂದು ಕೊಡಾಕು ಸೊ ದಿಸ್ ಇಸ್ ಆಲ್ ಅಬೌಟ್ ದಿಸ್ ಥಿಂಗ್
ಕಮ್ ಟು ಎಂಡ್. ಈಗ ಕ್ವಾರೀಸ್ ಏದಾದ್ರು ಡೌಟ್ ಅಂದ್ರೆ ನಿಂಗೆ ಡೈರೆಕ್ಟ್ ಕನೆಕ್ಟ್ ಮಾಡಕು ಎಲ್ಲ ಫೇಸ್ಬುಕ್, ಲಿಂಕ್ಡ್ಇನ್, ಇನ್ಸ್ಟಾಗ್ರಾಮ್ ಎಲ್ಲದೇ ಹೆಸರು ಅನುಜಾ ಜಯಶ್ರೀ. ವೆರಿ ಯೂನಿಕ್ ನೇಮ್. ಅದಾದ್ರೆ ಎರಡಾತಿ ಇದೆಯೋ ಇಂಡಿಯಾದ್ವೆ. ಸೊ ಒಂದು ಬ್ಯಾಂಗ್ಳೂರನ್ನು ಒಂದು ನಾ. ಸೊ ಯು ಕ್ಯಾನ್ ಕನೆಕ್ಟ್ ಟು ಮೀ ಇನ್ ಅನುಜಾ ಜಯಶ್ರೀ, or you can email me at jayashree.anuja@gmail.com. ಅಂಡ್ ಲಿಂಕ್ಡ್ಇನ್ ಎಂದು ನೋಡಿದ್ರೆ ಲಿಂಕ್ಡ್ಇನ್ ಆಕ್ಟಿವ್ ಆಗಿಲ್ಲ, ದಯಮಾಡಿ ಲಿಂಕ್ಡ್ಇನ್ ಕನೆಕ್ಟ್ ಮಾಡಿವಿ. ಅಲ್ಲ ಇಂದು BMW ಹೇಗೆ ಕನೆಕ್ಟ್ ಮಾಡಿವಿ. ಸೊ ಐ ವಿಲ್ ನೋ ದಟ್ ಯು ಕೇಮ್ ಫ್ರಮ್ BMW ಆಲ್ಸೋ. ದಟ್ ಆಲ್ಸೋ ಐ ವಿಲ್ ಬಿ ಹ್ಯಾಪಿ. So Ella Anuja Jayashree is my name actually, and I'll be very happy to connect and networking actually. Geetu, any more questions? Anuja, Hi. ಒಂದು ಸೂಪರ್ ಕಾಂಟೆಂಟ್ ರೈಟರ್ಗ ದೇವ್ಯಾನ ಕ್ವಾಲಿಟೀಸ್ ಎಲ್ಲವೇ ಆಡಿದೆ. ಎಲ್ಲವೇ ಐ ಥಿಂಕ್ ಎಲ್ಲವೇ ನೋಡಿಬಿಟ್ರು. ಜಸ್ಟ್ ನಾನು ಕ್ವೆಶ್ಚನ್ಸ್ ಮಾತ್ರ ನಾ ಓದಿನ. ಸಮ್ ಕ್ವೆಶ್ಚನ್ಸ್. ಓಕೆ. ಚೆನ್ನಯ್ಯ ಕೇಳ್ತಾರೆ. ಜಯಕುಮಾರ್ in a computer sir, JSS computer sir, one of my favorite staff actually. Okay. Hi Anuja, I see a lot of transformation, good work. What is your advice to the young minds who wants to shift profession? ಖಂಡಿತ ಕಾಂಟೆಂಟ್ ರೈಟಿಂಗ್ ಬಂದು ಧಾರಾಬೇಕಲಿ ಬರೆಯಾಕು ಅಟ್ ಎನಿ ಟೈಮ್ ಆಫ್ ದಿ ಕ್ಯಾರಿಯರ್. ಈಗ ನಾ ಬಂದು ಈಗ ನಾ ಈಗ ಲಾಸ್ಟ್ 2 years ನಾ ವರ್ಕ್ ಮಾಡಿದೆ. ಅದಕ್ಕೆ ಮುಂದೆ ನಾ ವರ್ಕ್ ಮಾಡಿದ್ರೆ ಕೆಡಿಯ. ಈಗ ನಾ ವರ್ಕ್ ಮಾಡಿದೆ ಅಲ್ಲ 1 year ಏನ ಒಂದು ದಾರು ಜೂನಿಯರ್ ಇನ್ನ ಕನ್ಸಿಡರ್ ಮಾಡವೇ ಇಲ್ಲ. ಐ ಆಮ್ ಡೈರೆಕ್ಟ್ಲಿ ಎ ಸೀನಿಯರ್ ಕಾಂಟೆಂಟ್ ಸ್ಟ್ರಾಟಜಿಸ್ಟ್. ನಾ ಸೆಕೆಂಡ್ ಕಂಪನಿಗೆ ಓಪನ್ ಡೈರೆಕ್ಟ್ ಆಗಿ ಮಾಡಿದ್ರು. ಸೊ ಇಟ್ಸ್ ನಾಟ್ ಲೈಕ್ ಈ ಟೈಮ್ ನಂಗೆ ಮಾಡೋದುಂಟಿಲ್ಲ. ಸರ್ ಎಲ್ಲ ಒಲ್ಲಂಗೆ ಸೂಪರಾವೇ ಬರ್ದನ ಸೂಪರಾವೇ ಹಿಂಗೆ ಗೈತ ನಂದಿದ್ದ. ಸೊ ದಾರ ಬೇಕರ್ಲಿ ಏ ಫೀಲ್ಡ್ ಹಾಕೋದು. ಸರ್ ನ ಡಾಟರ್ಸ್ ಎಲ್ಲ ಬಂದು ಆಕ್ಚುಲಿ JSS ಕತ್ತುಂಡಿದ್ದಾರೆ. ಅವ್ರು ಮೆಡಿಕಲ್ ಫೀಲ್ಡ್ ಇದ್ದಾರೆ. ನಾರ್ಮಲ್ ಹಿಂಗ ಕಾಲೇಜ್ ಕತ್ತುಂಡೆ ನಂಗೆ ಬಂದು ಬರೆಯಾಕು. ಇಫ್ ಯು ಆರ್ ಗುಡ್ ಆಟ್ ಇಟ್, ದೇರ್ ಆರ್ ಮೆಡಿಕಲ್ ರೈಟಿಂಗ್ ಬೇಕಿಲ್ಲ. ಸೊ ಅವೇ ನಂಗೆ ಬರೆಯಾಕು. ದಾರ ನಿಮ್ಗೆ ಏನ ಫೀಲ್ಡ್ ಇದ್ದಿದ್ದು. ಈಗ ಇಂಜಿನಿಯರಿಂಗ್ ಕತ್ತುಂಡಿದ್ದಾರೆ ಅಂದ್ರೆ ಇಂಜಿನಿಯರಿಂಗ್ ಆಗಂದ್ರೆ ಬರೆಯಾಕು. ಫಾರ್ ಎಕ್ಸಾಂಪಲ್ ಇಲ್ಲಿ ಈ ಕಂಪನಿ ಇದ್ದಾರೆ, ಜೋಹೋ ಕಂಪನಿ ಇದ್ದಾರೆ. ಅವ್ರು ಬಂದು ಆಲ್ರೆಡಿ ಬಂದು ಕಾಲೇಜ್ ಸ್ಟೂಡೆಂಟ್ಸ್ ಆದ್ರೆ ಬ್ಲಾಗ್ಸ್ ಈಸಿಯಾರ. ಸೊ ಅದು ಇಲ್ಲಾದ್ರೆ ನೀವು ಬಂದು ಫುಲ್ ಟೈಮ್ ವರ್ಕ್ ಮಾಡಿ ಫ್ರೀಲಾನ್ಸಿಂಗ್ ಬಂದು ಹೇಗೂ ಹೋಗಾಕು. ನಾ ಏದಂಗೆ 15 years ಬ್ಯಾಕ್, ಮಿನಿಮಮ್ 15 years ಬ್ಯಾಕ್ ಇದಾರ. ಇಲ್ಲ 15 years ಇದನ್ನ ವೇಸ್ಟ್ ಮಾಡೋದೇ ಈ ಕಡೆ. ಯಾಕಂದ್ರೆ ಜನ ಆಗುತ್ತೆ ಬರ್ದಂತಿದ್ದ. ಸೊ ದಾರ ಬೇಕ್ಲಿ ಹೇಗೂ ಬೇಕ್ಲಿ ಬರೆಯಾಕು. ಈಗ ಕೂಡ ನಿಂಗೆ ಬರೋದಿಗೆ ಆರಂಭಿಸಾಕು. ಈಗ ಇನ್ ರಿಟೈರ್ಮೆಂಟ್ ಯು ಕ್ಯಾನ್ ಸ್ಟಾರ್ಟ್ ರೈಟಿಂಗ್. ದರ್ ಇಸ್ ನೋ ಲಿಮಿಟೇಷನ್ ಟು ಕಾಂಟೆಂಟ್ ಎಟ್ ಆಲ್. ನಿಂಗ ಫೀಲ್ಡ್ ಆಫ್ ಎಕ್ಸ್ಪರ್ಟೈಸ್ ಖಂಡಿತ ಇಂಡಸ್ಟ್ರಿ ಆಡದೆ ಆ ಇಂಡಸ್ಟ್ರಿಗೆ ಬಂದು ಬರೆಯಾಕು. ಈವನ್ ಅಡವೈಸ್ ನಿಂಗೆ ಬೇರೆ ಇಂಡಸ್ಟ್ರಿ ಪತಿ ಅರ್ದು ನಿಂಗೆ ಬರೆಯಾಕು. Okay, no, I asked about your view on that. ಏನೋ ಬರ್ದಿದ್ದಾರೆ. ಒಂದು ನಿಮಿಷ. ತ್ರಿಲಕ್ ಬಂದು Shani Raja is one of my favorite content writer, and this courses are there in Udemy and LinkedIn Learning, Link Learning. Atende idare. Okay. And one more question. I know I asked about plagiarism and you said about your view on that, but do you agree with paraphrasing? ಅಗ್ರಿ ವಿತ್ ಪ್ಯಾರಾಫ್ರೈಸಿಂಗ್ ಅನ್ಲ ಬಂದು ನಾ ಏನ್ ಹೇಳಿದೆ ಅಂದ್ರೆ ಅದೇ ಕಾಂಟೆಂಟ್ ಬಂದು ಇದು ಮಾಡಬೇಕು. ಅದಾದ್ರು ದಾರೋ ಹೇಗಿದ್ರು ಇದ್ರ ಕಾಂಟೆಂಟ್ ಬಂದು ಆ ಕೋರ್ಸ್ ಒಳಗೆ ಕಾಂಟೆಂಟ್ ಬಂದು ಪ್ಲಾಗಿಯರಿಸಂ ಬಪ್ಪದಿಗೆ ಓಕೆ ಅಲ್ಲ. ಮತ್ತದ ಮಾತಿ ಬರುವುದು ಬಂದು ಅದಕ್ಕೆ ನಾ ಅಗ್ರಿ ಮಾಡೋದೇ ಇಲ್ಲ. ಐ ಡೋಂಟ್ ವಾಂಟ್ ಇಟ್ ಆಲ್. ಐ ಮೀನ್ ಅತ್ಮಕ್ ಇಲ್ಲೇ ಇಲ್ಲ. ಅತ್ಮಕ್ ಆಲ ಬಂದು ಐ ಆಮ್ ನಾಟ್ ಗೋಯಿಂಗ್ ಟು ಟೆಲ್ ಯು ಆರ್ ವೆರಿ ಗುಡ್ ಕಾಂಟೆಂಟ್ ಕ್ರಿಯೇಟರ್. ಬಟ್ ನಾ ಪರ್ಸನಲ್ ನಾನು ನೋಡಿದೆ. ನಾ ವರ್ಕ್ ಮಾಡಿದ ಹೇಳಿದ್ರೆ ನಾ ಪರ್ಸನಲ್ ಬಂದು ನಾನು ನೋಡಿದೆ. ಪಕ್ಕದ ಕುಳಿತು ಬಂದು ಅದೇ ಮಕ್ಕ ಬರ್ದು ನಾನು ನೋಡಿದ್ದೆ. ಸೊ ನಾ ಬಂದು ಹೇಗೆ ಅವನ ಜಾಬ್ ನೆಟ್ಟರು ನಾ ಖಂಡಿತ ಮುಡಿಯ. ದಟ್ ಈಸ್ ನಾಟ್ ಅ ಗುಡ್ ಥಿಂಗ್ ಟು ಡೂ. ಅಲ್ಲಿ ಅತ್ಮಕ್ ಮಾಡೋಕೆ ಇದ್ದಾರೆ. ಸೊ ದಟ್ ಈಸ್ ಅವಕ್ಕೆ ಬಂದು ಅತ್ಮಕ್ ಬರ್ದಾರ ಇಲ್ಲ. ನಾ ಅತ್ತೆ ಇಲ್ಲ ಇದು ಪ್ಲಾಗರಿಸಂ ಸಾಫ್ಟ್ವೇರ್ ಹಾಕೋನೆ. ದಟ್ ಈಸ್ ಏನ್ ಹೇಗೋದು ಅತ್ಮಕ ಬರೆಯக்கூடாது. கண்டிப்பா அதுல நிறைய பேர் அத்தமாக்க ட்ரை ಮಾಡಿಯಾರ. ಅತ್ತಮಾಕ ಮಾಡೋದು ಇಲ್ಲೇನ ಹೇಗೋದೇ ಇಲ್ಲ. நிறைய பேர் ನಾ ಮಾಡಿ ನಾ ಕಣ್ ಕೂಡ ನಾ ನೋಡಿದೆ. ಸೊ ಅತ್ತಮಾಕ ಮಾಡಿ ಯೂಸ್ ಮಾಡಕ ಅಟ್ಲೀಸ್ಟ್ ಸಾಫ್ಟ್ವೇರ್ ಬಂದು ಪ್ಲಾಗರಿಸಂ ತೋರ್ಸக்கூடாது. ಅದನ್ನ ಮಟ್ಟಕ ನಾ ಇದು ಮಾಡೋರಿಗೆ ಹೇಗೋದ್ ಮಾಡಿದಾರ. ಬೇರೆ ಐ ಕಾಂಟ್ ಟೆಲ್ ದಮ್ ಟು ರೈಟ್ ಬೆಟರ್ ಆರ್ ಐ ಆಮ್ ನಾಟ್ ದೇರ್ ಟು ಅಡ್ವೈಸ್ ದಮ್ ಹಿಯರ್. ಸೊ ಅದು ಮಾಡೋನ್ ಮುಡಿಯ. Okay. ಇನ್ನೊಂದು question ಇದೆ. Hi Anuja, as a beginner, whether you can help me to get work from genuine companies from your side. Actually, ನಾ ಇದೊಂದು ಕ್ವೆಶ್ಚನ್ ಕೇಳ್ಬೋದು ನೆನ್ಸಿದ್ನೆ. நிறைய ಈಗ கண்டிப்பா ಕಾಂಟೆಂಟ್ ರೈಟಿಂಗ್ ಬಂದು ನಂಗೆ ಒಂದು ಸಿಸ್ಟಮ್ தேவை இல்லையா? ಸೊ ಇದನ್ನೇ ಬಂದು ಈಗ நிறைய ರೈಟರ್ಸ್ ಬಂದು ನಂಗೆ ಅಟ್ಟಿಗಳ ಬಂದು நிறைய ರೈಟರ್ಸ್ ಇರಾಕು. ಬಟ್ ಅವಕ್ಕೆ ಸಾರ ಒಂದು ಲ್ಯಾಪ್ಟಾಪ್ ಇಲ್ಲ ಸಿಸ್ಟಮ್ ಅತಮಾಕ ಇಲ್ಲದ ಇದ್ದಲ್ಲ ಅತಮಾಕ ಟೈಮ್ದಾಗ ಏನು ಮಾಡೋಕು?
ಮೊಬೈಲ್ ಸಾಫ್ಟ್ವೇರ್ ಆಡದೆ ಅದು ನಂಗೆ ಬರೆಯಕ್ಕೋ ಅಲ್ಲ ನಂಗೆ ಏದಂಗೆ ಒಬ್ಬ ಬಂದು ಹ್ಯಾಬಿಟ್ ಫಾರ್ಮ್ ಮಾರ ಹೇಗಾರಿಲ್ಲ ಈಗ ನಂಗೆ ಬಂದು ಲ್ಯಾಪ್ಟಾಪ್ ಆಡದೆ ನಾರ್ಮಲ್ ಫ್ಯಾಮಿಲಿ ಲ್ಯಾಪ್ಟಾಪ್ ಆಡದೆ ನಂಗೆ ಈ ಸಿಕ್ತು ಸೊ ನಂಗೆ ಕುಣ್ಣ ವಯಸ್ಸಿಂದ ನಂಗೆ ಅಲ್ಲಿ ಬರೆದು ಪಳಗಿಟ್ಟತಿ ಇಲ್ಲೇ ಮೊಬೈಲ್ ಬರ್ಬೋಕೆ ಇದ್ದಾರೆ ಇದ್ದು ಅದ್ ಬಂದು ಸೆಂಡ್ ಮಾಡೋಕೆ ಇದ್ದಾರೆ ಅಲ್ಲ ಏನ ಅದ್ರಲ್ಲಿ ಬಂದು ಪ್ಲೇಗರಿಸಮ್ ಎಲ್ಲ ಫುಲ್ ಟೈಮ್ ನಂಗೆ ಹಾಕಿ ಚೆಕ್ ಮಾಡಿ ಇದ್ ಮಾಡೋರು ಅಪ್ಪರ ಬಂದು ಲೈಕ್ ಟೈಮ್ ಕನ್ಸ್ಯೂಮಿಂಗ್ ಮೇ ಬಿ ಮಾಡೋಕೆ ಬಂದು ಖಂಡಿப்பா ಮಾಡಿಯಾರ ಮಾಡಾಕು ಬಿಕಾಸ್ நிறைய சேலஞ்சிங் என்விரான்மெண்ட்ஸ் ಅಂತ ಬಂದಾರೆ எல்லாகவே ಒಂದೇ ಮಕ್ಕ ಎನ್ವಿರಾನ್ಮೆಂಟ್ ಅಟ್ರ ನಂಗೆ ಹೇಗನ್ முடியா ನನ್ನ ಫ್ರೆಂಡ್ಸ್ நிறைய பேர் ಮಾಡಿದಾರೆ என்ன ಕ್ಲೋಸ್ ಸರ್ಕಲ್ ನಾ ಏನ್ ಮಾಡಿದೆ ಅಂದ್ರೆ ಈಗ ಎಂತ ಆಡದೆ ಅಂದ್ರೆ ನಾ ಒನ್ ಟೈಮ್ ಟಕ್ಕನೆ ಚೆಕ್ ಮಾಡಿ என்ன ಪ್ಲೇಗರಿಸಮ್ ಸಾಫ್ಟ್ವೇರ್ ಹಾಕಿ ನಾ ಚೆಕ್ ಮಾಡಿ ಕೊಟ್ಟಿರ್ತೀನಿ ಗ್ರಾಮರ್ಲಿ ರೈಟಿಂಗ್ ಬಂದು ಗ್ರಾಮರ್ಲಿ ಯೂಸ್ ಮಾಡ್ಯಾರ ಪೈಸಾ ಆಡೋಕೋ ಇನ್ನು ಅಲ್ಲಂಗೆ ಗ್ರಾಮರ್ಲಿ ಪೇಯ್ಡ್ ವರ್ಷನ್ ಇದ್ದಾರೆ ಆಕ್ಚುಲಿ ನಾನೇನು ಪೇಯ್ಡ್ ವರ್ಷನ್ ಯೂಸ್ ಇಲ್ಲ ಆಕ್ಚುಲಿ ಸೊ ನಾರ್ಮಲ್ ಫ್ರೀ ಗ್ರಾಮರ್ಲಿ ಯೂಸ್ ಮಾಡಾಕು ಅಂದೆರಡು ಪ್ಲೇಗರಿಸಮ್ ಸಾಫ್ಟ್ವೇರ್ ನಾ ಮಾತ್ರ ಮಾಡಿ ಕೊಟ್ಟಿದೆ ಬರ್ದಕ್ಕೆ ಬಂದು ಮೊಬೈಲ್ ಮಾಡಿದಕ್ಕೆ ಬಂದು ನಾವು ನಾ ಮಾಡಿ ಕೊಟ್ಟಿದೆ ಸೊ ದಟ್ ಇಸ್ ಒನ್ ಆಫ್ ದ ಸೊಲ್ಯೂಷನ್ ಸೊ ಇತ್ತಮ್ಮಕ್ಕೆ ಕವಿತಾ ನಂಗ ನಿಂಗೆ ಏನ್ ಹೀಗ್ಯಾರಿ ಸೊ ದರಾಚಿ ಅಪ್ರೋಚ್ ಮಾಡೋದ್ ಮುಡ್ತಿರ್ವಾ ನಿಂಗಗ ಈಗ ಕರೆಂಟ್ ಅಪ್ರೋಚ್ ಮಾಡೋರಿಗೆ ಇದ್ರ ಕಾಂಟೆಂಟ್ ರೈಟಿಂಗ್ ಇಲ್ಲ ಅಲ್ಲ ಏನ್ ಹೇಗಕ್ಕೂ நிறைய ಆಪರ್ಚುನಿಟೀಸ್ ನಾ ಇಲ್ಲಿವೇ ನೋಡಿದ್ದೆ ಇಂಡಿಯದ್ರೆ நிறைய ಕೇಳಿದ್ದಾರೆ ಇಲ್ಲಿ ಊಟಿ ಕೊಯಂಬತ್ತೂರ್ ಅಥವಾ ಕೆದಲ್ ಇದೆಲ್ಲ ಕೂಡಿ நிறைய ಆಪರ್ಚುನಿಟೀಸ್ ಅಲ್ಲಿ ಆಡದೆ ಕೇಳಿದ್ದಾರೆ ದಟ್ ಆಲ್ಸೋ ಗಿವ್ಸ್ ಮೀ ಬಂದು ಹೇಗಿದ್ದಾರೆ ವಾಸ್ ಇಂಟು ಮೆಡಿಕಲ್ ಟ್ರಾನ್ಸ್ಕ್ರಿಪ್ಷನ್ ಸೊ ಐ ಹ್ಯಾವ್ ಲ್ಯಾಪ್ಟಾಪ್ ಅದನ್ನ ಹೇಳಿದ್ದಾರೆ ಸೊ ಐ ಥಿಂಕ್ ಊಟಿ ಇದ್ದಾರೆ ಓಕೆ ಮೆಡಿಕಲ್ ಟ್ರಾನ್ಸ್ಕ್ರಿಪ್ಷನ್ಸ್ ಮಾಡಕ್ ಹೋಗ ಇನ್ನೂ ಅಪ್ಪರ ಅವಕದೇ ತನಿಯ ಫೀಲ್ಡೇ ಆಡದೆ ಇನ್ಫ್ಯಾಕ್ಟ್ ಲೀಗಲ್ ಕೂಡ ಮೆಡಿಕಲ್ ಟ್ರಾನ್ಸ್ಕ್ರಿಪ್ಷನ್ಸ್ ಮಾಡೋರ್ಗು ಅದೊಂದು ತನಿಯ ಇದೇ ಆಡದೆ ಅವಕ್ಕ ಇದು ಮಾಡೋರ್ಗೆ ಇದು ಮಾಡಾಕು ಅವಕರ ಫೀಲ್ಡ್ ಇದ್ರೆ ಅವಕ ಬರಿಯಾಕು ಮೆಡಿಕಲ್ ಟ್ರಾನ್ಸ್ಕ್ರಿಪ್ಷನ್ಸ್ ಇದು ಮಾಡಾಕು ಮೆಡಿಕಲ್ ರೈಟಿಂಗ್ ಅದೆಲ್ಲ ಅರ್ಧ ಕೂಡ ಅವಕ ಬರಿಯಾಕು ಕ್ವಶನ್ಸ್ ಬಂದು ನನಗೆ ಫುಲ್ ಸ್ಪೆಸಿಫಿಕ್ ಆಗಿ ಬರ್ತಿಲ್ಲ ಬರೀಲ್ಲ நிறைய ಕ್ವೆಶ್ಚನ್ಸ್ ಫೇಸ್ಬುಕ್ ಗೆ ಬಂತಾ ಇದ್ದಾರೆ ದೇ ಆಲ್ ಎಲ್ಲವೇ ಅಪ್ರಿಶಿಯೇಟ್ ಮಾಡ್ತಾರೆ and we have an open ಅರ್ಧಕ್ಕೆ ಎಲ್ಲವೇ ಖಂಡಿತ ಕನೆಕ್ಟ್ ಮಾಡಾಕು ಟೆಲ್ ಈಗ ನಾ ಏದಂಗೆ ನನಗೆ 15 years ಬ್ಯಾಕ್ ದಾರಲ್ಲಿ ಇದ್ದಲ್ಲ ನಾ ಏದಂಗೆ ಈ ಇಯರ್ಸ್ ನಾವು ವೇಸ್ಟ್ ಮಾಡೋದಿಲ್ಲ ಸೊ ದಟ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಥಿಂಗ್ ಐ ವಾಂಟ್ ಟು ಬ್ರಿಂಗ್ ಅಕ್ರಾಸ್ ನಮಗೊಂದು ಆಪರ್ಚುನಿಟೀಸ್ ಆಡದೆ ರೈಟರ್ಸ್ ಬಂದು ಖಂಡಿತ ಇದ್ದಾರೆ ಲೈಕ್ ಯು ವಾಂಟ್ ಟು ಬಿ ಅ ವಾನ್ ಬಿ ರೈಟರ್ ಆಲ್ಸೋ ಖಂಡಿತ ನಂಗೆ ಬಂದು ಮಾಡಾಕು ಆಕ್ಚುಲಿ so whether you can tell me any companies right now I don't have any companies in my mind actually other maybe I'll check out in LinkedIn and I can tell you ನಾನಾ ಗೆಲ್ತೆ ಇಷ್ಟಪ್ಪ ಅಳವಾಗ ಈಗ ನತುಗ ಐ ಆಮ್ ನಾಟ್ ವೆರಿ ಶ್ಯೂರ್ ಓಕೆ ಐ ಥಿಂಕ್ ಕ್ವೆಶ್ಚನ್ಸ್ ಆರ್ ಡನ್ ಫೇಸ್ಬುಕ್ ತಕ ಬಂದು we have few questions there also I think ಒಂದು ನಿಮಿಷ I'll just take that also ಎಲ್ಲ ಅಪ್ರಿಶಿಯೇಟ್ ಮಾಡ್ತಾರೆ and I'm not able to see comments ತರಾಚಿ ನಿಂಗ ಫೇಸ್ಬುಕ್ ಅಶ್ವಿನಿ if you can see Facebook comments can you just read it out content writing ಮುಂದೆ ಆಕ್ಚುಲಿ நிறைய எடுத்துக்கிட்டு I am just ocean in a drop in the ocean ಮಾತ್ರ ನಾವು ಒಂದು ಪಾರ್ಟ್ ಇದೆ lot is there I can keep talking so ಅದಕ್ಕೆ ಇದರಲ್ಲಿ ಸ್ಪೆಸಿಫಿಕ್ ಆಡೋದು ಬಂದು ಖಂಡಿತ ಕನೆಕ್ಟ್ ಮಾಡ್ತಾ ಕೇಳ್ತದೆ ಯಾಕಂದ್ರೆ ನಾವು ಒಂದೊಂದಿಗೂ ತನಿಯಾವೇ ಹೇಗಾಕು ಅಥವಾ ವೆರಿ ಯೂಸ್ ಆಕ್ಚುಲಿ I'm sorry ನಾ ಒಂದು ಆಕ್ಚುಲಿ ಲೋಕ್ಸ್ ನಾ ಇದು ಫೇಸ್ಬುಕ್ ಇಂದ ಕಮೆಂಟ್ಸ್ ಎಲ್ಲ ಓದಿಪ್ನೆ Anuja, please share your mail ID so that we can contact you for further development. ಅದು previous slide dogi attuttu bekalla Anuja last jayshri.anuja@gmail.com JAISH ಅಲ್ಲಿ ಫೇಸ್ಬುಕ್ ದಾರ ನಿಂಗವೇ ಕಾಮೆಂಟ್ ಹಾಕಿ ಬಿಡುವಿ jayshri.anuja@gmail.com JAISHREE.ANUJA@gmail.com Thank you, Anuja. Inond bandu very well said. It is very important to instill the joy of reading to our children. Atende ಒಂದು comment. Inondu great info. Good luck for all your future endeavors. Thanks hosting team ಅಂದು ಮೋನಿಕಾ ಬಾಲಾ ಓಕೆ ಇದ್ದಾರೆ. Thank you so much. ಎಲ್ಲ appreciation ತ ಎಲ್ಲ thanks ಎಲ್ಲ ನೆರಿಯ ಬಂದಾಡ್ದೆ. So questions ಏನು ಇಲ್ಲ ಇಲ್ಲಿ Facebook ತೋಗೆ. Okay. Any questions ನನಗೆ ಮೇಲ್ ಮಾಡಿವಿ ಯಾಕಂದ್ರೆ ಒಬ್ಬೊಬ್ಬ ಒಂದೊಂದು ಫೀಲ್ಡ್ ಇದ್ದಾರಾ ಸೊ ಐ ವಿಲ್ ಟ್ರೈ ಟು ಹೆಲ್ಪ್ ಆಸ್ ಮಚ್ ಆಸ್ ಐ ಕ್ಯಾನ್ ಮಾಡೋ ಟೈಮ್ ಲಿಮಿಟೇಷನ್ ತೇದಂಗ ಕವಿತಾ ಜಾಬ್ ಕೇಳ್ತಾರೆ ನನಗೆ ನಾವೊಂದು ಪರ್ಸನಲ್ ಕಂಪನೀಸ್ ಅರಿಯ ಟು ಗಿವ್ ದ ಜಾಬ್ ಆಕ್ಚುಲಿ ಸೊ ಸ್ಟಾರ್ಟ್ಅಪ್ಸ್ ವರ್ಕ್ ಮಾಡಿನಲ್ಲ ಸ್ಟಾರ್ಟ್ಅಪ್ಸ್ ಆಲ್ರೆಡಿ ಸಿಂಗಲ್ ಕಾಂಟೆಂಟ್ ರೈಟರ್ ಎತ್ತಿಯಾರ ಮಿಂಜಿವಲ್ಲ ಅಪ್ರ ದೊಡ್ಡ ಕಲ್ತೆ ಎರಡ ಎತ್ತಿಯಾರ ತಮಕ್ಕೆ ಸೊ ಈ ಕರೆಂಟ್ ನಾ ಪರ್ಸನಲ್ ಅರಿಯ ಬದ್ದ ಏನೋ ಜೋಡಿ
ಆಕ್ಚುಲಿ ಈವನ್ ಐ ಆಮ್ ಸ್ಟಿಲ್ ಟ್ರೈಂಗ್ ಫಾರ್ ಸಮ್ ಅಬ್ರಾಡ್ ಕ್ಲೈಂಟ್ಸ್ ಆಕ್ಚುಲಿ ಬಿಕಾಸ್ ಇಲ್ಲಿ ಇದ್ಮಂಡ್ ನಂಗೆ ಅಲ್ಲಿಂದ ಇನ್ನುವೇ ನಂಗೆ ಬಂದು ಇದಾರ ಸೊ ಅದು ನಗಟ ನನಗೆ ಟೈಮ್ ಸಿಕ್ಕುಲ್ಲ ನನಗೆ ಇನ್ವೆಸ್ಟ್ ಮಾಡಿ ನಾ ತೇಡೋರ್ಗೆ ನನಗೆ ಸಿಕ್ಕುಲ್ಲ ಅಪ್ ವರ್ಕ್ ಬಿಡ್ಡಿಂಗ್ ಇಸ್ ನಾಟ್ ಇನ್ನೂ ನಾ ಮಾಡ್ಲ ಈಗ ನನಗೆ ಆತು ಅಲ್ಲ ನಾ ಮಾಡ್ಲ ಅಲ್ಲ ಈಗ ನಾ ಕರೆಂಟ್ ಇಬ್ಬರು ಜಾಬ್ ಬಂದು எனக்கு வந்து ಬೆಟರ್ ಆಡ ಸೊ ಇಟ್ ಇಸ್ ರಿಯಲಿ ವೆರಿ ಗುಡ್ ಜಾಬ್ ಐ ಹ್ಯಾವ್ ಅ ವೆರಿ ಗುಡ್ ಏನು ಮ್ಯಾನೇಜ್ಮೆಂಟ್ ಸಿಇಒ ಎಲ್ಲ ವೆರಿ ಫ್ರೆಂಡ್ಲಿ ಅಂಡ್ only work culture one is the best I'm living in so I don't have any plans ಈಗ ಚೇಂಜ್ ಮಾಡೋದು ಅಲ್ಲ ಪರ್ಸನಲ್ ಆಗಿ ಹೇಗೋದಿಗೂ ಐ ಆಮ್ ರಿಯಲಿ ಸಾರಿ ರೈಟ್ ನಾವು ಇಲ್ಲ ನಾರದಲ್ಲ ಖಂಡಿತ ಬಂದು ನಾನು ಶೇರ್ ಮಾನೆ ಆಕ್ಚುಲಿ ಆಸ್ ಅ ಬಿಗಿನರ್ ಅಂಡ್ ದೆನ್ ಆಸ್ ಅನ್ ಎಕ್ಸ್ಪರ್ಟ್ ಏನಾಗ ಲುಕ್ಸ್ ದಟ್ ವಾಸ್ one question ಅಂದ್ರೆ ಓಕೆ ಕೇತ್ ನೋಡಿ ಕ್ವೆಶ್ಚನ್ ಫುಲ್ ಓದು ಮೇಲೆ ಇನ್ನು ಬೇರೆ ಎಕ್ಸ್ಟ್ರಾ ಕೇಳ್ತೇವೆ ಅನುಜ ನನ್ನ ಕ್ವೆಶನ್ ಬಂದು ಈಗ ಒಬ್ಬ ಸ್ಟಾರ್ಟ್ ಮಾಡ್ಯಾರ ಬಿಗ್ನರ್ ಅಂದಲ್ಲ ಹೌ ಮಚ್ ದೇ ಕ್ಯಾನ್ ಅರ್ನ್ ಅಪ್ರಾಕ್ಸಿಮೇಟ್ಲಿ ಈಗ ಒಂದು ಏನ್ ಎಕ್ಸ್ಪೆಕ್ಟ್ ಮಾಡಬೇಕು ಆಸ್ ಅ ಬಿಗಿನರ್ ಅಂಡ್ ದೆನ್ ಆಸ್ ಅನ್ ಎಕ್ಸ್ಪರ್ಟ್ ಸ್ಲೋಸೆ ಒಂದು 3 ವರ್ಷದಾಗ ಏನ ಎಕ್ಸ್ಪೆಕ್ಟ್ ಮಾಡಬೇಕು ಇಂಡಿಯಾದ ಬಂದು ಸ್ಟಾರ್ಟಿಂಗ್ ಹಿಂಗ ಇದು ಮಾಡೋಕೆ 15,000 ಕೂಡಿ ಆರಂಭಿಸ್ಯಾರ ಅಲ್ಲ ಮ್ಯಾಕ್ಸಿಮಮ್ ಐ ಗೋ ಅಟ್ಲೀಸ್ಟ್ ಟು ಆಸ್ಕ್ ಅಟ್ಲೀಸ್ಟ್ ಫಾರ್ 20,000 ಆಕ್ಚುಲ ಪರ್ ಮಂತ್ ಆಕ್ಚುಲ ಏನು ಇದು ಬಂದು ನಾ ಫ್ರೀಲಾನ್ಸಿಂಗ್ ನರಿಯ ಫ್ರೀಲಾನ್ಸಿಂಗ್ ನಾ ಮಾಡಿದೆ ಒಂದು ವೆಬ್ಸೈಟ್ ಕಾಂಟೆಂಟ್ ಫುಲ್ಲ ನಾ ಬರೆದು ಕೊಟ್ಟೋರಿಗೆ 2,500 ಮಕ್ಕೀಸಿದೆ ಅದು ಟೂ ಇಯರ್ಸ್ ಬ್ಯಾಕ್ ಇಲ್ಲಾಟಿ ಐ ಸೆಟಲ್ ಫಾರ್ ಆಕ್ಚುಲಿ ಮಂತ್ಲಿ ಇನ್ಕಮ್ ಕಟ್ರ ಬಿಟ್ಟು ಈ ಸರಿ ಕೂಡ ನಾ ಮಂತ್ಲಿಗೆ ಟ್ರೈ ಮಾನೆ ಸೊ ಇಫ್ ಯು ಆರ್ ಬಿಗಿನರ್ ದೇ ವಿಲ್ ಗಿವ್ ಯು ಫಾರ್ 15 first na job on jada step no onde jende 2 jana interview hoda they start saying 15 or something then I said no I can't do with that and beginner idu etidru and senior ಮಾಡನ ಮುಂದೆ ಅರಿಯಾದ ಅಪ್ಪನೇ ಎತ್ತಿದ್ರು so but for beginners it starts from 20 ಅದಿಗಿಂದಾಡು depends on your company ಕಂಪನಿ ಒಳ್ಳೆ ಕಂಪನಿ ಅಲ್ಲ ಒಳಂಗೆ ತಂದಾರ ಆಕ್ಚುಲಿ ಅದು ಬಂದು ಅಪ್ಪರ್ ಲಿಮಿಟ್ ಬಂದು ನಾ ಹೇಗೋದ್ ಮಡಿಯ ಅದು ಚೇಂಜ್ ಆಯಿಂದೆ ಅಟ್ರ ಅಲ್ಲ ಬಿಗಿನಿಂಗ್ ಯು ಕ್ಯಾನ್ ಲುಕ್ ಫಾರ್ 20 ಆಕ್ಚುಲಿ ಈಗ ವರ್ಷ ಹೋಗೋಗ ಯುವರ್ ಅದು ಇದು ಇನ್ಕ್ರೀಸ್ ಆರ ಫಾರ್ ಬಿಗಿನರ್ಸ್ ಇಟ್ ಸ್ಟಾರ್ಟ್ಸ್ ವಿತ್ 20 ನಾರ್ಮಲ್ ಸ್ಟಾರ್ಟ್ಅಪ್ಸ್ ಎನಿ ಅದರ್ ಕ್ವೆಶ್ಚನ್ Okay, then that was a wonderful session. Thank you so much, Atan Trilak of Idare. Malini of God bless, best wishes for your future endeavors. Idare. Akash, thank you, Anuja Jayashree, for the wonderful session. Your insight has educated many. Keep writing. So beautifully. Actually, Elana appreciation kandipa Anuja what ninga slides ninga is chamma edadu nodli like e alavuga ninga adana reach ಮಾಡೋದು ಮಾಡಿದ್ರು ಎಲ್ಲಾಗೂ ಹೋಗಿ ಸೇವದು ನಿಂಗ your part is done ಅಂತ ಈಗಿನ so beautifully ಅದನ್ನ ಇದೆ and keep writing a good initiative. Thank you, keep going. Super Anu, happy to see you as a matured girl reach heights at the Pavitra Jogi of Kedara. So nari appreciations kandipa. Thank you so much Anuja is chamma bandu continuous ninga as a slides prepare ಮಾಡಿ and so much of content actually actually ಇನ್ನಗಸ ಈ ಟಾಪಿಕ್ ಹೇಗೋನ ಬಂದು ದಾರು ಐಡಿಯಾ ಆಗ್ತದೆ ಇದುದಿಗೆ ಏನ ಹೇಗೋದ್ ಮುಡ್ದ್ರ ಅಂತ ನಾನೇ ಯೋಚಿಸಿದೆ ಬಟ್ ಈ அளவுக்கு இதுಗೂ மேலேயும் நீங்க அடுதேந்து ಹೇಗಿದೆ கண்டிப்பாவே நிறைய ஆடுது அல்ல நாங்க 1 hour session கண்டிப்பா முடிச்சு முடியாது எவ்ரிதிங் இஸ் கோயிங் டீப் ಚೆನ್ನಾಗಿ ಬರುವುದೇ ಎತ್ತ ಬರುವುದು ಅಪ್ಪರ ಸಂತೋಷ ಅನುಜ ಬಂದು ಇಸು ಎಲ್ಲವ ಒಳ್ಳಂಗ ಒಂದು ಕಾಂಟೆಂಟ್ ರೈಟಿಂಗ್ ಅಂದ್ರೆ ಏನ ಅತ್ತೆಂದು ಏನೇನ ಸ್ಟೆಪ್ಸ್ ಎತ್ತೋದು ಅಂಡ್ ಖಂಡಿತ ಇಲ್ಲಿ ಇಬ್ಬಕ್ಕೆ ಎಲ್ಲವೇ ನೋಡಿ ಇಬ್ಬಕ್ಕೆ ಎಲ್ಲಾಗೂ ಅದು ಯೂಸ್ಫುಲ್ ಆಗ್ತದತ್ರ ಅಂಡ್ ಎನಿ ಮಚ್ಚ ಇನ್ನು ತರಾಚಿಕ ಕ್ವೆಶ್ಚನ್ಸ್ ಆತ್ಲೆ ನಿಂಗೆ ಕಾಂಟ್ಯಾಕ್ಟ್ ಮಾಡಾಕು ಅವಕ್ಕೆ ಇಮೇಲ್ ಅಡ್ರೆಸ್ ಅಂಡ್ ಲಿಂಕ್ಡ್ಇನ್ ಅಡ್ರೆಸ್ ಅಂಡ್ ಇನ್ಸ್ಟಾಗ್ರಾಮ್ ಎಲ್ಲವೇ ಕೇಳಿದಾರೆ ಸೊ ಅದನ್ನ ನೋಡಿ ನಿಂಗೆ ಕಾಂಟ್ಯಾಕ್ಟ್ ಮಾಡಾಕು ತನಗ ಏದಾச்சும் ಡೌಟ್ಸ್ ಅಟ್ಲೆ ಅಂಡ್ ವೆರಿ ವೆರಿ ಯೂಸ್ಫುಲ್ ಸೆಷನ್ ಆಗ್ತಿತ್ತು ಅನುಜ ಖಂಡಿತ ಎಲ್ಲಾಗೂ ಅದು ಹೆಲ್ಪ್ಫುಲ್ ಆಗ್ತದತ್ರ ಅಂಡ್ ಅಪ್ಪರ ಥ್ಯಾಂಕ್ಸ್ ಬಂದು ಇಷ್ಟ ಇದ್ದು ಸ್ಪೆಂಡ್ ಮಾಡಿ ಇನಿಷಿಯೇಟಿವ್ ಎತ್ತಿ ಮಾಡಿದ್ವಿ ಇಲ್ಲಾಟಿ ಐ ಡೋಂಟ್ ಹ್ಯಾವ್ ದ ಪ್ಲಾಟ್ಫಾರ್ಮ್ ಟು ಹೇಗೋದಿಗೂ ನನಗೆ ಪ್ಲಾಟ್ಫಾರ್ಮ್ ಮಾಡ್ತಾಡ ಸೊ ಥ್ಯಾಂಕ್ಸ್ ಫಾರ್ ನಿಂಗೂ ಥ್ಯಾಂಕ್ ಯು ಫಾರ್ ಬಲಿಕಾ ಮಂದ ವುಮೆನ್ ಥ್ಯಾಂಕ್ ಯು ಹ್ಯಾಪಿ ಟು ಸಿ ಯು ಇದ್ದಾರೆ ವೆರಿ ಡಿಟರ್ಮೈನ್ಡ್ ಇನ್ ಯೋರ್ ಜಾಬ್ ಅಂದ್ ಜನನಿ ಅವಕ್ಕೆ ಇದ್ದಾರೆ ಸೊ ನಂಗ ಸೆಷನ್ ಕ್ಲೋಸ್ ಮಾಡೋದ್ ಮೊದಲು ಎಲ್ಲಾಗೂ ಪಾರ್ಟಿಸಿಪೆಂಟ್ಸ್ ಇಷ್ಟಮ್ಮ ಬಂದ ಫೇಸ್ಬುಕ್ ಅಲ್ಲಿ ಸರಿ ಇಲ್ಲಿ ಝೂಮ್ ಸೆಷನ್ಸ್ ಬಂದ ಪಾರ್ಟಿಸಿಪೆಂಟ್ಸ್ ಎಲ್ಲಾಗೂ ನನ್ರಿ ಈಗ್ನೆ ಅಂಡ್ ಇದಕ್ಕೆ ಮುಂದಾಡು ಈಸು ಜನ ನಂಗೆ 47 ಸೆಷನ್ ಬಂತಾ ಇದೆ
ಇದಕ್ಕೆ ಮೊದಲು ನಡೆದ ವಿಡಿಯೋಸ್ ಎಲ್ಲವೇ ಸೆಷನ್ಸ್ ವಿಡಿಯೋಸ್ ಎಲ್ಲವೇ ಬಂದು ಫೇಸ್ಬುಕ್ ಬಡಗಾ ಮಂದ ಪೇಜ್ ಆಡಿದೆ. അതില്ലാതെ നിങ്ങൾ യൂട്യൂബ് നോടാക്കോ ബടഗാ മന്ദ വിമൻ എന്ന പേജ് പല വീഡിയോസ് എല്ലാവേ ആറ്റ എല്ലാ യൂസ്ഫുൾ ആണ് സെഷൻസ് நிறைய ஸ்பீக்கர்ஸ் இத்தமாக்கு நிறைய யூஸ்ஃபுல்லான இன்ஃபர்மேஷன் ತಂದಿದ್ದಾರೆ. ಖಂಡಿತ ಅದನ್ನು ನೋಡಿವಿ. ಇದಕ್ಕೆ ಮೇಲೆ ಬಪ್ಪ ಸೆಷನ್ಸ್ ಎಲ್ಲವೂ ಸಪೋರ್ಟ್ ಮಾಡಿವಿ. ಅಂಡ್ ಇನ್ನೊಂದು ಆಗಸ್ಟ್ ಬಂದು ಒಂದು ಫೋಟೋಗ್ರಾಫ್ ಒಂದು ಜಸ್ಟ್ ಟ್ಯಾಲೆಂಟ್ ಶೋ ಮಾಕ ಬಿತ್ತು. ಇಷ್ಟು ಜನ ನಂಗೆ ಲಾಸ್ಟ್ ಮಂತ್ ಬಂದು ಯೋಗ ಆಟಿತ್ತು, ಇನ್ನೊಂದು ಜುಲೈ ಫುಲ್ ಕ್ರಾಫ್ಟ್ ವರ್ಕ್ ಆಟಿತ್ತು, ವೆಲ್ತ್ ಔಟ್ ಆಫ್ ವೇಸ್ಟ್ ಎಂಬ ಟಾಪಿಕ್ಗೆ. ಸೊ ಆಗಸ್ಟ್ ಬಂದು ನಂಗೆ ಒಂದು ಫೋಟೋಗ್ರಫಿ ಅತಮಾಕ ಒಂದು ಟ್ಯಾಲೆಂಟ್ ಶೋ ಬಿತ್ತು. ಸೊ ಅದಕ್ಕೂ ನಿಂಗ ಕಂಟಿನ್ಯೂಸ್ ನಿಂಗ ಫೇಸ್ಬುಕ್ ಬಡಗಾ ಮಂದ ಪೇಜ್ ನ ಖಂಡಿತ ನೋಡಿವಿ. ಅಲ್ಲಿ ಎಲ್ಲಾ ಫರ್ದರ್ ಡೀಟೇಲ್ಸ್ ಬಂದು ಅಲ್ಲಿ ಸಿಕ್ಕಿರಾ. ಸೊ ಎಲ್ಲ ಇನ್ನಗಾಸ ಎಲ್ಲ ಬಂದು ಸೇರಿದಕ್ಕೆ ಅಪ್ಪರ ನನ್ರಿ. ಅಂಡ್ ಥ್ಯಾಂಕ್ ಯು ಅನುಜಾ, ಥ್ಯಾಂಕ್ ಯು ಎವ್ರಿ ಒನ್. Thank you. Thank you everybody. Thank you so much.